So once again, very good evening everyone and happy ಗೀತಾ ಜಯಂತಿ. ಇವತ್ತು ಆಲ್ಮೋಸ್ಟ್ 5,000 ವರ್ಷಗಳ ಹಿಂದೆ ಇಲ್ಲಿವರೆಗೂ ನಾವೇನ್ ಕಲ್ತ್ಕೊಂಡ್ ಬಂದಿರ್ತೀವೋ ಈ ರೀತಿಯಾದಂತಹ ಒಂದು ಎಫೆಕ್ಟಿವ್ ನಾಲೆಜ್ ಏನಿದೆಯೋ ಅಂದ್ರೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನ ಅವತ್ತಿನ ಕಾಲಕ್ಕೇನೆ ಭಗವಂತ ನಮ್ಮವರೆಗೂ ಕನ್ವೆ ಮಾಡಿರ್ತಾರೆ. ದಿಸ್ ವಾಸ್ ದ ಡೇ ಅರ್ಜುನನಿಗೆ ಈ ಒಂದು ಪರ್ಟಿಕ್ಯುಲರ್ ಸಾರವನ್ನ ಭಗವದ್ಗೀತೆಯನ್ನ ಅವತ್ತಿನ ಕಾಲಕ್ಕೆ ಹೇಳಿದಂಥದ್ದು. ಸೊ ಹಾಗಾಗಿ ದಿಸ್ ಇಸ್ ಅ ವೆರಿ ಆಸ್ಪಿಷಿಯಸ್ ಡೇ ಅಂಡ್ ಕೋಇನ್ಸಿಡೆನ್ಸ್ ನೋಡಿ, ವಿ ನೆವರ್ ಹ್ಯಾಡ್ ಅ ಪ್ಲಾನ್ ಆಕ್ಚುಲಿ ಸ್ಟಾರ್ಟ್ ಏನ್ ಮಾಡಿದ್ವು ಸೆಷನ್ಸ್ ಗಳನ್ನ. ಬಟ್ ಟುಡೇ ಈಸ್ ವಿ ಆರ್ ಕನ್ಕ್ಲೂಡಿಂಗ್ ದ ಓವರ್ ಆಲ್ ಸೆಷನ್ಸ್. ಬಟ್ ಇಟ್ಸ್ ನಾಟ್ ಲೈಕ್ ಎಂಡ್, ಇದೇ ಎಂಡ್ ಅಂತಲ್ಲ, ಬಟ್ ಓವರ್ ಆಲ್ ಸಮರಿ ಸೆಷನ್ಸ್ ಗಳೇನ್ ನಾವ್ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದೀವಿ ಜರ್ನಿಯನ್ನು ಆಲ್ಮೋಸ್ಟ್ 4 months ಆಯ್ತು ಇಯರ್ಲಿ. Today we are concluding it on the day of Geeta Jayanti. So for that we are really happy. And once again everyone, ಎಲ್ರಿಗೂ ಕೂಡ ಗೀತಾ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಅಂಡ್ ಈ ಜರ್ನಿಲಿ ನಿಮ್ಮ ಒಂದು ರೋಲು ಕೂಡ ತುಂಬಾ ತುಂಬಾ ಮುಖ್ಯವಾದಂತದ್ದು, ಬಿಕಾಸ್ ಯು ಆರ್ ದೇರ್ ಆನ್ ದ ಜರ್ನಿ ಫ್ರಮ್ ದ ಬಿಗಿನಿಂಗ್. ಸೊ ಐ ಹೋಪ್ ಸುಮಾರು ವ್ಯಾಲ್ಯೂ ಎಡಿಷನ್ಸ್ ಗಳು ನಿಮ್ಗೆ ಆಗಿದೆ ಅನ್ನೋ ಒಂದು ಭರವಸೆ ನಮಗಿದೆ. ಅಂಡ್ ಟುಡೇ ಈಸ್ ಅ ವೆರಿ ಸ್ಪೆಷಲ್ ಡೇ. ಸೊ ಹಾಗಾಗಿ ಇವತ್ತು ನಾವು ಕನ್ಕ್ಲೂಡ್ ಮಾಡ್ಕೊಳಕ್ ಹೋಗ್ತಾ ಇದೀವಿ ಓವರ್ ಆಲ್ ಒಂದು ಭಗವದ್ಗೀತೆಯ ಸಮರೈಸೇಷನ್ ಏನಿದೆಯೋ. ಸೊ ಇನಿಷಿಯಲ್ ಲೆವೆಲ್ ಅಲ್ಲೇ ಹೇಳ್ತಾ ಹಾಗೆ, ಸೊ ಯಾರ್ಯಾರು ಇನಿಷಿಯಲ್ ಇಂದ ಅಟೆಂಡ್ ಹಾಕೊಂಡು ಬಂದಿದ್ರು ಈ ಸೆಷನ್ಸ್ ಗಳನ್ನ, ಯು ಆಲ್ರೆಡಿ ನೋ ದಟ್ ಭಗವದ್ಗೀತೆಯನ್ನ ಸುಮಾರು ರೀತಿಯಲ್ಲಿ ಕಲಿಬಹುದು, ಸುಮಾರು ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಕಲಿಬಹುದು, ರೈಟ್? ಬಟ್ ಮೇನ್ ಪಾಯಿಂಟ್, 2 ಇಂಪಾರ್ಟೆಂಟ್ ಪ್ರಶ್ನೆಗಳು ಬಹಳ ಬಹಳ ಮುಖ್ಯ ಆಗುತ್ತೆ ಭಗವದ್ಗೀತೆಯನ್ನ ಸ್ಟಡಿ ಮಾಡೋದಕ್ಕಿಂತ ಮುಂಚೆ. ನಂಬರ್ 1, ವೈ ಯು ಆರ್ ಡೂಯಿಂಗ್ ಇಟ್. ಇನ್ಫ್ಯಾಕ್ಟ್ ಯಾವುದೇ ಕೆಲಸಕ್ಕೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಬಟ್ ಎಸ್ಪೆಷಲಿ ಭಗವದ್ಗೀತೆಯನ್ನ ಸ್ಟಡಿ ಮಾಡಬೇಕಾದ್ರೆ ವೈ ಯು ಆರ್ ಡೂಯಿಂಗ್ ಇಟ್, ಈ ಪ್ರಶ್ನೆ ಎಷ್ಟು ನಿಮ್ಮಲ್ಲಿ ಸ್ಟ್ರಾಂಗ್ ಇರುತ್ತೋ ಅಷ್ಟೇ ಸ್ಟ್ರಾಂಗ್ ಆಗಿ ನೀವು ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಪಾತ್ ಕಡೆಗೆ ಹೆಜ್ಜೆ ಇಡ್ತೀರಾ. ಬಿಕಾಸ್ ಸಿ, ಒನ್ ಆಫ್ ದ ಆನ್ಸರ್ಸ್ ಐ ಕ್ಯಾನ್ ಗಿವ್ ಇನಿಷಿಯಲಿ ಹೇಳಬೇಕು ಅಂತಂದ್ರೆ, ಲೈಫ್ ಈಸ್ ವೆರಿ ಅನ್ಸರ್ಟನ್. ನಾವೇನ್ ಅನ್ಕೊಂಡಿದೀವೋ ಹೊರಗಡೆ ಪ್ರಪಂಚ, ಒಂದು ಇಟ್ ಈಸ್ ಚೇಂಜಿಂಗ್ ಆಲ್ ದ ಟೈಮ್. ನಾವು ಬೇಕು ಬೇಡ ನಾವ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇಟ್ ಚೇಂಜಸ್. ಸೆಕೆಂಡ್, ಇಟ್ ಈಸ್ ಇಂಪರ್ಮನೆಂಟ್, ಪರ್ಮನೆಂಟ್ ಆಗಿ ಉಳಿಯಲ್ಲ. ಸೊ ಹಾಗಾಗಿ ಹುಟ್ಟಿದ ತಕ್ಷಣನೇ ನಮ್ಗೆ ವಿ ಆರ್ ಇನ್ ಅಟ್ ವಾರ್ ಅನ್ನೋ ತರ, ವಿ ಆರ್ ಅಟ್ ವಾರ್ ಅಂತಕ್ಕಂಥ ಸಿಚುವೇಶನ್. ಈ ಒಂದು ವಾರ್ ಅಲ್ಲಿ ಪೀಸ್ಫುಲ್ ಆಗಿ ಈ ವಾರ್ನ ಮಾಡ್ಲಿಕ್ಕೆ ನಮ್ಗೆ ಈ ಒಂದು ಪರ್ಟಿಕ್ಯುಲರ್ ಟೂಲ್ ಅನ್ನ ಭಗವಂತ ಕೊಟ್ಟಿದ್ದಂಥದ್ದು. ದಟ್ಸ್ ವೈ ದ ಐಡಿಯಲಿಸ್ಟಿಕ್ ವ್ಯೂ ಆಫ್ ಭಗವದ್ಗೀತಾ ಹೇಳಿರ್ತಕ್ಕಂಥದ್ದೇ ಯುದ್ಧ ಭೂಮಿಯಲ್ಲಿ. ಸೊ ಹಾಗಾಗಿ ಪ್ರಾಕ್ಟಿಕಲ್ ಲೈಫ್ಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಏನ್ ಲೈಫ್ ಅಲ್ಲಿ ಆಗ್ತಕ್ಕಂತಹ ಒಂದು ಚೇಂಜಿಂಗ್ ಪರ್ಸ್ಪೆಕ್ಟಿವ್ ಗಳು ಏನಿದೆಯೋ, ಹಾಗೆ ಇಂಪರ್ಮನೆಂಟ್ ಪರ್ಸ್ಪೆಕ್ಟಿವ್ ಗಳು ಏನಿದೆಯೋ, ಲೈಫ್ ಇಸ್ ಸಫರಿಂಗ್ ಅನ್ನೋದನ್ನ ಒನ್ ಆರ್ ಅದರ್ ವೇ ನಮ್ಮವರೆಗೂ ತಂದು ನಿಲ್ಸುತ್ತೆ. ಈ ಒಂದು ದುಃಖದಿಂದ ಪರ್ಮನೆಂಟ್ ಆಗಿ ಹೊರಗಡೆ ಬರ್ತಕ್ಕಂತಹ ದಾರಿಯನ್ನ, ಇನ್ಫ್ಯಾಕ್ಟ್ ಭಗವದ್ಗೀತೆಯನ್ನ ಮೋಕ್ಷ ಶಾಸ್ತ್ರ ಅಂತ ಕರೀತಾರೆ. ಸೊ ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ಸ್ ವೈ ಯು ಶುಡ್ ಗೆಟ್ ಇನ್ ಟು ದಿಸ್ ಪಾತ್ ಅಂತ ಹೇಳೋದಕ್ಕೆ. ಅಂಡ್ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್, ಯಾರು ಈ ನಾಲೆಜ್ ಅನ್ನ ನಿಮ್ವರೆಗೂ ಕನ್ವೆ ಮಾಡ್ತಿದ್ದಾರೆ, ನೀವು ಬುಕ್ ಮೂಲಕ ಓದ್ತಿದ್ದೀರೋ ಅಥವಾ ಆಡಿಯೋ ವಿಡಿಯೋ ಎನಿ ಫಾರ್ಮ್ ಆಫ್ ಎನಿ ಒಂದು ಮೀಡಿಯಾದ ಮೂಲಕ ನಿಮ್ಗೆ ಇದು ತಲುಪ್ತಾ ಇದೆ ಅಂತಂದ್ರೆ, ದೇರ್ ಈಸ್ ಅ ಬ್ಲೆಸ್ಸಿಂಗ್ ಇನ್ವಾಲ್ವ್ಡ್. ಸೊ ಇಟ್ ಹ್ಯಾಪನ್ಸ್ ಥ್ರೂ. ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಮಾತಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಮೂಲಕ ಆಗ್ತಾ ಇರುತ್ತೆ, ಬಿಟ್ರೆ ನಮ್ಮಿಂದ ಆಗ್ತಾ ಇರಲ್ಲ. ಎಲ್ಲದಕ್ಕೂ ಒಂದು ಕಾನ್ಸಿಕ್ವೆನ್ಸಸ್ ಗಳಿರುತ್ತೆ, ಕಾರಣಗಳಿರುತ್ತೆ, ಅದರದೇ ಆದಂತಹ ಒಂದು ಮೂಲಗತ ಕಾರಣ ಇರುತ್ತೆ. ಸೊ ಹಾಗಾಗಿ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಹಿಂದ್ಗಡೆಯಿಂದ ನೋಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಗೊತ್ತಿಲ್ಲ. ಬಟ್ ವೆನ್ ವಿ ಆರ್ ಸ್ಟಡಿಯಿಂಗ್ ಭಗವದ್ಗೀತಾ, ಇಟ್ ಶುಡ್ ಬಿ ವೆರಿ ಕ್ಲಿಯರ್. ನಮ್ಗೆ ಕ್ಲಿಯರ್ ಆಗಿರ್ಬೇಕೇನು ಅಂತಂದ್ರೆ, ದಿಸ್ ಈಸ್ ಕನ್ವೇಡ್ ಬೈ ದ ಸೋರ್ಸ್. ಸೋರ್ಸ್ ಯಾರು? ಭಗವಂತ ಶ್ರೀಕೃಷ್ಣ. ಸೊ ಅವರಿಂದಾನೇ ಈ ಒಂದು ಪರ್ಟಿಕ್ಯುಲರ್ ನಾಲೆಜ್ ವಯಾ ಡಿಫರೆಂಟ್ ಮೀಡಿಯಾಸ್ ಗಳ ಮೂಲಕ, ಇನ್ಸ್ಟ್ರೂಮೆಂಟ್ಸ್ ಗಳ ಮೂಲಕ ಇದು ತಲುಪುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ವಿಚಾರ, ಎಸ್ಪೆಷಲಿ ಭಗವದ್ಗೀತೆ ವಿಚಾರಗಳು ನಮ್ಮವರೆಗೂ ತಲುಪ್ತಿದೆ ಅಂತಂದ್ರೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದರ್ ಇಸ್ ಅ ಹೈಯರ್ ಸೋರ್ಸ್ ವಾಂಟ್ಸ್ ಟು ರೀಚ್ ಯು. ಸೊ ಹಾಗಾಗಿ ಸೋ ಫಾರ್ ಇಲ್ಲಿವರೆಗೂ ಅಟೆಂಡ್ ಆಗಿರ್ತಕ್ಕಂಥ ಸೆಷನ್ಸ್ ಗಳೇನಿದೆಯೋ, ಆಲ್ ದೀಸ್ ಆರ್ ಬ್ಲೆಸಿಂಗ್ಸ್ ಆಫ್ ಹಿಮ್. ಅವರ ಆಶೀರ್ವಾದ ಇರೋದ್ರಿಂದಾನೇ ನಾವು ಈ ರೀತಿಯಾದಂತಹ ಒಂದು ವಿಚಾರದಲ್ಲಿ ಹೆಜ್ಜೆ ಇಟ್ಟು ಇಲ್ಲಿವರೆಗೂ ಬಂದಿರತಕ್ಕಂಥದ್ದು. ಅಂಡ್ ಐ ವಾಂಟ್ ಟು ಕಂಗ್ರಾಚುಲೇಟ್ all of you on that perspective. So with that said, let's get into today's session. ಇವತ್ತಿನ ಒಂದು ಸೆಷನ್ ಏನಿದೆಯೋ ಕನ್ಕ್ಲೂಡಿಂಗ್ ಸೆಷನ್ ಅಂತ ಹೇಳ್ಬೋದು ನಾವು. ಬಿಕಾಸ್ 18ನೇ ಚಾಪ್ಟರ್ ಏನಿದೆಯೋ, ಇಟ್ ಈಸ್ ಲೈಕ್ ದ ಫೈನಲ್ ಸ್ಟೇಟ್ಮೆಂಟ್. ಎಸ್, ದಿಸ್ ಇಸ್ ವಾಟ್ ಇಟ್ ಈಸ್. ಬಿಕಾಸ್ ಅರ್ಜುನ ಕೃಷ್ಣ ಅವರ ಬಿಟ್ವೀನ್ ಆಗಿರ್ತಕ್ಕಂಥ ಡಿಸ್ಕಷನ್ಸ್ ಗಳೇನಿದೆಯೋ, ಆ ಡಿಸ್ಕಷನ್ಸ್ ಗಳು ಕಂಟಿನ್ಯೂಸ್ ಆಗಿ ನಡೀತಾ ಹೋಗುತ್ತೆ. ಒಂದ್ಸತಿ ಈ ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆಗೆ ಮತ್ತೆ ಆನ್ಸರ್ಸ್ ಗಳು ಹೋಗ್ತಾ ಹೋಗುತ್ತೆ. ಇನಿಷಿಯಲ್ ಒಂದು ಫಸ್ಟ್ ಸೆಕೆಂಡ್ ಚಾಪ್ಟರ್ಸ್ ಗಳು ಏನಿದೆಯೋ ಕೈಂಡ್ ಆಫ್ ಸ್ಟೇಜ್ ಅನ್ನ ಸೆಟ್ ಮಾಡಿಕೊಡುತ್ತೆ. ಅದಾದ್ಮೇಲೆ Q&A ತರ ಎಂಟೈರ್ ಚಾಪ್ಟರ್ಸ್ ಗಳು ರನ್ ಆಗ್ತಾ ಹೋಗುತ್ತೆ. ಅಂಡ್ ಲೈಕ್ ಟೈಮ್ ಪಾಸ್ ಕ್ವಶನ್ಸ್ ಗಳಲ್ಲ ಅರ್ಜುನ ಕೇಳ್ತಕ್ಕಂಥದ್ದು, ವೆರಿ ವೆರಿ ಪರ್ಟಿಕ್ಯುಲರ್ ಕ್ವಶನ್ಸ್, ಹೇಳಿರೋದನ್ನ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ವ್ಯಕ್ತಿಯವರು. ಸೊ ಎಂಟೈರ್ ಪ್ರಶ್ನೆಗಳು ಏನಿದೆಯೋ ಅರ್ಜುನ ಇಟ್ಟಿರ್ತಕ್ಕಂಥದ್ದು, ಅದು ನಮ್ಮ ಪರವಾಗಿ ಇಟ್ಟಿರ್ತಕ್ಕಂತಹ ಪ್ರಶ್ನೆಗಳು. ಅಂಡ್ ಆ ಒಂದು Q&Aಗೆ ಫೈನಲ್ ಸ್ಟೇಟ್ಮೆಂಟ್, ಇದೇನು ಇದಿಲ್ಲ ಅಂದ್ರೆ ಏನು ಅಂತಕ್ಕಂಥ ಒಂದು ಫೈನಲ್ ಜಡ್ಜ್ಮೆಂಟ್ ಅಂಡ್ ಸ್ಟೇಟ್ಮೆಂಟ್ ಏನಿದೆಯೋ 18ನೇ
ಚಾಪ್ಟರ್ ಮೂಲಕ ನಮಗೆ ದೊರೆಯೋಕ್ ಹೋಗ್ತಾ ಇದೆ. ಸುಮಾರು ಪಾಯಿಂಟರ್ಸ್ ಗಳು ಮತ್ತೆ ಹಳೆಯ ಒಂದು ಪಾಯಿಂಟರ್ಸ್ ಗಳು ಕನೆಕ್ಟ್ ಆಗುತ್ತೆ ಅಂಡ್ ಓವರ್ ಆಲ್ ಕನ್ಕ್ಲೂಷನ್ ನಿಮ್ಗೆ ಓವರ್ ಆಲ್ ಒಂದು ಅಟ್ಲೀಸ್ಟ್ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಸಿಗಕ್ ಹೋಗ್ತಾ ಇದೆ. ಯಾವ ರೀತಿ ಒಂದು ವಿಚಾರವನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಅಂತಕ್ಕಂತ ಒಂದು ಪಾಯಿಂಟರ್ 18ನೇ ಚಾಪ್ಟರ್ ಬಹಳ ಬಹಳ ಮುಖ್ಯವಾದಂತದ್ದು. ಸೊ ಲೆಟ್ಸ್ ವೆಲ್ಕಮ್ ವಿನಯ್ ಕುಮಾರ್ ಸರ್ ನಮ್ ಜೊತೆಗಿದ್ದಾರೆ ಈ ಒಂದು ವಿಷಯನ ಕನ್ವೆ ಮಾಡ್ಲಿಕ್ಕೆ. ಸರ್ ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಸೊ ನಟರಾಜ್ ಅವರು ಹೇಳಿದ ರೀತಿನಲ್ಲಿ ಈ 18ನೇ ಅಧ್ಯಾಯ ಅನ್ನೋದು ಒಂದು ರೀತಿಯಾದ ಓವರ್ ವ್ಯೂ, ನಮ್ಗೆ ಎಲ್ಲದರ ಒಂದು ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಏನ್ ಹೇಳ್ತೀವಲ್ಲ ಆ ರೀತಿಯಾಗಿ ಇಲ್ಲಿ ತನಕ ಕಲ್ತು ಬಂದಿರುವಂತದ್ದು ಏನಿದೆ ಪ್ರತಿಯೊಂದನ್ನು ಹೇಳ್ತಾ ಹೋಗುತ್ತೆ. ಸೊ ಇದೆಲ್ಲ ಆದ ನಂತರ ಕಡೆಯದಾಗಿ ಅರ್ಜುನ ತನ್ನ ಧೈರ್ಯದಿಂದ ಮತ್ತೆ ಗಾಂಡೀವನ್ನ ತಗೊಂಡು ಯುದ್ಧಕ್ಕೆ ನಿಲ್ಲುವಂತಹ ಲೆವೆಲ್ಗೆ ಕೃಷ್ಣ ತಂದು ನಿಲ್ಲಿಸ್ತಾನ ಅವನನ್ನ. ಅಂದ್ರೆ ಇನ್ನು ಯಾವ ರೀತಿಯಾದ ವಿಷಯಗಳನ್ನ ಅವನಿಗೆ ಹೇಳಿರ್ತಾನೆ, ಯಾವ ರೀತಿ ಅವುಗಳನ್ನ ಕನ್ವೆ ಮಾಡಿರ್ತಾನೆ, ಪ್ರತಿಯೊಂದನ್ನು ನಾವು ನೋಡ್ಕೊಂಡು ಬಂದಿದೀವಿ. ಈ ಕೊನೆ ಟಾಪಿಕ್ಗಳು ಏನಿದೆಯಲ್ಲ, ಇವತ್ತು ನಾವು ನೋಡ್ತಾ ಇರುವಂತಹ ಟಾಪಿಕ್ಗಳು, ಇದು ನಾವು ಮಾಡುವಂತಹ ಕೆಲಸಗಳು ಅಥವಾ ಆಕ್ಷನ್ಸ್ ಅಂತ ಏನ್ ಕರಿತೀವಿ, ಇವುಗಳ ಸುತ್ತ ಒಂದು ಸ್ವಲ್ಪ ಹೆಚ್ಚಿಗೆ ವಿಚಾರಗಳನ್ನ ಮಾಡುವಂತಹ ಅಧ್ಯಾಯ ಇದು. ಸೊ ಹಾಗಾಗಿ ಇದರ ಕಡೆಗೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಹೋಗೋಣ. ಇನಿಷಿಯಲಿ ಒಂದು ಕೆಲವು ಟಾಪಿಕ್ಗಳಲ್ಲಿ ನಾನು ಕೆಲವು ಸ್ಲೈಡ್ಗಳಲ್ಲಿ ಬೇಸಿಕ್ ಆಗಿ ಬೇಕಾಗಿರುವಂತಹ ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ. ತುಂಬಾ ಅದನ್ನ ಅದು ಒಂದು ರೀತಿಯಾದ ಡ್ರೈ ಟಾಪಿಕ್ ಆಗಿರೋದ್ರಿಂದ ಬೇಗ ಅದನ್ನ ಮುಗಿಸ್ತಾ ಹೋಗೋಣ. ಯಾಕಂದ್ರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಟಾಪಿಕ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಗುಣಗಳು ಮತ್ತೆ ಪಂಗಡಗಳು ಇವುಗಳ ಬಗ್ಗೆ ಎಲ್ಲ ಮಾತನಾಡ್ತಾ ಹೋಗ್ತೀವಂತೆ ನಾವು ಮುಂದಕ್ಕೆ. ಸೊ ಹಾಗಾಗಿ ಅದರ ಕಡೆಗೆ ಸಾಕ್ತಾ ಹೋಗೋಣ. ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾನೆ. ಸೊ ಮೊಟ್ಟ ಮೊದಲನೇದಾಗಿ ಈ ಒಂದು ಪ್ರಶ್ನೆಯಿಂದನೇ ಅರ್ಜುನ ಈ ಅಧ್ಯಾಯದ ಬಿಗಿನಿಂಗ್ ನಲ್ಲಿ, ಶುರುವಿನಲ್ಲೇನೆ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾನೆ. ಯಾಕಂದ್ರೆ ಇಲ್ಲಿ ತನಕನೂ ಸನ್ಯಾಸ ಅಂದ್ರೆ ಏನು, ತ್ಯಾಗ ಅಂದ್ರೆ ಏನು, ಇವುಗಳ ಬಗ್ಗೆ ಎಲ್ಲ ಭಗವಂತ ಹೇಳಿರ್ತಾನೆ. ಸೊ ಹಾಗಾಗಿ ಇದೆರಡರ ಮಧ್ಯದ ವ್ಯತ್ಯಾಸ ಏನು ಅನ್ನೋದು ಅರ್ಜುನನ ಪ್ರಶ್ನೆ ಆಗಿರುತ್ತೆ. ಸೊ ಹಾಗಾಗಿ ಮೊದಲನೆಯದಾಗಿ ಅರ್ಜುನ ಕೇಳಲಿಕ್ಕೆ ಶುರು ಮಾಡೋದು ಈ ಒಂದು ಪ್ರಶ್ನೆಯ ಮೂಲಕ. ಸೊ ಇದಕ್ಕೆ ಯಾವ ರೀತಿಯಾಗಿ ಭಗವಂತ ಉತ್ತರ ಕೊಡ್ತಾನೆ ಅಂದ್ರೆ, ಈ ಸನ್ಯಾಸಿ ಅಥವಾ ಸನ್ಯಾಸತ್ವದ ಒಂದು ವಿಷಯವಾಗಿ ಬಂದಾಗ ಅವರು ಜಗತ್ತಿನ ಪ್ರತಿಯೊಂದು ನಮ್ಮ ಮೆಟೀರಿಯಲಿಸ್ಟಿಕ್ ಇದೇನಿರುತ್ತಲ್ಲ, ಲೌಕಿಕವಾದಂತಹ ಕೆಲಸಗಳು ಅವು ಇವುಗಳನ್ನೆಲ್ಲಾನು ಪರಿಪೂರ್ಣವಾಗಿ ಬಿಟ್ಟು ಹಾಕಿರ್ತಾರ. ಅವರು ಬಿಟ್ಟು ಬರೀ ಸ್ಪಿರಿಚುವಲ್ ಅಥವಾ ಭಗವಂತನ ಕಡೆಗೆ ಅವರ ಕೆಲಸಗಳು ಅನ್ನೋ ರೀತಿನಲ್ಲಿ ಇರೋಂಥವ್ರು ಸನ್ಯಾಸಿ ಅನ್ನತಾರೆ. ಅವರು ಆ ಒಂದು ದಾರಿಯಲ್ಲಿ ಹೋಗೋದನ್ನ ಸನ್ಯಾಸ ಅಂತ ಹೇಳ್ತಾರೆ. ತ್ಯಾಗಿ ಆದವನು ಅಥವಾ ತ್ಯಾಗ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ, ನಾವು ಸಾಧಾರಣವಾಗಿ ಏನೋ ಒಂದು ಸಣ್ಣ ಇದಕ್ಕಾಗಿ ಅವ್ರಿಗೆ ಬೇಕಾದದನ್ನ ಬಿಟ್ರೆ ಅದನ್ನ ತ್ಯಾಗ ಅನ್ನುವಂಥದ್ದು, ಸ್ಯಾಕ್ರಿಫೈಸ್ ಅನ್ನುವಂಥದ್ದು ಈ ರೀತಿ ಹೇಳ್ತೀವಿ. ಆದ್ರೆ ಅದು ಒಂದು ವಿಷಯವಾಗಿ ಇಲ್ಲಿ ಸಾಧಾರಣವಾಗಿ ಇನ್ ಜನರಲ್ ತ್ಯಾಗಿ ಅನ್ನುವಂತಹ ರೀತಿನಲ್ಲಿ ಯಾರನ್ನ ಹೇಳ್ತಾರೆ ಅಂದ್ರೆ, ನಾವು ಈ ಕರ್ಮ ಸನ್ಯಾಸ ಯೋಗದಲ್ಲಿ ನಿಷ್ಕಾಮ ಕರ್ಮದ ಬಗ್ಗೆ ಯಾವ ರೀತಿ ಮಾತನಾಡ್ಕೊಂಡಿದ್ವಲ್ಲ, ಆ ರೀತಿ ಪ್ರತಿಯೊಂದು ಲೌಕಿಕವಾದ ಕೆಲಸಗಳನ್ನ, ಮೆಟೀರಿಯಲಿಸ್ಟಿಕ್ ಕೆಲಸಗಳು ಏನಿರುತ್ತಲ್ಲ ನಮ್ಮ ಸುತ್ತಮುತ್ತಲಿನ, ಆ ಕೆಲಸಗಳನ್ನೆಲ್ಲ ಮಾಡ್ತಾ ಹೋಗಿ ಆದ್ರೆ ಅದರಿಂದ ಬರುವಂತಹ ಫಲವನ್ನ ಅಪೇಕ್ಷೆ ಮಾಡದೆ ಯಾರಿರ್ತಾರಲ್ಲ ಅವರನ್ನ ತ್ಯಾಗಿ ಅಂತ ಕರೆಯೋದು, ಅಥವಾ ಅದನ್ನ ತ್ಯಾಗ ಅಂತ ಕರೆಯೋದು ಅಂತ ಭಗವಂತ ಇಲ್ಲಿ ಕ್ಲಾರಿಫೈ ಮಾಡ್ತಾನೆ. ಸೊ ಹಾಗಾಗಿ ಎರಡೂ ಒಂದು ರೀತಿಯಾದ ಇದನ್ನೇ, ಈಗ ಸನ್ಯಾಸಿಯಾದವರಿಗೆ ಏನು ಈ ಲೌಕಿಕವಾದ ಯಾವುದೇ ಕೆಲಸಗಳನ್ನ ಮಾಡೋದಿಲ್ವಾದ್ರಿಂದ ಅದರಿಂದ ಯಾವುದೇ ಫಲಾಪೇಕ್ಷೆ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಅವರು ನಡೆಯುವುದು ಕೂಡ ಭಗವಂತನ ಒಂದು ರೀಚ್ ಆಗುವಂತಹ ಒಂದು ದಾರಿಯಲ್ಲೇ, ಸ್ಪಿರಿಚುವಲ್ ದಾರಿಯಲ್ಲೇ ನಡೀತಾರೆ, ಆಧ್ಯಾತ್ಮಿಕವಾದ ದಾರಿಯಲ್ಲಿ. ತ್ಯಾಗಿಯಾದವನು ಕೂಡ ಅದೇ ದಾರಿಯಲ್ಲೇ ನಡೀತಾ ಇರ್ತಾನೆ. ಆದ್ರೆ ಪರಿಸರದಲ್ಲಿ ಏನೇನ್ ಕೆಲಸಗಳನ್ನ ಮಾಡ್ಬೇಕಾಗಿರುತ್ತೋ, ಆ ಒಂದು ಸ್ವಧರ್ಮದ ವಿಷಯವಾಗ್ಲಿ ಇದಾಗ್ಲಿ ಏನ್ ಮಾಡ್ಬೇಕಿರತ್ತೆ ಆ ಕರ್ಮಗಳನ್ನೆಲ್ಲ ಕೆಲಸಗಳನ್ನ ಮುಂದುವರಿಸ್ತಾ ಹೋಗಿ ಭಗವಂತನನ್ನ ತಲುಪೋ ಒಂದು ದಾರಿಯಲ್ಲಿ ನಡೀತಾ ಹೋಗ್ತಾನೆ. ಸೊ ಹಾಗಾಗಿ ಎರಡೂ ಒಳ್ಳೆಯ ದಾರಿಗಳೇ. ಒಂದು ತನ್ನ ಲೌಕಿಕವಾದ ಕೆಲಸಗಳನ್ನ ಮಾಡ್ಕೋತಾ ಮುಂದುವರಿಯುವಂಥದ್ದು, ಇನ್ನೊಂದು ಇವುಗಳೆಲ್ಲ ನನಗೆ ಬೇಡ, ನನಗೆ ಇದು ಭಗವಂತನನ್ನು ಬಿಟ್ಟು ಬೇರೆ ಇನ್ನೇನು ಬೇಡ ಅನ್ನುವಂತಹ ಪರಿಪೂರ್ಣವಾದ ಒಂದು ತ್ಯಾಗ, ಎಲ್ಲವನ್ನು ಬಿಟ್ಟು ಹಾಕುವಂತಹ ಒಂದು ಮನೋಭಾವದಲ್ಲಿ ಸನ್ಯಾಸತ್ವ ಅಂತ ಹೇಳ್ತಾರೆ. ಸೊ ಹೀಗಾಗಿ ಈ ಎರಡೂ ವಿಷಯಗಳ ಬಗ್ಗೆ ಭಗವಂತ ಇನಿಷಿಯಲಿ ಕ್ಲಾರಿಫೈ ಮಾಡಿ ಮುಂದಿನ ವಿಷಯಗಳಿಗೆ ಹೋಗ್ತಾನೆ. ನಾವು ಮುಂದಿನ ಇದರಲ್ಲಿ ಈ ಕೆಲಸಗಳನ್ನ ಮಾಡೋದ್ರ ಬಗ್ಗೆ, ಅಥವಾ ಆಕ್ಷನ್ ಅಂತ ನಾವ್ ಏನಕ್ಕೆ ಕರಿತೀವಲ್ಲ, ಯಾವುದೇ ಒಂದು ಕೆಲಸವನ್ನ ನಾವು ಮಾಡೋದ್ರ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಡಿವಿಷನ್ಗಳು ಬರ್ತಾ ಹೋಗುತ್ತೆ. ಅದ್ರ ಬಗ್ಗೆ ಭಗವಂತ ಮಾತನಾಡ್ತಾ ಹೋಗ್ತಾನೆ.
ಮೊದಲನೇದಾಗಿ ಈ 5 ವಿಷಯಗಳು, ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂದ್ರೆ ಅದರಲ್ಲಿ 5 ವಿಷಯಗಳು ಅಥವಾ 5 ಬೇರೆ ಬೇರೆ ಆದಂತ ಎಲಿಮೆಂಟ್ಸ್ ಅಂತ ಏನ್ ಹೇಳ್ತೀವಿ ಅದಿರುತ್ತೆ. ಮೊದಲನೇದಾಗಿ ಪರಿಸ್ಥಿತಿ, ಯಾವ ಪರಿಸ್ಥಿತಿಯಲ್ಲಿ ಇವದನ್ನ ಮಾಡ್ತಾ ಇದೀವಿ ಅನ್ನೋಂಥದ್ದು, ಅಥವಾ ಸುತ್ತಮುತ್ತಲಿನ ವಾತಾವರಣ ಏನಿದೆ, ಯಾವ ಸಿಚುಯೇಷನ್ ನಲ್ಲಿ ಅದನ್ನ ಮಾಡ್ತಾ ಇದೀವಿ ಅನ್ನೋಂಥದ್ದು. ಎರಡನೇದು ಮಾಡುವಂತಹವನು, ಡೂವರ್ ಯಾರು, ಅದು. ಮೂರನೇದಾಗಿ ಸೆನ್ಸಸ್ ಅಂಡ್ ಮೈಂಡ್, ಅಂದ್ರೆ ನಮ್ಮ ಇಂದ್ರಿಯಗಳು ಮತ್ತೆ ನಮ್ಮ ಮನಸ್ಸು ಯಾವ ರೀತಿಯಾಗಿ ಈ ಕೆಲಸವನ್ನ ಮಾಡ್ಲಿಕ್ಕೆ ಇದು ಮಾಡ್ತಾ ಇದೆ ಅನ್ನುವಂತಹದ್ದು, ಇದು ಸೆನ್ಸಸ್ ಮತ್ತೆ ಮೈಂಡ್. ನಾಲ್ಕನೇದು ಎಫರ್ಟ್, ಅಂದ್ರೆ ನಾವು ಆ ಕೆಲಸವನ್ನ ಮಾಡ್ಲಿಕ್ಕೆ ಹಾಕುವಂತಹ ಒಂದು ಆ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಲ್ಲ, ಅದನ್ನ ಎಫರ್ಟ್ ಅಂತ ಕರೀತಾರೆ. ಸೊ ಹೀಗಾಗಿ ಒಂದು ಕೆಲಸವನ್ನ ಮಾಡ್ಬೇಕಂದ್ರೆ ಮೊದಲು ಪರಿಸ್ಥಿತಿ, ಆ ಕೆಲಸವನ್ನ ಮಾಡ್ಲಿಕ್ಕೆ ಬೇಕಾದಂತಹ ಒಂದು ಪರಿಸ್ಥಿತಿ, ಆ ಪರಿಸ್ಥಿತಿಯಲ್ಲಿ ನಾನು ನನ್ನ ಮನಸ್ಸು ಮತ್ತು ನನ್ನ ಇಂದ್ರಿಯಗಳನ್ನ ಬಳಸಿಕೊಂಡು ಮಾಡುವಂತಹ ಪ್ರಯತ್ನ ಯಾರು ಮಾಡ್ತಾ ಇರೋದು, ನಾನು. ಸೊ ಹಾಗಾಗಿ ಡೂವರ್, ಸೆನ್ಸ್ಗಳು ಮತ್ತು ನಮ್ಮ ಇಂದ್ರಿಯಗಳು ಮತ್ತು ನಾವು ಮಾಡುವಂತಹ ಪ್ರಯತ್ನ, ಇದು 4 ಆಯ್ತು. ಇವೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕೊನೆಯಲ್ಲಿ ಬರುವಂತದ್ದು ಏನು ಅಂದ್ರೆ, ಆ ಒಂದು ಇವೆಲ್ಲವನ್ನು ನೋಡುವಂತಹ ಒಂದು ಕಾನ್ಶಿಯಸ್ನೆಸ್ ಅಥವಾ ಚೈತನ್ಯ ಅಥವಾ ಆತ್ಮ ಅಥವಾ ದೇವರು, ಭಗವಂತ ಅಂತ ಏನನ್ನ ಕರಿತೀವಲ್ಲ ನಾವು, ಅದು ಬಹಳ ಮುಖ್ಯವಾದಂಥದ್ದು ಈ 5 ವಿಷಯಗಳಲ್ಲಿ. ಇದನ್ನ ಯಾಕೆ ಹೇಳ್ತಾನೆ ಭಗವಂತ ಅಂದ್ರೆ, ಇದರ ಹಿಂದಿನ ಇದ್ರಲ್ಲಿ ನಾವು ಅಧ್ಯಾಯಗಳಲ್ಲಿ ನೋಡಿದಂತೆ, ಈಗ ರಾಜಸಿಕವಾದಂತಹ ಮನೋಭಾವ ಇದ್ದವರು ಕೆಲಸ ಮಾಡಿದ್ದು ನಾನು ಅನ್ನುವಂತಹ ಒಂದು ಅಹಂಕಾರದಿಂದ ಹೇಳ್ಕೊತಾ ಹೋಗ್ತಾರೆ. ಆದ್ರೆ ಈ ಒಂದು ವಿಷಯವಾಗಿ ಭಗವಂತ ಏನ್ ಹೇಳ್ತಾನೆ ಇಲ್ಲಿ ಅಂದ್ರೆ, ಕೊನೆಯದಾಗಿ ಬಹಳ ಮುಖ್ಯವಾದಂಥದ್ದು, ಇವುಗಳೆಲ್ಲದನ್ನೂ ನೋಡ್ತಾ ಇರುವಂತದ್ದು, ಈ ಪರಿಸ್ಥಿತಿಯನ್ನ ಮಾಡುವವನು ಹಾಕ್ತಾ ಇರುವಂತಹ ಪ್ರಯತ್ನ ಮತ್ತು ಅವರ ಇಂದ್ರಿಯಗಳು ಮತ್ತೆ ಮನಸ್ಸು, ಇವೆಲ್ಲವುಗಳನ್ನ ಗಮನಿಸ್ತಾ ಇರುವಂತಹ ಒಂದು ದೈವಿಕವಾದ ಶಕ್ತಿ ಅಂತ ಏನ್ ಹೇಳ್ತೀವಲ್ಲ, ಅದು ಬಹಳ ಮುಖ್ಯವಾದದ್ದಾಗತ್ತೆ. ಸೊ ಹಾಗಾಗಿ ಇವೆಲ್ಲವನ್ನ ಮಾಡಿಸ್ತಾ ಇರೋದು ಈ ದೈವಿಕವಾದ ಶಕ್ತಿ ಅನ್ನುವಂತಹ ಒಂದು ಮನೋಭಾವ ಇರಬೇಕು ನಮ್ಮಲ್ಲಿ. ಈ ಕೆಲಸ ಅನ್ನೋದು ಆಗ್ತಾ ಇರೋದು ನನ್ನಿಂದ ಅಲ್ಲ, ಈ ಭಗವಂತನ ಒಂದು ಪ್ರೇರೇಪಣೆಯಿಂದ ಆಗ್ತಾ ಇರುವಂತದ್ದು, ಮಾಡ್ತಾ ಇರೋನು ನಾನಲ್ಲ ಅನ್ನುವಂತಹ ಒಂದು ಮನೋಭಾವ ಇಲ್ಲಿ ಬರಬೇಕು ಅನ್ನುವಂತಹ ಕಾರಣಕ್ಕೆ ಈ 5 ಡಿವಿಷನ್ಗಳಾಗಿ ಹೇಳಿರೋದು. ಮೊದಲನೇದು ಪರಿಸ್ಥಿತಿಗಳು ಮತ್ತು ಇಂದ್ರಿಯಗಳು ಮತ್ತು ಮನಸ್ಸಿನ ಮೂಲಕ ಮಾಡ್ತಾ ಇರುವಂತಹ ವ್ಯಕ್ತಿ ಮತ್ತು ಹಾಕುತ್ತಾ ಇರುವಂತಹ ಪ್ರಯತ್ನ, ಇದಿಷ್ಟನ್ನು ಕೂಡ ನೋಡ್ತಾ ಇರುವಂತಹ ಭಗವಂತನ ಒಂದು ದೈವಿಕ ಶಕ್ತಿ, ಇದಿಷ್ಟು ಆಯ್ತಾ. ಇದು ಒಂದು ಹಂತದಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಬೇಕಾದಂತಹ ಒಂದು ಐಟಮ್ಸ್ ಅಥವಾ ಒಂದು ಪದಾರ್ಥಗಳು ಅಂತ ಏನ್ ಹೇಳ್ತೀವಲ್ಲ, ಆ ರೀತಿಯಾಗಿ ಇದನ್ನ ವಿಂಗಡಣೆ ಮಾಡಬಹುದು. ನೆಕ್ಸ್ಟ್, ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕು ಅಂದ್ರೆ ಅದರ ಬಗ್ಗೆ ನಮಗೆ ವಿಷಯ ತಿಳಿದಿರ್ಬೇಕು ಅಲ್ವಾ. ಸೊ ಹಾಗಾಗಿ ಆ ವಿಷಯವನ್ನು ತಿಳ್ಕೊಳ್ಳುವಂತ ಇದರಲ್ಲಿ ಈ 3 ಬರುತ್ತೆ. ಮೊದಲನೇದಾಗೂ ಆ ವಿಷಯದ ಬಗ್ಗೆ ತಿಳ್ಕೊಳ್ಳುವ ಆ ಒಂದು ವಿಷಯದ ಒಂದು ಜ್ಞಾನ ಏನಿರುತ್ತಲ್ಲ, ಅದು ಮೊದಲನೆಯದು. ಎರಡನೇದು, ಯಾವ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದೀವಲ್ಲ ಆ ಒಂದು ಪದಾರ್ಥ. ಈಗ ಉದಾಹರಣೆಗೆ ನನ್ನ ಮುಂದೆ ಮೊಬೈಲ್ ಇದೆ ಅಂತ ಇಟ್ಕೊಳ್ಳೋಣ. ಆ ಮೊಬೈಲಿನ ಬಗ್ಗೆ ನಾನು ತಿಳ್ಕೊಳ್ಬೇಕಾದಂತಹ ವಿಷಯ ಒಂದು. ಎರಡನೇದು ಮೊಬೈಲ್, ಅದೊಂದು ಪದಾರ್ಥ ಅದು. ಮೂರನೇದು ತಿಳ್ಕೊಳ್ತಾ ಇರುವಂತಹ ನಾನು ವ್ಯಕ್ತಿ. ಈ ಮೂರು ನನಗೆ ಜ್ಞಾನದ ರೂಪದಲ್ಲಿ ಬೇಕಾದಂತಹ 3 ವಿಷಯಗಳು, ಯಾವುದೇ ಒಂದು ಆಕ್ಷನ್ ಅನ್ನ ನಾನು ಮಾಡಬೇಕು ಅಂದ್ರೆ. ಸೊ ಆ ರೀತಿಯಾಗಿ ಈಗ ಉದಾಹರಣೆಗೆ ಈ ಹಿಂದಿನ ಇದ್ರಲ್ಲೇ ನೋಡಿದ್ರೆ ಸಿಚುಯೇಷನ್, ನನ್ನ ಕಣ್ಣ ಮುಂದೆ ನನ್ನ ಮೊಬೈಲ್ ಇದೆ, ಅದು ನನ್ನ ಪರಿಸ್ಥಿತಿ. ಯಾರು ನೋಡ್ತಾ ಇದ್ದಾರೆ? ನಾನು. ಇಂದ್ರಿಯಗಳು ಮತ್ತು ಮನಸ್ಸು, ಯಾವುದು? ಕಣ್ಣಿನ ಮೂಲಕ ನಾನು ನೋಡ್ತಾ ಇದ್ದೀನಿ, ಅದು ನನ್ನ ಮನಸ್ಸಿಗೆ ಆಲೋಚನೆ ಬಂದಿದೆ ಮತ್ತು ಅದನ್ನ ನೋಡಲಿಕ್ಕೆ ನಾನು ಹಾಕುವಂತಹ ಪ್ರಯತ್ನ. ಮತ್ತು ಇದನ್ನ ನಾನೀಗ ಮೊಬೈಲ್ ಅನ್ನ ನೋಡುವಂತಹ ಒಂದು ಪರಿಸ್ಥಿತಿಯೂ ಕೂಡ ಭಗವಂತನಿಂದಾನೇ ಬಂದಂತಹ ಒಂದು ದೈವಿಕವಾದ ಶಕ್ತಿ ಏನಿದೆ, ಅದು ಇದನ್ನ ನೋಡ್ತಾ ಇದೆ ಅನ್ನುವಂತಹ ಒಂದು ಏನು ಅಂಶ ಇದೆಯಲ್ಲ ಅದು. ಸೊ ಈ ರೀತಿಯಾಗಿ ಇದು ನನಗೆ ಜ್ಞಾನದ ರೂಪದಲ್ಲಿ ನಾನು ಮೊಬೈಲಿನ ಬಗ್ಗೆ ತಿಳ್ಕೊಳ್ಬೇಕಾದಂಥದ್ದು, ಆ ಮೊಬೈಲ್ ಒಂದು ಮತ್ತು ನಾನು ನೋಡ್ಕೋಬೇಕಾದಂಥವ್ರು, ಈ 3 ಫ್ಯಾಕ್ಟರ್ಗಳು ಆದವು. ಇದರ ನಂತರ ನಾನು ಈಗ ಆ ಕೆಲಸವನ್ನ ಮಾಡ್ತಾ ಇದ್ದೀನಲ್ಲ, ಅದರ ರೀತಿಯಾಗಿ ಈಗ ಉದಾಹರಣೆಗೆ ನಾನು ಆ ಮೊಬೈಲ್ ನನಗೆ ಕಾಣ್ತಾ ಇದೆ, ನಾನು ಅದನ್ನ ತಗೊಳ್ಬೇಕು, ಅದು ನನ್ನ ಆಕ್ಷನ್ ಅಂತ ಇಟ್ಕೊಳ್ಳೋಣ. ತಗೊಳ್ಲಿಕ್ಕೆ ಹೋಗ್ತಾ ಇರುವಂತಹ ನಾನು, ಡೂವರ್ ನಾನು ಒಂದು. ಎರಡನೆಯದು, ನಾನು ಆ ಮೊಬೈಲ್ ಅನ್ನ ಎತ್ಕೊಳ್ಳಿಕ್ಕೆ ಹೋಗ್ತಾ ಇರುವಂತಹ ಒಂದು ಆಕ್ಷನ್ ಏನಿದೆಯಲ್ಲ, ಅದು ಆ ಕೆಲಸವನ್ನು ಏನ್ ಮಾಡ್ತಾ ಇದ್ದೀನಿ ಅದೇನೆ. ಮತ್ತು ಮೂರನೇದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಷನ್, ಅಂದ್ರೆ ಈಗ ನಾನು ನನ್ನ ಕೈಯನ್ನ ಬಳಸಿ ಮೊಬೈಲ್ ಅನ್ನ ಎತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಈ ಇನ್ಸ್ಟ್ರೂಮೆಂಟ್ ಯಾವುದನ್ನ ಬಳಸಿ ನಾನು ಆ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಲ್ಲ,
ಈ ಮೂರನ್ನು ನಾನು ಕೆಲಸವನ್ನ ಮಾಡಲಿಕ್ಕೆ ನನಗೆ ಬೇಕಾದಂತಹ ಒಂದು ಮೂರು ವಿಂಗಡಣೆಗಳು ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಯಾವುದೇ ಒಂದು ಕೆಲಸವನ್ನ ನಾನು ಮಾಡಬೇಕು ಅಂದ್ರೆ ಇಷ್ಟು ವಿಷಯಗಳು ಇರಬೇಕು. ನಾವು ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀವಿ, ಓಕೆ ನನ್ನ ಮುಂದೆ ಒಂದು ಬಾಟಲ್ ಇದೆ ಅಥವಾ ನನ್ನ ಮುಂದೆ ಒಂದು ಮೈಕ್ ಇದೆ, ಏನೋ ಒಂದಿದೆ, ನಾನು ಅದನ್ನ ನೋಡ್ತಾ ಇದ್ದೀನಿ ಅನ್ನುವಂಥದ್ದು ಬಹಳ ಸುಲಭವಾಗಿ ಇಮ್ಮಿಡಿಯೇಟ್ ಆಗಿ ನಮ್ಗೆ ಹೊಳೆಯುವಂಥದ್ದು. ಆದ್ರೆ ಇದರ ಹಿಂದೆ ಎಷ್ಟು ಕೆಲಸಗಳು ನಡೀತಾ, ನಾವು ಗಮನವಿಟ್ಟು ನೋಡಿದ್ವಿ ಅಂದ್ರೆ ಇವೆಲ್ಲವನ್ನೂ ನಮ್ಗೆ ಈಸಿಯಾಗಿ ಕಾಣುವಂಥದ್ದು. ಈಗ ನಾನು ಉದಾಹರಣೆಗೆ ನನ್ನ ಮುಂದೆ ಇರುವಂತಹ ಮೈಕ್ ಅನ್ನ ನಾನು ನೋಡ್ಬೇಕು ಅಂದ್ರೆ ಮೊದಲನೇದಾಗಿ ನನ್ನ ಕಣ್ಣಿನ ಮೂಲಕ ನಾನು ಅದನ್ನ ನೋಡ್ಬೇಕು, ಹೌದಾ? ಆ ಒಂದು ನೋಡುವಂತಹ ಕ್ರಿಯೆ ನನ್ನ ಮನಸ್ಸಿಗೆ ಅರ್ಥವಾಗಬೇಕು, ಓಕೆ ಇದು ಮೈಕ್ ಅನ್ಬಿಟ್ಟು ಅಂತ. ಈಗ ಅದು ಗೊತ್ತಾಗಬೇಕು ಅಂದ್ರೆ ಇದು ಮೈಕ್ ಅನ್ನೋದು ನನಗೆ ತಿಳಿದಿರ್ಬೇಕು, ಇದರ ಬಗ್ಗೆ ನನಗೆ ಆಲ್ರೆಡಿ ಒಂದು ಜ್ಞಾನ ಅನ್ನೋದು ಇರಬೇಕು, ಮತ್ತು ಅಲ್ಲಿ ನನ್ನ ಕಣ್ಣು ಮುಂದೆ ಮೈಕ್ ಇದ್ರೆ ಮಾತ್ರನೇ ನನಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸುಮ್ನೆ ಎಲ್ಲ ಗಾಳಿಲಿ ನೋಡ್ಬಿಟ್ಟು ಓಕೆ ಇಲ್ಲಿ ಮೈಕ್ ಇದೆ ಅನ್ನೋ ರೀತಿನಲ್ಲಿ ಖಂಡಿತವಾಗ್ಲೂ ನಾನು ಹೇಳಲ್ಲ. ಸೊ ಹಾಗಾಗಿ ತಿಳ್ಕೊಳ್ಬೇಕಾದಂತಹ ನಾನು ಇರಬೇಕು, ತಿಳ್ಕೊಳ್ಳಿಕ್ಕೆ ಮುಂದೆ ಒಂದು ಮೈಕ್ ಅನ್ನೋದು ಇರಬೇಕು, ಮತ್ತೆ ಅದಕ್ಕೆ ಬೇಕಾದಂತಹ ಒಂದು ಈಗ ಕಣ್ಣಿನ ಮೂಲಕ ನೋಡ್ಲಿಕ್ಕೆ ಆಗುವಂಥದ್ದು, ಮನಸ್ಸಿನ ಮೂಲಕ ಅದು ಅರ್ಥ ಆಗುವಂಥದ್ದು, ಈ ರೀತಿಯಾದದ್ದೆಲ್ಲನೂ ಬೇಕಾಗುತ್ತೆ. ಜೊತೆಗೆ ಈಗ ಆ ಮೈಕಿನ ರಿಲೇಟೆಡ್, ಈಗ ನಾನು ಮೈಕ್ ನಲ್ಲಿ ಮಾತಾಡ್ಬೇಕು ಅಂದ್ರೆ ಯಾವ ರೀತಿಯಾಗಿ ಮಾತಾಡ್ತಾ ಇರುವ ನಾನು ಮಾತನಾಡುವ ಒಂದು ಕ್ರಿಯೆ ಮತ್ತು ಯಾವ್ದನ್ನ ಯೂಸ್ ಮಾಡ್ಕೊಂಡು ನಾನು ಮಾತನಾಡ್ತಾ ಇದ್ದೀನಿ, ನನ್ನ ಗಂಟ್ಲು, ನಾಲಿಗೆ, ಇವುಗಳ ಮೂಲಕ ನಾನು ಆ ಕೆಲಸವನ್ನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ನೋಡ್ಲಿಕ್ಕೆ ನಮಗೆ ಒಂದು ಸೆಕೆಂಡ್ಗೆ ಸುಮ್ನೆ ಇದೊಂದು ವಿಷಯ ಅಂತ ಅನ್ನಿಸ್ಬಿಡ್ಬೋದು, ಆದ್ರೆ ಇದರ ಸುತ್ತ ಇಷ್ಟು ಕೆಲಸಗಳು ನಡೀತಾ ಇರುತ್ತೆ ತಾನಾಗೇನೆ, ಆಟೋಮೆಟಿಕ್ ಆಗಿ ವಿತಿನ್ ಒಂದು ಸೆಕೆಂಡ್, ಏನು ಡಿಫ್ರೆನ್ಸ್ ಇಲ್ಲ, ಇಷ್ಟು ಕೆಲಸಗಳು ಒಟ್ಟಿಗೆ ತಾನಾಗೆ ಆಗುತ್ತವೆ. ಇವಿಷ್ಟನ್ನು ಆ ಒಂದು ಇನ್ಸ್ಟೆಂಟಿನಲ್ಲಿ ಆ ಒಂದು ಕೆಲಸ ಇಷ್ಟು ನಡೀತಾ ಇರೋದನ್ನ ಗಮನಿಸ್ತಾ ಇರುವಂತದ್ದು ಅಥವಾ ಅದನ್ನ ತನ್ನ ಇದರ ಮೂಲಕ ಮಾಡ್ತಾ ಇರುವಂತದ್ದು ಯಾವ್ದಿದೆಯಲ್ಲ, ಅದು ಆ ದೈವಿಕವಾದ ಶಕ್ತಿ, ಒಂದು ದೇವರು ಅಥವಾ ಚೈತನ್ಯ ಅಂತ ನಾವ್ ಏನ್ ಕರೆದ್ವಲ್ಲ, ಶುದ್ಧ ಚೈತನ್ಯವಾದ ಆತ್ಮದ ಸ್ವರೂಪ ಅಂತ ಏನ್ ಹೇಳೋದ್ವಲ್ಲ, ಅದು ಇದಿಷ್ಟನ್ನ ನೋಡ್ತಾ ಇರುವಂತದ್ದು, ಇವೆಲ್ಲವನ್ನ ಒಂದು ಗಮನಿಸ್ತಾ ಇರುವಂತದ್ದು ಮತ್ತು ಸಾಕ್ಷಿ ಭಾವದಿಂದ ನೋಡ್ತಾ ಇರುವಂತದ್ದು. ಸೊ ಹಾಗಾಗಿ ಇದು ನಾವು ಮಾಡುವಂತಹ ಯಾವುದೇ ಕೆಲಸದಲ್ಲಿ ಇಷ್ಟು ವಿಷಯಗಳು ಅಡಗಿರುತ್ತೆ ಅನ್ನುವಂಥದ್ದನ್ನ ನಾವೇ ನಮ್ಮ ಮನಸ್ಸಿಗೆ ತಂದುಕೋತಾ ಹೋದ್ವಿ ಅಂದ್ರೆ ತಾನಾಗೆ ನಾನು ಇದರಲ್ಲಿ ಏನೂ ಇಲ್ಲ ಅಂದ್ರೆ ಈ ಇಷ್ಟು ಕೆಲಸಗಳಲ್ಲಿ ನನ್ನ ರೋಲ್ ಏನಿದೆ, ನನ್ನ ಪಾಲು ಏನಿದೆ ಅನ್ನೋದನ್ನ ನೋಡಿದಾಗ ಬಹಳ ಸಣ್ಣದಾಗ್ತಾ ಹೊರಟೋಗುತ್ತೆ. ಹೆಚ್ಚಿಗೆ ನಡೀತಾ ಇರೋದೆಲ್ಲನೂ ನನ್ನ ಪರಿವೇ ಇಲ್ಲದೆ ಮಿಕ್ಕಿದ್ದೆಲ್ಲ ನಡೀತಾ ಇದೆ. ಈಗ ಸಡನ್ ಆಗಿ ಈಗ ಉದಾಹರಣೆಗೆ ಗಾಡಿ ಓಡಿಸ್ತಾ ಇರ್ಬೇಕಾದ್ರಾಗ್ಲಿ ಅಥವಾ ಏನಾದ್ರೂ ಒಂದು 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 ಪಾತ್ರೆ ಏನಾದ್ರು ಬಿತ್ತು ಮಾಡ್ತು ಅಂದ್ರೆ ನಾವು ಎಷ್ಟು ಸಡನ್ ಆಗಿ ರಿಯಾಕ್ಟ್ ಆಗ್ತೀವಿ. ಯಾವ್ದೋ ಒಂದು ಗಾಡಿ ಅಡ್ಡ ಬಂತು, ಗಾಡಿ ಓಡಿಸ್ತಿದ್ದಾಗ ಅಂದ್ರೆ ಸಡನ್ ಆಗಿ ಬ್ರೇಕ್ ಹಾಕುವಂಥದ್ದು, ಅದೆಲ್ಲ ಮನಸ್ಸಿಗೆ ತಾನಾಗಿ ಎಷ್ಟು ನ್ಯಾಚುರಲ್ ಆಗಿ ಸ್ಫುರಿಸ್ತಾ ಹೊರಟೋಗುತ್ತೆ ನಮ್ಗೆ. ಒಂದು ಅದು ಅಭ್ಯಾಸ ಅನ್ನೋದು ಆದ ಕೂಡಲೇ ನಾವ್ ಅದ್ರ ಕಡೆಗೆ ಗಮನವೇ ಹರಿಸದೆ ಎಷ್ಟು ಚೆನ್ನಾಗಿ ಆಗ್ತಾ ಹೋಗುತ್ತೋ ಅದು ಅದೇ ರೀತಿಯಾಗಿ, ಅದು ಒಂದು ಎಕ್ಸಾಂಪಲ್ ಆಗಿ ನಾನು ನಿಮ್ಗೆ ಹೇಳ್ತಿರೋದು, ಅದೇ ರೀತಿಯಾಗಿ ಪ್ರತಿಯೊಂದು ಕೆಲಸವನ್ನು ನಾವು ಮಾಡ್ತಾ ಹೋಗ್ತಾ ಇರೋದು, ನಾನು ಮಾಡ್ತಾ ಇದ್ದೀನಿ ಇಲ್ಲಿ, ನಾನು ಈ ಕೆಲಸವನ್ನ ಮಾಡಿದೆ, ನಾನು ಆ ಕೆಲಸವನ್ನ ಮಾಡಿದೆ ಅಂತ ಅನ್ಕೊಂಡು ನಾವು ಮಾಡ್ತಾ ಇರ್ತೀವಿ ಅಷ್ಟೇನೆ. ಆದ್ರೆ ಅದು ತಾನಾಗೆ ನ್ಯಾಚುರಲ್ ಆಗಿ ಆ ದೈವಿಕವಾದ ಶಕ್ತಿಯ ಒಂದು ರೂಪದಲ್ಲಿ ನಡೀತಾ ಹೋಗ್ತಾ ಇರುವಂತದ್ದು, ಅದರ ಕಡೆಗೆ ನಾವು ಇಲ್ಲಿ ಗಮನವನ್ನ ಹರಿಸ್ಬೇಕು. ಈ ವಿಷಯಗಳನ್ನ ನಾನು ನಿಮ್ಗೆ ಯಾಕೆ ಹೇಳಿದ್ದು ಅಂದ್ರೆ, ಈ ಆಕ್ಷನ್ಸ್ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ಇಷ್ಟು ಎಲ್ಲವೂ ಸೇರ್ಕೊಂಡು ಆಗ್ತಾ ಇರುವಂತದ್ದು. ಇಲ್ಲಿ ನನ್ನ ರೋಲ್ ಬಹಳ ಚಿಕ್ಕದು, ಆದ್ರೆ ಆ ದೈವಿಕವಾದಂತಹ ಶಕ್ತಿ ಒಂದು ಏನ್ ನಡೆಸ್ತಾ ಇರೋದು ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಇದನ್ನ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ನಾವು ಅಳವಡಿಸ್ಕೊಳ್ಳಿಕ್ಕೆ ಆಯ್ತು ಅಂದ್ರೆ ತಾನಾಗೆ ಈ ಭಕ್ತಿ ಭಾವವಾಗಲಿ, ನಾನು ಮಾಡ್ತಾ ಇರೋದಲ್ಲ ಅನ್ನುವಂತಹ ಆ ಒಂದು ಅಹಂಕಾರದ ಭಾವ ತಾನಾಗೆ ಹೊಟ್ಟೋಗುತ್ತೆ. ನಾನು ಮಾಡ್ತಿಲ್ಲ ಅನ್ನುವಂಥದ್ದು ತನಗೆ ಹೊಳಿತಾ ಹೋಗುತ್ತೆ. ನಾವು ಭಗವಂತ ನನ್ನ ಕೈಲಿ ಮಾಡಿಸ್ತಾ ಇರೋದು ಈ ಕೆಲಸ ಅನ್ನುವಂಥದ್ದು ಬಂದಾಗ, ನಾನು ಈ ಒಂದು ಕೆಲಸಕ್ಕೆ ನನ್ನ ಕೈಲಾದಷ್ಟು ತನ್ನ ಶಕ್ತಿಗೆ ಸಾಕಾಗುವಷ್ಟು ಮಾಡಬೇಕು, ನಾನು ಇದಕ್ಕೆ ಅನ್ಯಾಯ ಮಾಡಬಾರದು, ಈ ಕೆಲಸಕ್ಕೆ ನನ್ನ ಕಡೆಯಿಂದ ಅನ್ಯಾಯ ಆಗಬಾರದು ಅನ್ನುವಂತಹ ರೀತಿನಲ್ಲಿ ಮಾಡುವಂತದ್ದಾಗುತ್ತೆ. ಸೊ ಹಾಗಾಗಿ ಈ ವಿಷಯಗಳನ್ನ ನಾನು ನಿಮ್ಗೆ ಈ ಒಂದು ಟಾಪಿಕ್ ಗಳನ್ನ ಹೇಳ್ತಾ ಬಂದಿದ್ದು, ಇದು ಯಾವ ರೀತಿಯಾಗಿ ಒಂದು ಕೆಲಸ ಅನ್ನೋ ಒಂದು ನಡೆದಾಗ ಎಷ್ಟು ವಿಷಯಗಳು ಒಳಗೊಂಡಿರುತ್ತೆ ಅನ್ನುವಂಥದ್ದು ಹೇಳಿದ್ದು. ಈ ಪಾಯಿಂಟ್ ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. ಇದಿತ್ತು ಅಂದ್ರೆ ಮುಂದಿನ ವಿಷಯಕ್ಕೆ ಹೋಗೋಣ. ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳಿರುವಂತದ್ದು ಈ 5 ಫ್ಯಾಕ್ಟರ್ಗಳು ಏನಿರ್ತವಲ್ಲ, ನಾವು ಕೆಲಸ ಅನ್ನುವಂಥದ್ದನ್ನ ಮಾಡಿದಾಗ ಅದರ ಬಗ್ಗೆ ಈ ಶ್ಲೋಕದಲ್ಲಿ ಭಗವಂತ ಹೇಳಿರುವಂತದ್ದು. ಸೊ ಇದ್ ಆದ ನಂತರ ಮತ್ತೆ ನಮ್ಮ
ಹಳೆಯ ಸ್ನೇಹಿತರಾದಂತ ಈ 3 ಗುಣಗಳ ಕಡೆಗೆ ಹೋಗೋಣ. ಇದ್ರ ಬಗ್ಗೆ ನಾವು ಲಾಸ್ಟ್ 2 ಸೆಷನ್ಗಳಲ್ಲಿ ಸಾಕಷ್ಟು ಚರ್ಚೆ ಮಾಡ್ಬಿಟ್ಟಿದೀವಿ. ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಒಂದು ಹಂತದ ಐಡಿಯಾ ಬಂದಿರುತ್ತೆ ಇಷ್ಟೊತ್ತಿಗೆ ಅಂತ ಅನ್ಕೋತೀನಿ. ಈ ಸಾತ್ವಿಕವಾದ ಗುಣ, ರಜೋ ಗುಣ ಮತ್ತು ತಮೋ ಗುಣಗಳು ಅಂದ್ರೆ ಏನು ಅನ್ನುವಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಈಗ ನಾವು ಈ ಅಧ್ಯಾಯದಲ್ಲಿ ಮಾಡುವಂತಹ ಕೆಲಸಗಳ ವಿಷಯವಾಗಿ, ಆಕ್ಷನ್ಸಿನ ವಿಷಯಗಳಾಗಿ ಮಾತಾಡ್ತಾ ಇರೋದ್ರಿಂದ ಈ ಗುಣಗಳಿಗೆ ತಕ್ಕಂತೆ ಅಂದ್ರೆ ನಾವು ಮಾಡುವಂತಹ ಕೆಲಸಗಳು ಯಾವುದು ಸಾತ್ವಿಕವಾದ ಕೆಲಸಗಳು, ಯಾವುದು ರಾಜಸಿಕವಾದಂಥದ್ದು, ಯಾವುದು ತಮಸ್ಸಿನಿಂದ ಕೂಡಿರಂತಹ ಕೆಲಸಗಳು ಅನ್ನೋದನ್ನ ನೋಡ್ತಾ ಹೋಗೋಣ ಇನ್ನು ಮುಂದೆ. ಇಲ್ಲಿಂದ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ, ನೋಡ್ತಾ ಹೋಗೋಣ, ಅಬ್ಸರ್ವ್ ಮಾಡ್ತಾ ಹೋಗಿ. ಮೊದಲನೇದಾಗಿ ಸಾತ್ವಿಕವಾದಂತಹ ಕೆಲಸಗಳು ಅಂದ್ರೆ ಯಾವ ರೀತಿಯಾದದ್ದು? ಈಗ ಮಿಕ್ಕಿದ ಅಧ್ಯಾಯಗಳಲ್ಲಿ ಭಗವಂತ ಏನೇನ್ ಹೇಳಿದಾನೆ ಅದ್ರ ಕಡೆಗೆಲ್ಲ ಒಂದೊಂದಾಗಿ ಲಿಂಕ್ ಬರ್ತಾ ಹೋಗುತ್ತೆ. ನಿಷ್ಕಾಮ ಕರ್ಮ ಅಂತ ಏನು ನಾವು ಹೇಳ್ಕೊಂಡಿದ್ವಲ್ಲ, ಕರ್ಮ ಸನ್ಯಾಸ ಯೋಗದ ಇಲ್ಲಿ ಅಧ್ಯಾಯ 2, 3, 4 ಏನು ಓದಿದ್ವಲ್ಲ ನಾವು, ಕರ್ಮವನ್ನ ಮಾಡಬೇಕು ಬಟ್ ಅದರಿಂದ ಬರುವಂತಹ ಆಸೆಗಳ ಅದರಿಂದ ಬರುವಂತಹ ಫಲಗಳ ಕಡೆಗೆ ಆಸೆಯನ್ನ ಇಟ್ಕೋತಾ ಹೋಗಬಾರದು ಅನ್ನುವಂಥದ್ದು, ಅದು ಸಾತ್ವಿಕವಾದ ಕೆಲಸ ಅಂತ ಅನ್ನಿಸ್ಕೊಳುತ್ತೆ. ಅದಲ್ಲದೆ ಈಗ ಓಕೆನಪ್ಪ, ಇದು ನನಗೆ ಕಷ್ಟವಾಗಿದೆ, ನನಗೆ ಎನಿವೆ ನಾನು ಅದರಿಂದ ಏನು ಫಲಾಪೇಕ್ಷೆ ಮಾಡ್ತಾ ಇಲ್ಲ, ಇದು ಕಷ್ಟವಾಗಿದೆ ಬಿಟ್ಬಿಡ್ತೀನಿ ಅದನ್ನ ಅನ್ನೋಂಥದ್ದು ಅಲ್ಲ. ಆ ಕೆಲಸವನ್ನ ಮಾಡಬೇಕು, ಶ್ರದ್ಧಾಭಕ್ತಿಯಿಂದ ಆ ಕೆಲಸವನ್ನ ಮಾಡಿ, ಆದ್ರೆ ಅದರಿಂದ ಬರುವಂತಹ ಫಲಗಳನ್ನ ಅಪೇಕ್ಷೆ ಮಾಡದೇ ಇರುವಂತದ್ದು ಸಾತ್ವಿಕವಾದ ಕೆಲಸಕ್ಕೆ ಬರುತ್ತೆ. ರಾಜಸಿಕವಾದಂಥದ್ದು ಅಂದ್ರೆ ಈಗ ನಾನು ಏನ್ ಹೇಳದ್ನಲ್ಲ ಆ ರೀತಿ ಅದು ಕಷ್ಟವಾಗಿದೆ, ಮಾಡಕ್ ಹೋಗೋದು ಬೇಡ ಅನ್ನೋ ರೀತಿನಲ್ಲಿ, ಸುಲಭವಾಗಿದ್ರೆ ಮಾಡ್ಬಿಡ್ತೀನಿ ಕೆಲಸವನ್ನ, ಆದ್ರೆ ಕಷ್ಟವಾಗಿದೆ ಹಾಗಾಗಿ ನಾನು ಮಾಡೋದಿಲ್ಲ, ಅಥವಾ ಅದರಿಂದ ಮಾಡೋದ್ರಿಂದಾಗಿ ನನಗೆ ಯಾರೋ ಒಬ್ಬಳು ಹೊಗಳ್ತಾರೆ ಅಂತನೋ, ಅಥವಾ ನನಗೆ ಏನೋ ಒಂದು ಆಸೆ ಇದೆ, ಆ ಕಾರಣದಿಂದಾಗಿ ಆ ಆಸೆಯ ಒಂದು ಫಲಾಪೇಕ್ಷೆಯಿಂದ ನಾನು ಮಾಡ್ತೀನಿ ಅನ್ನಂತ ಹೋಗೋದು, ಈ ರೀತಿಯಾದದ್ದು ರಾಜಸಿಕವಾದಂತಹ ಕೆಲಸಗಳು ಅಂತ ಅನ್ನಿಸ್ಕೊಳುತ್ತೆ. ತಾಮಸಿಕವಾದ ಕೆಲಸ ಅಂದ್ರೆ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆನೂ ಮಾಡಿರೋದಿಲ್ಲ, ಅಲ್ಲಿ ಏನ್ ನಡೀತಾ ಇದೆ, ಏನು ಸಮಸ್ಯೆ ಆಗ್ಬಹುದು ಅದರಿಂದ, ಮತ್ತು ಈಗ ನಾನು ಯಾವ ರೀತಿ ನಾವು ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಂದಾಗ ಅದರ ವಿಷಯವಾಗಿ ತಿಳ್ಕೊಳ್ಳುವಂತಹ ಪದಾರ್ಥ ಏನು ಅದನ್ನೆಲ್ಲ ಯಾವ ರೀತಿ ಹೇಳಿದ್ನಲ್ಲ ಆ ರೀತಿ ಅದ್ರ ಬಗ್ಗೆ ಜ್ಞಾನವೂ ಇಲ್ಲದೆ, ಈಗ ನಾನು ಮೊಬೈಲ್ ಅನ್ನೋದನ್ನ ನೋಡ್ಬೇಕು ಅಂದ್ರೆ ಮೊಬೈಲ್ ಅಂದ್ರೆ ಏನು ಅನ್ನೋದು ನನಗೆ ಗೊತ್ತಿರ್ಬೇಕು, ಅದು ಏನು ಅಂತಾನು ತಿಳ್ಕೊಳ್ಳದೆ ನಾನು ಮಾಡಕ್ ಹೋದೆ ಅಂದ್ರೆ ಅದ್ ನನಗೆ ಮೊಬೈಲ್ ಅಂತಾನೆ ಗೊತ್ತಿರಲ್ಲ. ಸೊ ಆ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅದರ ಬಗ್ಗೆನೆ ತಿಳುವಳಿಕೆ ಇಲ್ಲದೆ, ಅದರ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನವನ್ನೂ ಮಾಡದೆ ಸುಮ್ಮನೆ ಹೇಳಿದಾರೆ ಮಾಡ್ತೀನಿ, ಇದೊಂಥರ ಕಾಟಾಚಾರಕ್ಕೆ ಮಾಡೋದು ಅಂತ ಹೇಳ್ತಾರಲ್ಲ ನಮ್ಮಲ್ಲಿ, ಆ ರೀತಿಯಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗುವಂತದ್ದು ಏನಿದೆಯಲ್ಲ ಅದು ತಮೋ ಗುಣದಿಂದ ಕೂಡಿರುವಂತಹ ಕೆಲಸಗಳು. ರಾಜಸಿಕವಾದಂತದ್ರಲ್ಲಿ ಇಂಥ ಸಮಸ್ಯೆ ಇರಲ್ಲ, ವಿಷಯಗಳನ್ನ ತಿಳ್ಕೊಂಡು ಮಾಡ್ತಾರೆ, ಆದ್ರೆ ಹಿಂದೆ ಏನೋ ಒಂದು ಆಸೆಯನ್ನ ಇಟ್ಕೊಂಡು ಮಾಡ್ತಾರೆ, ವಿಷಯವನ್ನ ತಿಳ್ಕೊಂಡು ಅದು ಕಷ್ಟವಾದ್ರೆ ಮಾಡದಿರ ಇದ್ಬಿಡೋದು, ಅಥವಾ ಅದ್ ಏನೋ ಒಂದು ಫಲಾಪೇಕ್ಷೆಯನ್ನ ಇಟ್ಕೊಂಡು ಆ ಕೆಲಸವನ್ನ ಮಾಡೋದು ರಾಜಸಿಕವಾಗಿ ಆಗತ್ತೆ. ತಾಮಸಿಕದಲ್ಲಿ ಅದ್ರ ವಿಷಯವಾಗಿನೂ ತಿಳ್ಕೊಳಕ್ ಹೋಗಿರಲ್ಲ, ಅದ್ರ ಬಗ್ಗೆ ಗಂಧ ಗಾಳಿ ಇರೋದಿಲ್ಲ, ಏನೋ ಮಾಡಕ್ ಹೇಳಿದಾರೆ ಮಾಡ್ದೆ ಮುಗಿಸ್ದೆ ಅನ್ನುವಂತಹ ರೀತಿನಲ್ಲಿ ಮಾಡೋದು ತಾಮಸಿಕವಾದಂತಹ ಕೆಲಸಗಳು ಅಂತ ಬರುತ್ತೆ. ಸೊ ಇಲ್ಲಿ ನೀವು ಗಮನಿಸಿದ್ರೆ, ಇಲ್ಲಿ ನಾನು ಮನೆಯಲ್ಲಿ ಮಾಡುವಂತ ಕೆಲಸಗಳ, ಆಫೀಸ್ ನಲ್ಲಿ ಮಾಡುವಂತ ಕೆಲಸಗಳ, ಅಥವಾ ಒಬ್ಬರ ಜೊತೆ ಮಾತನಾಡ್ಬೇಕಾದ್ರೆ ಮಾಡುವಂತದ ಯಾವುದು ಅನ್ನೋದನ್ನ ಭಗವಂತ ಇನ್ ಜನರಲ್ ಇಲ್ಲಿ ಹೇಳ್ತಾ ಇಲ್ಲ. ಯಾವುದೇ ರೀತಿಯಾದ ಕೆಲಸವಾಗ್ಲಿ ಅಂತ ಇನ್ ಜನರಲ್ ನಾವು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋ ತನಕ ಲೋಕದ ಕಡೆಗೆ ವ್ಯವಹಾರಗಳನ್ನ ಮಾಡ್ತಾನೆ ಇರ್ತೀವಿ. ನಮಗೆ ನಾವು ಅನ್ನೋ ತರ ಈಗ ಮೆಡಿಟೇಷನ್ ಅದು ಇದಕ್ಕೆ ಅಂತ ಕೂತು ನಮ್ಮಲ್ಲಿ ನಾವೇ ಅಂತ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಅನ್ನೋದು ಬಿಟ್ರೆ, ಸಾಧಾರಣವಾಗಿ ಲೋಕದ ಜೊತೆಗೆ ನಾವು ಕೆಲಸಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಆಕ್ಷನ್ಸ್ ಅನ್ನೋಂಥದ್ದು ನಡೀತಾನೆ ಇರುತ್ತೆ, ಇಂಟರಾಕ್ಷನ್ಗಳು ನಡೀತಾನೆ ಇರುತ್ತೆ. ಯಾರೊಂದಿಗಾದ್ರೂ ಆಗ್ಲಿ ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ ಆಗ್ಲಿ ಏನೋ ಒಂದು ಇಂಟ್ರಾಕ್ಷನ್ ನಡೀತಾನೆ ಇರುತ್ತೆ. ಪ್ರತಿಯೊಂದನ್ನು ಒಳಗೊಂಡು ಕಂಪ್ಲೀಟ್ ಆಗಿ ಒಂಥರ ಜೆನೆರಿಕ್ ಆಗಿ ಹೇಳಿರುವಂತಹ ವಿಷಯಗಳು ಇಲ್ಲಿ. ಸಾತ್ವಿಕವಾದಂಥದ್ದು ಅಂದ್ರೆ ಕೆಲಸವನ್ನ ಶ್ರದ್ಧಾಭಕ್ತಿಯಿಂದ ಮಾಡಿ ಅದರ ಫಲಾಪೇಕ್ಷೆಯನ್ನ ಇಟ್ಟುಕೊಳ್ಳದೆ ಮಾಡುವಂಥದ್ದು ಸಾತ್ವಿಕವಾದ ಕೆಲಸ. ರಾಜಸಿಕವಾದ ಕೆಲಸ ಅಂದ್ರೆ ಅದರ ಬಗ್ಗೆ ತಿಳ್ಕೊಂಡು ಅದನ್ನ ಮಾಡ್ತಾರೆ, ಆದ್ರೆ ಅದರ ಹಿಂದೆ ಏನೋ ಒಂದು ಫಲಾಪೇಕ್ಷೆಯನ್ನ ಇಟ್ಕೊಂಡು ಮಾಡುವಂತದ್ದಾಗ್ಲಿ, ಅಥವಾ ಅದರ ಬಗ್ಗೆ ತಿಳ್ಕೊಂಡ ನಂತರ ಇದು ಕಷ್ಟವಾಗಿದೆ ನಾನು ಮಾಡೋದಿಲ್ಲ ಅಂತ ಕೈ ಜಾರ್ಕೊಳ್ಳೋದಾಗ್ಲಿ, ಇಂಥದ್ದನ್ನ ರಾಜಸಿಕವಾದಂತ ಕೆಲಸ ಅಂತಾರೆ. ತಮೋ ಗುಣದ್ದು ಅಂದ್ರೆ ಕಾಟಾಚಾರಕ್ಕೆ ಏನೋ ಒಂದು ಮಾಡ್ಬೇಕು, ಮಾಡಿ ಮುಗಿಸ್ಬೇಕು, ಅದೊಂದು ಕೆಲಸ ನನ್ನ ಕಡೆಯಿಂದ ಆಗ್ಬೇಕಿದೆ, ಮಾಡದೆ ಮುಗಿಸ್ದೆ ಅನ್ನುವಂತಹ ರೀತಿನಲ್ಲಿ ಮಾಡುವಂಥದ್ದನ್ನ ತಾಮಸಿಕವಾದಂತಹ ಕೆಲಸ ಅಂತ ಭಗವಂತ ಹೇಳ್ತಾನೆ.
ಎಷ್ಟು ಜನಕ್ಕೆ ಈ ಪಾಯಿಂಟ್ಗಳು ಕ್ಲಿಯರ್ ಆದವು, ನಾವು ಮಾಡುವಂತಹ ಕೆಲಸಗಳು ಯಾವುದು ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಅಂತ ಹೇಳ್ತಾನೆ ಅನ್ನುವಂಥದ್ದು ಕ್ಲಿಯರ್ ಇದೆ ಅಂತ ಅನ್ಕೋತೀನಿ ನಾನು. ಈಗ ಮುಂದಿನ ಇದಕ್ಕೆ ಹೋಗೋಣ. ಈಗ ತಾನೇ ಹೇಳಿದ್ದು ಯಾವ ರೀತಿ ಇತ್ತು ಅಂದ್ರೆ, ಅದು ದೇಹ ಮತ್ತು ಮನಸ್ಸಿನ ಲೆವೆಲ್ಲಿನಲ್ಲಿ ಇದ್ದಂಥದ್ದು. ಅಂದ್ರೆ ನಾವು ವಿಷಯವನ್ನ ತಿಳ್ಕೊಳ್ಳೋದು ನಮ್ಮ ಮನಸ್ಸಿನಿಂದ ಮತ್ತು ಕೆಲಸವನ್ನ ಮಾಡುವುದು ದೇಹದಿಂದ. ಸೊ ಹೀಗಾಗಿ ಅದು ದೇಹ ಮತ್ತು ಮನಸ್ಸಿನ ಲೆವೆಲ್ಲಿನಲ್ಲಿ ಇದ್ದಂಥದ್ದು. ಈಗ ಈ ವಿಜ್ಞಾನಮಯ ಕೋಶ ಅಂತ ಏನ್ ಕರಿತೀವಲ್ಲ ನಾವು, ಇಂಟೆಲೆಕ್ಟ್ ಅಂತ ಏನ್ ಕರಿತೀವಲ್ಲ, ಈ ಲೆವೆಲ್ಲಿನಲ್ಲಿ ಈ ಮೂರು ಗುಣಗಳು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನ ನೋಡೋಣ. ಸಾತ್ವಿಕವಾದಂತಹ ಒಂದು ವಿಜ್ಞಾನಮಯ ಕೋಶ, ಒಂದು ಆಲೋಚನೆಗಳು ಯಾವ ರೀತಿ ಇರುತ್ತೆ ಅಂದ್ರೆ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು, ಯಾವುದಕ್ಕೆ ನಾವು ಹೆದರಬೇಕು, ಯಾವುದಕ್ಕೆ ಹೆದರಬಾರದು, ಯಾವ ಕೆಲಸವನ್ನ ಮಾಡೋದರಿಂದ ನಮಗೆ ಶಾಂತಿ, ಆ ಒಂದು ಮೋಕ್ಷ ಅನ್ನುವಂಥದ್ದಾಗ್ಲಿ ಅಥವಾ ಈ ಜೀವನ್ ಮುಕ್ತಿ ಅನ್ನುವಂಥದ್ದು ಸಿಗುತ್ತೆ, ಇದರ ಬಗ್ಗೆ ಎಲ್ಲ ಕ್ಲಾರಿಟಿ ಇರುವಂತಹದ್ದು ಏನಿದೆಯಲ್ಲ, ಅದು ಸಾತ್ವಿಕವಾದಂಥದ್ದು. ಅಂದ್ರೆ ಒಂದ್ ರೀತಿಯಾಗಿ ವಿವೇಚನಾ ಶಕ್ತಿ ಇರುವಂತದ್ದು, ವಿವೇಕ ಇರುವಂತದ್ದನ್ನ ಸಾತ್ವಿಕವಾದದ್ದು ಅಂತ ಕರೀತಾರೆ. ನಾವು ಸಾಧನ ಚತುಷ್ಟಯದಲ್ಲಿ ಮಾತನಾಡ್ಕೊಂಡಿದ್ವಿ, ವಿವೇಕ ಮತ್ತು ವೈರಾಗ್ಯ ಇವುಗಳೆಲ್ಲ ಬರ್ತಾ ಹೋಯ್ತು. ಸೊ ಮೊದಲನೇ ಸ್ಟೆಪ್ ಅದರಲ್ಲಿ ಇರಬೇಕಾದಂಥದ್ದು ವಿವೇಕ ಅನ್ನುವಂಥದ್ದು. ಅಂದ್ರೆ ಯಾವುದು ಕರೆಕ್ಟ್, ಯಾವುದು ತಪ್ಪು ಅನ್ನೋದು ನಮಗೆ ತಿಳಿದಿರ್ಬೇಕು. ಅದು ತಿಳಿದಿದ್ರೆ ಮನಸ್ಸಿನ ಮೂಲಕ ಅದನ್ನ ಮಾಡಿಸಿ ದೇಹದ ಮೂಲಕ ಆ ಕೆಲಸವನ್ನ ಮಾಡುವಂಥದ್ದು ಆಗುತ್ತೆ. ಮನಸ್ಸಿನ ಮೂಲಕ ಅದೊಂದು ಕೆಲಸವನ್ನ ಮಾಡಿಸುವಂಥದ್ದು, ದೇಹದ ಮೂಲಕ ಆ ಕೆಲಸವನ್ನ ಮಾಡಿಸುವಂಥದ್ದು ಆಗುತ್ತೆ. ಮೊದಲನೇದಾಗಿ ನನಗೆ ಆ ಒಂದು ವಿವೇಚನೆನೇ ಇಲ್ಲ ಅಂದ್ರೆ, ನಾನು ಫಲಾಪೇಕ್ಷೆ ಇಟ್ಕೊಂಡು ಮಾಡ್ಲಿ ಇಲ್ಲದೆ ಮಾಡ್ಲಿ ಏನು ಡಿಫರೆನ್ಸ್ ಆಗೋದಿಲ್ಲ. ಯಾಕಂದ್ರೆ ಆ ವಿಷಯದ ಬಗ್ಗೆ ನನಗೆ ತಿಳ್ಕೊಂಡೇ ಇಲ್ಲ. ನ್ಯಾಚುರಲ್ ಆಗಿ ಅದು ತಮೋ ಗುಣದ ರೀತಿಯಲ್ಲಿ ಆಗೋಗುತ್ತೆ. ಮೊದಲನೇದಾಗಿ ಆ ವಿವೇಚನಾ ಶಕ್ತಿ ಅಥವಾ ವಿವೇಕ ಅನ್ನುವಂಥದ್ದು ಏನ್ ಇದೆಯಲ್ಲ, ಅದು ಇರಬೇಕು. ನಮ್ಮ ವಿಜ್ಞಾನಮಯ ಕೋಶ ಅಂತ ಏನ್ ಕರಿತೀವಲ್ಲ, ಅಲ್ಲಿ ನಾನು ನನ್ನ ಮನಸ್ಸಿಗೆ ಇದನ್ನ ಮಾಡು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಯಾತಕ್ಕೆ ಹೇಳ್ತಾ ಇದ್ದೀನಿ, ಇದು ಸರಿಯಾ ತಪ್ಪಾ ಅನ್ನುವಂತಹ ಒಂದು ವಿವೇಚನಾ ಶಕ್ತಿ ಒಂದು ನಮ್ಮಲ್ಲಿ ಇರಬೇಕು. ಅದು ಸಾತ್ವಿಕವಾದಂತಹ ಒಂದು ವಿವೇಕ. ನೆಕ್ಸ್ಟ್ ರಾಜಸಿಕವಾದಂತದ್ದು, ಈ ಇಂಟೆಲೆಕ್ಟ್ ಲೆವೆಲ್ ನಲ್ಲಿ ರಾಜಸಿಕವಾದಂತದ್ದು ಯಾವ ರೀತಿ ಇರುತ್ತೆ ಅಂದ್ರೆ, ಕೆಲಸವನ್ನ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಿದೆ, ಆದ್ರೆ ಅದು ಸರಿನಾ ತಪ್ಪಾ ಗೊತ್ತಿಲ್ಲ, ಕನ್ಫ್ಯೂಷನ್. ಇದನ್ನ ಮಾಡಿದ್ರೆ ಸರಿನಾ, ಇದನ್ನ ಮಾಡಿದ್ರೆ ತಪ್ಪಾ, ಈ ರೀತಿಯಾದಂತಹ ಒಂದು ಆಲೋಚನೆ, ಕನ್ಫ್ಯೂಷನ್ ನಲ್ಲಿ ಕೆಲಸಗಳನ್ನ ಮಾಡ್ತಾ ಹೋಗುವಂಥದ್ದು. ಸೊ ಹಾಗಾಗಿ ಏನಾಗುತ್ತೆ, ನಮ್ಗೆ ಮಾಡಬೇಕಾದ್ರೆ ಕೆಲಸದಲ್ಲಿ ನಮಗೆ ಕ್ಲಾರಿಟಿ ಇಲ್ಲ ಅಂದ್ರೆ, ಮನಸ್ಸಿಗೆ ತಿಳಿದಿರುತ್ತೆ ಯಾವ ರೀತಿ ಮಾಡಬೇಕು ಅಂತದ್ದು. ಅಂದ್ರೆ ಏನು ಅದರ ಬಗ್ಗೆ, ಒಂದು ಪದಾರ್ಥದ ಬಗ್ಗೆ ತಿಳಿದಿರುತ್ತೆ, ಆದ್ರೆ ಮಾಡ್ತಾ ಇರೋದು ಸರಿಯಾ ತಪ್ಪಾ ಅನ್ನುವಂಥದ್ದು ನಮ್ಮ ಈ ವಿವೇಚನಾ ಶಕ್ತಿಗೆ ತಿಳಿದಿರ ಹೋಗಿದ್ರೆ, ಮನಸ್ಸಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಗೊತ್ತಿದ್ರು ಕೂಡ, ದೇಹದ ಕಡೆಯಿಂದ ಅದನ್ನ ಮಾಡಿಸ್ಲಿಕ್ಕೆ ಅದು ರೆಡಿ ಇದ್ರು ಕೂಡ ಮಾಡುವಂತಹ ಕೆಲಸ ಸರಿಯಾಗಿ ಇರುತ್ತೋ ಇಲ್ವೋ ಅನ್ನುವಂತಹ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ರೀತಿಯಾದ ಕನ್ಫ್ಯೂಷನ್ ಅನ್ನೋಂಥದ್ದು ಏನಿರುತ್ತಲ್ಲ, ಅದು ರಾಜಸಿಕವಾದ ಗುಣಕ್ಕೆ ಬರುತ್ತೆ. ಇನ್ನು ತಮೋ ಗುಣಕ್ಕೆ ಅಂತ ಬಂದಾಗಂತೂ ಎಲ್ಲವನ್ನೂ ಉಲ್ಟಾ ಆಗಿ ತಿಳ್ಕೊಳ್ಳುವಂಥದ್ದು. ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಕನ್ಫ್ಯೂಷನ್ ಅನ್ನೋದಲ್ಲ, ಕ್ಲಾರಿಟಿನೇ ಇರೋದಿಲ್ಲ ಅವ್ರಿಗೆ. ಯಾವುದು ತಪ್ಪೋ ಅದನ್ನ ಸರಿ ಅಂತ ತಿಳ್ಕೊಂಡ್ಬಿಡುವಂಥದ್ದು, ಯಾವುದು ಸುಳ್ಳೋ ಅದನ್ನ ನಿಜ ಅಂತ ತಿಳ್ಕೊಂಡ್ಬಿಡುವಂಥದ್ದು, ಈ ರೀತಿಯಾದ ಕಂಪ್ಲೀಟ್ ಉಲ್ಟಾ ಕನ್ಫ್ಯೂಷನ್ ಅನ್ನೋದು ಇರಲ್ಲ, ಫುಲ್ ಕ್ಲಾರಿಟಿ ಇರುತ್ತೆ ಅವ್ರಿಗೆ, ತಪ್ಪಾದ ಕ್ಲಾರಿಟಿ ಇರುತ್ತೆ ಹೇಳ್ಬೇಕಂದ್ರೆ ಸಿಂಪಲ್ ಆಗಿ. ಸೊ ಇದು ತಪ್ಪು ಅಂತ ಹೇಳ್ತಿದ್ರೆ ಇಲ್ಲ ಇದು ಸರಿ ಅಂತ ಅನ್ನುವಂತಹ ರೀತಿಯಲ್ಲಿ ಆಲೋಚನೆ ಮಾಡಿಕೊಂಡು ಕೆಲಸವನ್ನ ಮುಂದುವರಿಸುವಂಥದ್ದು, ಅದು ತಮೋ ಗುಣದ ಹಂತಕ್ಕೆ ಬರುತ್ತೆ. ಇದು ನಮ್ಮ ವಿವೇಚನಾ ಶಕ್ತಿ ಅಥವಾ ನಮ್ಮ ವಿಜ್ಞಾನಮಯ ಕೋಶ ಅಥವಾ ಇಂಟೆಲೆಕ್ಟ್ ಅಂತ ನಾವೇನ್ ಕರಿತೀವಲ್ಲ, ಆ ಒಂದು ಲೆವೆಲ್ಲಿನಲ್ಲಿ ಈ ಮೂರು ಗುಣಗಳ ಕಡೆಗೆ ಬರುವಂತದ್ದು. ಈಗ ನಮ್ಮ ಈ ಗುಣತ್ರಯ ಮತ್ತೆ ಶ್ರದ್ಧಾತ್ರಯದ ರಿಲೇಟೆಡ್ ಏನ್ ಮಾತಾಡ್ಕೊಂಡ್ವಲ್ಲ 15 ಮತ್ತೆ 17ನೇ ಅಧ್ಯಾಯಗಳಲ್ಲಿ, ಅವಕ್ಕೆ ಇವೆಲ್ಲವನ್ನೂ ರೆಫರೆನ್ಸ್ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಅಲ್ಲಿ ನಾವು ಗುಣಗಳು ಯಾವ ರೀತಿಯಾಗಿ ನಮ್ಮ ಮೇಲೆ ಪರಿಣಾಮವನ್ನ ಬೀರುತ್ತೆ, ಯಾವ ರೀತಿಯಾಗಿ ಊಟ ಮಾಡೋದ್ರಿಂದ, ಬೇರೆ ಬೇರೆ ರೀತಿಯಾದಂತಹ ಊಟಗಳನ್ನ ಮಾಡೋದ್ರಿಂದ ಈ ರೀತಿಯಾದ ಗುಣಗಳು ಡೆವಲಪ್ ಆಗತ್ವೆ, ಇವುಗಳ ಬಗ್ಗೆ ಎಲ್ಲ ಮಾತನಾಡ್ಕೊಂಡಿದ್ವಿ. ಆದ್ರೆ ಈ ರೀತಿ ಇರೋದ್ರಿಂದ ಯಾವ ರೀತಿ ನಮ್ಮ ಕೆಲಸಗಳು ಅಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾತನಾಡಿದ್ದಾರೆ. ಸೊ ದೇಹದ ಮತ್ತು ಮನಸ್ಸಿನ ಲೆವೆಲ್ಲಿನಲ್ಲಿ ಯಾವ ರೀತಿಯಾಗಿ ಈ ಮೂರು ಗುಣಗಳು ಇಂಪ್ಯಾಕ್ಟ್ ಅನ್ನ ಮಾಡುತ್ತವೆ, ಮತ್ತು ಈ ವಿಜ್ಞಾನಮಯ ಕೋಶ ಅಥವಾ ಆಲೋಚನಾ ಶಕ್ತಿ ಅಥವಾ ಈ ವಿವೇಚನಾ ಶಕ್ತಿ ಅಂತ ಏನ್ ಹೇಳ್ತೀವಿ, ಇಂಟೆಲೆಕ್ಟಿನ ಲೆವೆಲ್ಲಿನಲ್ಲಿ ಈ ಮೂರು ಗುಣಗಳು ಯಾವ ರೀತಿಯಾಗಿ ನಮಗೆ ಎಫೆಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಿರುವಂಥದ್ದು. ಸೊ ಇದು ಆ 15 ಮತ್ತೆ 17ನೇ ಅಧ್ಯಾಯಗಳಲ್ಲಿ ನಾವ್ ಏನು ಓದಿದ್ವಲ್ಲ, ಅದಕ್ಕೆ ಇದು ಒಂದು ರೀತಿಯಾಗಿ ರೆಫರೆನ್ಸ್ ಆಗಿ ತಗೊಂಡು ಹೋಗ್ತಾನೆ ಭಗವಂತ. ಓಕೆ,
ಈ ಒಂದು ಸಾಧಾರಣವಾಗಿ ನೀವಿಲ್ಲಿ ನೋಡಿದ್ರಿ ಅಂದ್ರೆ ಈ ಎಲ್ಲಾ ಒಂದು ಟಾಪಿಕ್ಗಳಲ್ಲೂ ನೋಡಿದಾಗ ಸಾಧಾರಣವಾಗಿ ನಮ್ಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅನ್ಸುವಂತದ್ದು ಈ ವಿವೇಕದ ವಿಷಯವಾಗಲಿ ಅಥವಾ ಮನಸ್ಸು ಮತ್ತು ದೇಹದ ವಿಷಯವಾಗಿ ಬಂದಾಗ ಈ ಸಾತ್ವಿಕವಾದ ಗುಣವನ್ನ ಹೆಚ್ಚಿಗೆ ಇಟ್ಕೊಳ್ಳೋದ್ರಿಂದ ನಮ್ಮ ಒಂದು ಜರ್ನಿ ಅಥವಾ ನಮ್ಮ ಈ ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿ ಏನಿದೆ, ಆಧ್ಯಾತ್ಮಿಕವಾದಂತ ಒಂದು ಜೀವನದಲ್ಲಿ ಏನಿದೆ, ಅಲ್ಲಿ ಮುಂದುವರಿಲಿಕ್ಕೆ ಚೆನ್ನಾಗಿ ಏಳಿಗೆಯನ್ನ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ನಮ್ಗೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಈ ಎಕ್ಸ್ಪ್ಲನೇಷನ್ ಗಳನ್ನ ನಾವು ಕೇಳ್ತಾ ಇದ್ವಿ ಅಂದ್ರೆ ತಿಳಿತಾ ಹೋಗುತ್ತೆ ಭಗವಂತ ಯಾವ ರೀತಿಯಾಗಿ ಇವುಗಳನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂಥದ್ದು ತಿಳ್ಕೊಂಡು ಮಾಡುವಂತದ್ದು ಇಂಟೆಲೆಕ್ಟಿನ ಲೆವೆಲ್ ಸಾತ್ವಿಕವಾದದ್ದು. ಅಂದ್ರೆ ಹೌದಲ್ವಾ, ನಾವು ಯಾವುದೇ ಕೆಲಸವನ್ನು ಮಾಡ್ಬೇಕಂದ್ರೆ ನಾವು ಅದ್ರ ಬಗ್ಗೆ ತಿಳ್ಕೋಬೇಕು. ಯಾವ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಅದರ ಬಗ್ಗೆ ಜ್ಞಾನವನ್ನ ಸಂಪಾದನೆ ಮಾಡಿ ಅದರ ಕೆಲಸವನ್ನ ಮಾಡಿ ಅದರ ಫಲಾಪೇಕ್ಷೆಯನ್ನ ಇಲ್ಲದೆ ಬಿಡಬೇಕು. ಈ ರೀತಿಯಾಗಿ ಮಾಡಿದ್ದು ನಮ್ಮ ವಿವೇಕದ ಲೆವೆಲ್ಲಿನಲ್ಲಿಯೂ ಸಾತ್ವಿಕವಾಗಿರುತ್ತೆ ಮತ್ತು ದೇಹ ಮತ್ತು ಮನಸ್ಸಿನ ಲೆವೆಲ್ಲಿನಲ್ಲಿಯೂ ಸಾತ್ವಿಕವಾಗಿ ಇರುವಂತದ್ದು. ಹಾಗಾಗಿ ಇದು ಯಾವುದೇ ಲೆವೆಲ್ಲಿನಲ್ಲಾಗಲಿ ಸಾತ್ವಿಕವಾದಂತಹ ಒಂದು ಆಲೋಚನೆಗಳು ಮತ್ತೆ ಜೀವನ ಅನ್ನುವಂಥದ್ದು ಬಹಳ ಒಳ್ಳೇದು. ರಾಜಸಿಕ ಮತ್ತು ತಾಮಸಿಕಕ್ಕೆ ಹೋಲಿಸಿದ್ರೆ ಸಾತ್ವಿಕವಾದಂಥದ್ದು ಒಳ್ಳೆಯದು ಅಥವಾ ಮೇಲಿನ ಒಂದು ಇದಕ್ಕೆ ಅಂತ ಹೇಳುವಂಥದ್ದು. ಈ ಒಂದು ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ಈ ಸಾತ್ವಿಕವಾದಂತಹ ಒಂದು ಮನೋ ಅಥವಾ ಗುಣ ಏನಿದೆಯಲ್ಲ ಅದು ಒಂದ್ ರೀತಿಯಾಗಿ ಶುರು ಮಾಡಿದಾಗ ನಾವು ಕಷ್ಟ ಅಂತ ಅನ್ಸುತ್ತೆ. ಅಂದ್ರೆ ವಿಷಕ್ಕೆ ಹೋಲಿಸಿ ಹೇಳಿದ್ದಾನೆ ಇಲ್ಲಿ. ಅಗ್ರೇ ವಿಷಮ್ ಅಂದ್ರೆ ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡಿದಾಗ ಅದು ಪಾಯ್ಸನ್ ಅನ್ನೋ ರೀತಿನಲ್ಲೇ ಅನ್ಸುತ್ತೆ. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಅದೇ ಒಂದು ಒಂದು ಅಮೃತವಾಗಿ ಒಂದು ಸ್ವೀಟ್ ಆಗಿ ಪರಿವರ್ತನೆ ಆಗುವಂತಹ ಒಂದು ಇದಿರುತ್ತೆ. ಇದು ಸಾತ್ವಿಕವಾದಂತಹ ಗುಣ. ನಾವು ಟಿಪಿಕಲ್ ಆಗಿ ಇದಕ್ಕೊಂದು ನಮ್ಮ ರೆಗ್ಯುಲರ್ ಜೀವನಗಳಲ್ಲಿ ನಮ್ಮ ಒಂದು ಎಕ್ಸಾಂಪಲ್ ಆಗಿ ತಗೋಬೇಕಾದ್ರೆ ಸಾತ್ವಿಕವಾದ ಆಹಾರವನ್ನ ಸೇವನೆ ಮಾಡುವಂತದ್ದಾಗ್ಲಿ ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ವಾಕಿಂಗ್ ಹೋಗೋದು ಅಥವಾ ಜಿಮ್ ಹೋಗೋದು ಅಥವಾ ಎಕ್ಸರ್ಸೈಸ್ ಮಾಡುವಂತದ್ದು, ಇವೆಲ್ಲವೂ ಸ್ಟಾರ್ಟಿಂಗ್ ನಲ್ಲಿ ಬಹಳ ಕಷ್ಟ ಅಂತ ಅನ್ಸುತ್ತೆ. ನಾವು ಅಯ್ಯೋ ಹೋಗ್ ಬಂದೆ ಕೈ ಕಾಲ್ ನೋವು ಬಂತು, ಅಥವಾ ವಾಕಿಂಗ್ ಹೋಗ್ ಬಂದೆ ಕಾಲ್ ನೋವು ಬಂತು, ಅದು ಊಟ ಸೇರ್ತಿಲ್ಲ, ನನಗೆ ಸರಿ ಹೋಗ್ತಿಲ್ಲ, ನಾಲಿಗೆಗೆ ರುಚಿ ಇಲ್ಲ, ಇವೆಲ್ಲ ಸಾಧಾರಣವಾಗಿ ಸ್ಟಾರ್ಟಿಂಗ್ ನಲ್ಲಿ ಅನ್ಸುತ್ತೆ. ಇವೆಲ್ಲ ಕಷ್ಟ ಅಂತಾನೆ ಅನ್ಸೋವಂಥದ್ದು. ಆದ್ರೆ ಯಾವುದು ಕಷ್ಟಕರವೋ ಅದೇ ಶ್ರೇಯಸ್ಕರ ಅನ್ನುವಂಥದ್ದನ್ನ ಭಗವಂತ ಇಲ್ಲಿ ಹೇಳ್ತಾ ಇರೋದು. ಸೊ ಮುಂದಕ್ಕೆ ಒಂದ್ ತಿಂಗಳು 2 ತಿಂಗಳು ಮಾಡಿದ್ರಿ ಅಂದ್ರೆ, ವಾಕಿಂಗ್ ಮಾಡೋದ್ರಾಗ್ಲಿ, ಎಕ್ಸರ್ಸೈಸ್ ಮಾಡೋದ್ರಾಗ್ಲಿ, ಅಥವಾ ಜಿಮ್ಗೆ ಹೋಗಿ ಬರುವಂತದ್ದು, ಅಥವಾ ಆಹಾರದ ವಿಷಯವಾಗಿ ಒಂದು ಆಹಾರವನ್ನ ಸಾತ್ವಿಕವಾದ ರೀತಿಯಲ್ಲಿ ಇಲ್ಲಿ ತಗೊಳ್ಳುವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದ ದೇಹ ಮತ್ತು ಮನಸ್ಸು ಎರಡೂನು ಯಾವ ರೀತಿಯಾಗಿ ಇಂಪ್ರೂವ್ ಆಗಿರುತ್ತೆ ಅನ್ನೋದು ನಮಗೆ ಹೋಗ್ತಾ ಹೋಗ್ತಾ ತಾನಾಗೆ ತಿಳಿತಾ ಹೋಗುತ್ತಲ್ವಾ. ಸೊ ಹಾಗಾಗಿ ಈ ಒಂದು ಎಕ್ಸಾಂಪಲ್ ಅನ್ನ ತಗೊಂಡು ಭಗವಂತ ಒಂದು ಸಾತ್ವಿಕವಾದಂತಹ ಒಂದು ಕೆಲಸಗಳು ಏನಿದೆಯಲ್ಲ ಅದು ನಮಗೆ ಇನಿಷಿಯಲಿ ಮಾಡಕ್ಕೆ ಶುರು ಮಾಡಿದಾಗ ಕಷ್ಟ ಅನ್ಸೋದು ವಿಷದ ರೀತಿಯಲ್ಲಿ ಕಂಡ್ರು ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದರಿಂದನೇ ಖುಷಿ ಅನ್ನೋದು ಬರುತ್ತೆ ಅಂತ ಹೇಳ್ತಾರೆ. ಒಂದು ಗಾದೆ ಮಾತಿದೆ, ಅದು ಯಾವ ರೀತಿ ಅಂದ್ರೆ, ಈ ನಲ್ಲಿಕಾಯಿ ಯಾವ ರೀತಿ, ಈಗ ನಲ್ಲಿಕಾಯಿ ಸಾಧಾರಣ ಮಕ್ಕಳಿಗೆ ಕೊಟ್ರೆ ಅಂದ್ರೆ ಕಚ್ಬಿಟ್ಟು ಹುಳಿ ಇದೆ ಅಂತ ತಿನ್ನಲ್ಲ, ಬಿಸಾಕ್ಬಿಡ್ತಾರೆ. ಯಾಕಂದ್ರೆ ಅದು ಹುಳಿ ಇರುತ್ತೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ಕಹಿಯಾಗಿರುತ್ತೆ. ಹಾಗಾಗಿ ಅದನ್ನ ಬೇಡ ಅಂತ ಬಿಡ್ತಾರೆ. ಆದ್ರೆ ಅದನ್ನ ತಿಂದು ಒಂದು ಸ್ವಲ್ಪ ಹೊತ್ತು ಆದ ನಂತರ ನೀವು ಅಬ್ಸರ್ವ್ ಮಾಡಿರ್ಬೇಕು, ಆಮೇಲೆ ನಾಲಿಗೆಗೆ ಆ ಸ್ವೀಟ್ನೆಸ್ ಅನ್ನುವಂಥದ್ದು ಬರುತ್ತೆ. ಸೊ ಹಾಗಾಗಿ ಈ ಒಂದು ಗುಣವನ್ನ, ಸಾತ್ವಿಕವಾದಂತಹ ಗುಣವನ್ನ ಇದಕ್ಕೆ ಹೋಲಿಸಿ ಹೇಳ್ತಾರೆ, ನಲ್ಲಿಕಾಯಿಗೆ. ಮತ್ತು ಆ ಒಂದು ಗಾದೆ ಮಾತಿನಲ್ಲಿ ಯಾವ ರೀತಿ ಬರುತ್ತೆ ಅಂದ್ರೆ, ನಲ್ಲಿಕಾಯಿ ಮತ್ತು ಹಿರಿಯರ ಒಂದು ಅಡ್ವೈಸ್, ಅವ್ರು ನಮ್ಗೆ ಏನು ತಿಳುವಳಿಕೆಯನ್ನ ಹೇಳ್ತಾರಲ್ಲ, ಇವೆರಡೂನು ಒಂದೇ ರೀತಿನಲ್ಲಿ. ಅದು ನಲ್ಲಿಕಾಯಿ ಇದ್ದಂತೆ ಇನಿಷಿಯಲಿ ನಮಗೆ ಕಹಿ ಅನ್ಸುತ್ತೆ. ಈಗ ಹಿರಿಯರು ಯಾವ್ದಾದ್ರು ಒಂದು ಅಡ್ವೈಸ್ ಕೊಟ್ರಂದ್ರೆ ನಾನೇನ್ ಇವ್ರ ಮಾತನ್ನ ಕೇಳೋದು, ಇವ್ರಿಗೆ ಏನ್ ಗೊತ್ತು ಅನ್ನೋಂತ ರೀತಿನಲ್ಲಿ ಆಲೋಚನೆಗಳನ್ನ ಮಾಡ್ಬಿಡ್ತೀವಿ. ಆದ್ರೆ ಮುಂದೊಂದು ದಿನ ಅದು ಸರಿಯಾಗಿತ್ತು ಅಂತ ಯಾವ ರೀತಿ ಅನ್ಸುತ್ತೋ, ಇದು ನಲ್ಲಿಕಾಯಿ ಹೇಗೆ ನಾವು ತಿಂದ ನಂತರ ಒಂದ್ ಸ್ವಲ್ಪ ಹೊತ್ತಿನ ನಂತರ ಸ್ವೀಟ್ ಅನ್ಸುತ್ತೋ ಆ ರೀತಿಯಾಗಿ ಹೇಳೋಂಥದ್ದು ಗಾದೆ ಮಾತಿನಲ್ಲಿ. ಸೊ ಇಲ್ಲಿ ಸಾತ್ವಿಕವಾದಂತಹ ವಿಷಯವನ್ನು ಕೂಡ ಅಥವಾ ಕೆಲಸಗಳನ್ನು ಕೂಡ ಇದೇ ರೀತಿ ಇದಕ್ಕೆ ಹೋಲಿಸ್ತಾನೆ ಭಗವಂತ. ಇವತ್ತಿನ ಮಟ್ಟಿಗೆ ನಾವು ಮಾಡಿದಾಗ ಅದನ್ನ ಅಯ್ಯೋ ಇದು ಈ ರೀತಿ ಇತ್ತು, ಕಷ್ಟ ಇತ್ತು, ಅದು ಇದು ಅನ್ನುವಂತಹ ರೀತಿನಲ್ಲಿ ಅನ್ಸೋದು, ಇದು ಚೆನ್ನಾಗಿಲ್ಲ, ಇದರಿಂದ ನನಗೆ ತೊಂದರೆಗಳೇ ಬಂತು. ಬಹಳಷ್ಟು ಜನ ಅನ್ಕೋತೀವಿ, ನಾನು ಒಂದು ಒಳ್ಳೆ ಕೆಲಸವನ್ನ ಮಾಡದೆ ಇದರಿಂದ ನನಗೆ ಕಷ್ಟ ಬಂತು, ನಾನು ಯಾಕೆ ಮಾಡ್ಬೇಕಿತ್ತು, ಇದರಿಂದ ಕಷ್ಟವೇ ಬಂತಲ್ಲ ನನಗೆ ಅಂತ. ಅಂತಹ ಒಂದು ಪರಿಸ್ಥಿತಿಗಳು ನಮಗೆ ಬಂದಾಗ ಈ ಒಂದು ಶ್ಲೋಕವನ್ನ ನಾವು ಗುರುತಿನಲ್ಲಿ ಇಟ್ಕೋಬೇಕು. ಯಾವುದೇ ಕೆಲಸವಾಗ್ಲಿ ಸಾತ್ವಿಕವಾದಂತಹ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ವಿ ಅಂದ್ರೆ ಅವತ್ತಿನ ಮಟ್ಟಿಗೆ ಅದರ ಒಂದು ಪರಿಣಾಮ, ಒಳ್ಳೆಯ ಪರಿಣಾಮ ನಮಗೆ ಕಾಣದೇ ಇರಬಹುದು. ಆದ್ರೆ ಮುಂದೊಂದು ದಿನ ನಾವು ತಗೊಂಡಂತ ನಿರ್ಧಾರವಾಗ್ಲಿ, ನಾವು ಮಾಡದಂತ ಕೆಲಸವಾಗ್ಲಿ
ಸಾತ್ವಿಕವಾದಂತದ್ದಾಗಿತ್ತು ಅಂದ್ರೆ ಖಂಡಿತವಾಗ್ಲೂ ಅದರಿಂದ ಮುಂದೊಂದು ದಿನ ಆ ಒಂದು ಸ್ವೀಟ್ನೆಸ್ ಅಂತ ಅಥವಾ ಒಂದು ಅಮೃತದ ಒಂದು ರೀತಿಯಲ್ಲಿ ಇರುತ್ತದು ಅಂತ ಯಾವ ರೀತಿ ಭಗವಂತ ಹೇಳಿದನಲ್ಲ ಈ ಶ್ಲೋಕದಲ್ಲಿ, ಅದು ನಾವು ಖಂಡಿತವಾಗ್ಲೂ ನೋಡ್ಲಿಕ್ಕೆ ಆಗುತ್ತೆ. ನೀವು ನಿಮ್ಮ ಹಿಂದಿನ ಇವುಗಳಲ್ಲಿನೂ ನೀವು ರೆಫರೆನ್ಸ್ ತಗೊಂಡ್ ನೋಡ್ಕೊಂಡ್ರಿ ಅಂದ್ರೆ ಆ ರೀತಿಯಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ನಮ್ಮಲ್ಲಿ ಆಲ್ರೆಡಿ ನಡೆದಿರುತ್ತೆ ಇಂಥದ್ದು. ನಾವು ಕಷ್ಟವಾದ ಕೆಲಸವನ್ನ ಮಾಡ್ಲಿಕ್ಕೆ ಯಾಕೆ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರು ಮುಂದೊಂದು ದಿನ ಅದರಿಂದ ಒಳ್ಳೆಯದಾಗಿರುವಂತದನ್ನ ನಾವು ಆಲ್ರೆಡಿ ಗಮನಿಸಿರ್ತೀವಿ. ಇಲ್ಲ ಅಂದ್ರೂ ಕೂಡ ಮುಂದಕ್ಕೆ ಹೋಗ್ತಾ ನೀವು ಈ ವಿಷಯವನ್ನ ದಯವಿಟ್ಟು ಗಮನಿಸಿ. ಮತ್ತು ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡ್ಬೇಕು ಅನ್ನುವಂಥದ್ದು ಬಂದಾಗ ನಾನು ಯಾಕೆ ಇದನ್ನ ಮಾಡಬೇಕು ಅನ್ನುವಂಥದ್ದನ್ನ ಬಿಟ್ಟು ಈ ಒಂದು ಶ್ಲೋಕವನ್ನ ನೆನೆಸ್ಕೊಂಡು ನಾವು ಇದನ್ನ ಮಾಡೋದ್ರಿಂದ ಒಳ್ಳೆಯದೇ ಆಗತ್ತೆ, ಇವತ್ತಿಗೆ ಅದು ಕಷ್ಟ ಅಂತ ಕಂಡ್ರು ಕೂಡ ಒಳ್ಳೆಯದೇ ಆಗತ್ತೆ ಅನ್ನುವಂಥದ್ದನ್ನ ನಾವು ಆಲೋಚನೆಯಲ್ಲಿ ಇಟ್ಕೊಂಡು ಕೆಲಸಗಳನ್ನ ಮಾಡಬೇಕು. ಓಕೆ, ಇದು ಸಾತ್ವಿಕವಾದಂತಹ ಒಂದು ವಿಷಯವಾಗಿ. ಇದನ್ನ ಇಷ್ಟು ಹೇಳದ್ಮೇಲೆ ಇನ್ನ ರಜೋಗುಣದ ಬಗ್ಗೆ ಆಗ್ಲಿ ತಮೋಗುಣದ ಬಗ್ಗೆ ಆಗ್ಲಿ ನಾನು ಏನು ಹೆಚ್ಚಿಗೆ ಹೇಳಲೇಬೇಕಿಲ್ಲ. ಈ ಒಂದು ಶ್ಲೋಕದಲ್ಲಿ ಯಾವ ರೀತಿ ಭಗವಂತ ಇದನ್ನ ಹೇಳಿದಾನೆ, ಇದರ ನೆಕ್ಸ್ಟ್ 2 ಶ್ಲೋಕಗಳಲ್ಲಿ ರಜೋಗುಣ ಮತ್ತು ತಮೋಗುಣದ ಬಗ್ಗೆನೂ ಹೇಳಿದಾನೆ. ನಾನು ಆ ಶ್ಲೋಕಗಳನ್ನ ಇಲ್ಲಿ ಸೇರಿಸ್ಕೊಂಡಿಲ್ಲ, ಆದ್ರೆ ಅದರ ತಾತ್ಪರ್ಯಗಳನ್ನ ನಿಮ್ಗೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ನಾನು. ರಜೋಗುಣ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅಥವಾ ರಜೋಗುಣದಿಂದ ಕೂಡಿರುವಂತಹ ಕೆಲಸ ಯಾವ ರೀತಿ ಇರುತ್ತೆ ಅಂದ್ರೆ, ಅವತ್ತಿಗೆ ಆಗಿನ ಟೈಮಿಗೆ ಒಳ್ಳೇದು ಅಂತ ಅನ್ಸುತ್ತೆ. ನಾನು ಮಾಡಿದ್ದು ಒಳ್ಳೇದು, ಇದರಿಂದ ನನಗೆ ಒಳ್ಳೇದೇ ಆಯ್ತು ಅನ್ನೋಂಥದ್ದು ಅನ್ಸಿರುತ್ತೆ. ಅದು ಯಾಕೆ ಅಂದ್ರೆ ರಜೋಗುಣದಿಂದ ಕೂಡಿರುವಂತಹ ಕೆಲಸ ಯಾವತ್ತೇ ಆಗ್ಲಿ ನನಗೆ ಏನು ಸಿಗುತ್ತೆ ಆ ಒಂದು ಅಹಂ ಭಾವನೆಯಿಂದ ಅಥವಾ ಏನೋ ಒಂದು ಆಸೆಯಿಂದ ಮಾಡಿರುವಂತಹ ಕೆಲಸ, ಸೊ ಅದು ನೆರವೇರಿರುತ್ತೆ ಅಥವಾ ಅದರಿಂದ ನನಗೆ ಒಂದು ಹೊಗಳಿಕೆನೋ ಏನೋ ಒಂದು ಬಂದಿರುತ್ತೆ ಅದರಿಂದ. ಸೊ ಹಾಗಾಗಿ ಆ ಒಂದು ಕ್ಷಣಕ್ಕೆ ಅದು ಒಳ್ಳೇದು ಅಂತ ಅನ್ಸಿರುತ್ತೆ. ಆದ್ರೆ ಮುಂದೊಂದು ದಿನ ನೋಡದೆ ಅದನ್ನ ಅಂದ್ರೆ ಓಕೆ ನಾನು ಮಾಡಿದ್ದು ತಪ್ಪು ಅನ್ನೋವಂಥದ್ದು ನಮ್ಗೆ ತಿಳುವಳಿಕೆನೂ ಆಗಿರುತ್ತೆ, ಅಥವಾ ಅದರಿಂದ ನನಗೆ ಏನಾದ್ರೂ ಒಂದು ಕೆಟ್ಟ ಪರಿಣಾಮಗಳು ಆಗಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅಂತಹ ಒಂದು ಕೆಲಸಗಳನ್ನ ರಜೋಗುಣದಿಂದ ಕೂಡಿರುವಂತಹ ಕೆಲಸಗಳು ಅಂತ ಹೇಳ್ತಾನೆ ಭಗವಂತ. ರಜೋಗುಣದಿಂದ ಕೂಡಿರುವಂತಹ ಕೆಲಸಗಳನ್ನು ಮಾಡೋದ್ರಿಂದ ಅವತ್ತಿನ ಮಟ್ಟಿಗೆ ಆ ಒಂದು ಹೊತ್ತಿಗೆ ನಮಗೆ ಖುಷಿಯನ್ನ ಕೊಡಬಹುದು ಅಥವಾ ಒಂದು ನೆಮ್ಮದಿಯನ್ನ ತರಿಸಬಹುದು ಅದು. ಆದ್ರೆ ಮುಂದೊಂದು ದಿನ ಅದರಿಂದ ಆಗುವಂತಹ ಸೈಡ್ ಎಫೆಕ್ಟ್ಸ್ ಗಳನ್ನ ನಾವು ಭರಿಸಲೇಬೇಕಾಗತ್ತೆ, ಆ ರೀತಿಯಾಗಿ ಆಗುತ್ತೆ. ಇನ್ನು ತಮೋಗುಣದಿಂದ ಕೂಡಿರುವಂತಹ ಕೆಲಸಗಳು, ನಾನು ಹೇಳಿದ್ನಲ್ಲ ತಮೋಗುಣದಿಂದ ಕೂಡಿರೋ ಕೆಲಸ ಅಂದ್ರೆ ಅದೊಂದು ಕಾಟಾಚಾರಕ್ಕೆ ಅಂತ ಮಾಡೋದು. ಅದ್ ಏನ್ ಮಾಡಿದೀನಿ ಗೊತ್ತಿಲ್ಲ, ಏನೋ ಒಂದು ಮಾಡದೆ ಮುಗಿಸ್ದೆ ಕೆಲಸ. ಸೊ ಅದರಿಂದ ಅದ್ ಖಂಡಿತವಾಗ್ಲೂ ಆ ರೀತಿಯಾದಂತಹ ಮಾಡಿದ್ದ ಕೆಲಸಗಳು ಒಳ್ಳೇದನ್ನಂತೂ ಮಾಡಲ್ಲ, ಇಮ್ಮಿಡಿಯೇಟ್ ಆಗೂ ಮಾಡಲ್ಲ, ಮುಂದೊಂದು ದಿನ ಅದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇರಲ್ಲ. ಮೋರ್ ಓವರ್ ಅದು ತಮೋಗುಣದಿಂದ ಕೂಡಿರೋದಾದ್ರಿಂದ ಅದರಿಂದ ಏನಾಗುತ್ತೆ ಅನ್ನುವಂತಹ ಒಂದು ಆಲೋಚನಾ ಶಕ್ತಿ ಕೂಡ ಮರೆತೋಗಿರುತ್ತೆ. ಏನೋ ಒಂದು ಆಯ್ತು, ಇದರಿಂದ ಏನೋ ಒಂದು ಬಂತ, ಏನೋ ಒಂದು ತೊಂದರೆ ಆಯ್ತಾ, ಆಯ್ತು ಹೋಯ್ತು ಅನ್ನೋಂತಹ ರೀತಿಯಾದ ಒಂದು ಇಗ್ನೋರೆನ್ಸ್ ಅಂತ ಏನ್ ಕರಿತೀವಲ್ಲ, ಆ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ಬಿಡ್ತೀವಿ. ಅದರಿಂದ ನಮಗೆ ಏನೂ ಸಿಗುವಂತದ್ದಲ್ಲ, ಕೆಲಸವನ್ನೂ ಸರಿಯಾಗಿ ಮಾಡಿರೋದಿಲ್ಲ, ಅದರಿಂದ ಆಗುವಂತಹ ಕಷ್ಟಗಳನ್ನು ಕೂಡ ಅನುಭವಿಸುವಂತ ಪರಿಸ್ಥಿತಿಗೆ ಬರ್ತೀವಿ. ಸೊ ಇವುಗಳನ್ನ ಈ 3 ಶ್ಲೋಕಗಳಲ್ಲಿ ಭಗವಂತ ಹೇಳಿದಾನೆ. ನಾನು ಸಾತ್ವಿಕವಾದದ್ದನ್ನ ಮಾತ್ರ ಇಲ್ಲಿ ಶ್ಲೋಕದ ರೂಪದಲ್ಲಿ ಹೇಳಿ ಯಾಕೆ ಎಕ್ಸ್ಪ್ಲೈನ್ ಮಾಡಿದ್ದು ಅಂದ್ರೆ, ನಾವು ನಡಿಬೇಕಾದಂತಹ ದಾರಿ ಇದಾಗಿರ್ಬೇಕು. ರಜೋಗುಣದಿಂದ ಮತ್ತು ತಮೋಗುಣದಿಂದ ಕೂಡಿರುವಂತಹ ಕೆಲಸಗಳನ್ನ ಮಾಡದೆ ಆದಷ್ಟು ನಾವು ಮಾಡುವಂತಹ ಕೆಲಸಗಳಲ್ಲಿ ಸಾತ್ವಿಕವಾದಂತಹ ಒಂದು ಆಲೋಚನೆಗಳನ್ನ ಇಟ್ಕೊಂಡು ಸಾತ್ವಿಕವಾದ ಕೆಲಸಗಳನ್ನ ಮಾಡೋದ್ರ ಕಡೆಗೆ ಗಮನ ಹರಿಸೋಣ ಅನ್ನೋಂತ ಕಾರಣಕ್ಕಾಗಿ ನಾನು ಈ ಶ್ಲೋಕವನ್ನ ತಗೊಂಡಿದ್ದೆ. ಓಕೆ, ಈ ಪಾಯಿಂಟ್ ಎಲ್ಲರಿಗೂ ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. ಇದಿತ್ತು ಅಂದ್ರೆ ಮುಂದಿನ ವಿಷಯಕ್ಕೆ ಹೋಗೋಣ. ವರ್ಣಾಶ್ರಮ ಅಂತ ಒಂದು ಕರಿತಿದ್ವಿ. ಎಷ್ಟು ಜನಕ್ಕೆ ಇದರ ಬಗ್ಗೆ ಅರಿವಿದೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅನ್ನುವಂತಹ 4 ವರ್ಣಗಳು ಅಂತ ಕರಿತಾ ಇದ್ರು. ನಮ್ಮಲ್ಲಿ ಮುಂಚೆಗೆ ಇದ್ದಂತಹ ಪದ್ಧತಿಗಳು ಇವು. ಅಂದ್ರೆ ನಾವು ಜಾತಿ ಅಥವಾ ಕ್ಯಾಸ್ಟ್ ಅಂತ ಕರೆಯುವಂತಹದ್ದು ಅಲ್ಲ ಇದು. ಇದನ್ನ ವರ್ಣಗಳು ಅಂತಾನೆ ಕರೆದಿರೋದು. ವರ್ಣಾಶ್ರಮ ಅಂತಾನೆ ಹೇಳೋದು ಇದನ್ನ. 4 ವರ್ಣಗಳು ಅಂದ್ರೆ 4 ಡಿವಿಷನ್ ಅಂತ ಕರೆದಿರುವಂತದ್ದು. ಇದು ಜಾತಿಯ ಲೆಕ್ಕಕ್ಕೆ ಬರೋಲ್ಲ ಇಲ್ಲಿ. ಇದನ್ನ 4 ವಿಧವಾದ ಜನರಿಗೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಈ ಒಂದು 4 ಪಂಗಡಗಳಿಗೆ ಈ 4 ಪಂಗಡಗಳಲ್ಲಿ ಒಂದಾಗಿ ಇರ್ತಿದ್ರು. ಅಂದ್ರೆ ಅಥವಾ ಬ್ರಾಹ್ಮಣನಾಗಿರ್ತಿದ್ದ, ಕ್ಷತ್ರಿಯನಾಗಿರ್ತಿದ್ದ, ವೈಶ್ಯ ಅಥವಾ ಶೂದ್ರನಾಗಿರ್ತಿದ್ದ. ಇದನ್ನ ಮಾಡಿದಂಥದ್ದು ಅಂದ್ರೆ ಪುರಾತನ ಕಾಲದಲ್ಲಿ ಈ ವರ್ಣಾಶ್ರಮದ ಪದ್ಧತಿ ಇದ್ದಾಗ ಇವೆಲ್ಲ ಯಾವುದರಲ್ಲಿ ಈ 4ರಲ್ಲಿ ಯಾವುದೇ ವರ್ಣಕ್ಕೆ ಸೇರಿದ್ರು ಕೂಡ ಎಲ್ಲರನ್ನೂ ಒಂದೇ ರೀತಿಯಾಗಿ ಟ್ರೀಟ್ ಮಾಡ್ತಿದ್ರು. ಇದರಲ್ಲಿ ಭೇದ ಭಾವಗಳು ಅನ್ನುವಂಥದ್ದು ಇರಲಿಲ್ಲ. ಅಂದ್ರೆ ಬ್ರಾಹ್ಮಣನನ್ನ ಯಾವ ರೀತಿಯಾಗಿ ಕಾಣ್ತಿದ್ರು, ಕ್ಷತ್ರಿಯನನ್ನು ಅದೇ ರೀತಿಯಾಗಿ ಕಾಣ್ತಿದ್ರು, ವೈಶ್ಯನನ್ನು, ಶೂದ್ರನನ್ನು, ಪ್ರತಿಯೊಬ್ಬರನ್ನು ಒಂದೇ ಹಂತದಲ್ಲಿ ಕಾಣ್ತಾ ಇದ್ದಂತಹ ಪರಿಸ್ಥಿತಿ. ಸೊ
ನಾನು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ, ಸಾಕಷ್ಟು ಜನಕ್ಕೆ ಪ್ರತಿಯೊಂದು ಇದ್ರ ಬಗ್ಗೆ ತಿಳಿದಿರುತ್ತೆ ಅನ್ಕೋತೀನಿ. ಫಾರ್ ದ ಸೇಕ್ ಆಫ್ ಆಲ್ ಅದನ್ನ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಬ್ರಾಹ್ಮಣ ಅನ್ನುವಂಥದ್ದು ಈ ಒಂದು ಸ್ಪಿರಿಚುವಲ್ ವಿಷಯಗಳಲ್ಲಿ ಅಥವಾ ದೇವರ ಬಗೆಗಿನ ಇದು ಅಥವಾ ಲೌಕಿಕವಾದ ಜೀವನದ ಕಡೆಗೆ ಹೆಚ್ಚಿಗೆ ಗಮನ ಕೊಡದೆ ಈ ಸ್ಪಿರಿಚುವಲ್ ಅಥವಾ ಭಗವಂತನ ಕಡೆಗೆ ಇರುವಂತಹ ಕೆಲಸಗಳು ಏನು ವೈದಿಕವಾದಂತಹ ಕೆಲಸಗಳು ಏನಿರುತ್ತಲ್ಲ ಅದನ್ನ ಮಾಡ್ಕೊಂಡು ಇದ್ ಬಿಡುವಂತಹವರನ್ನ ಆ ಒಂದು ಪಂಗಡವನ್ನ ಬ್ರಾಹ್ಮಣ ಅಂತ ಕರೆದ್ರು. ಕ್ಷತ್ರಿಯ ಅಂದ್ರೆ ಈಗಿನ ಕಾಲಕ್ಕೆ ನೋಡ್ಬೇಕಂದ್ರೆ ಆರ್ಮಿ, ಮಿಲಿಟರಿ ಅಥವಾ ಸೋಲ್ಜರ್ಸ್, ಸೈನಿಕರು, ಇವರುಗಳನ್ನ ಏನಿರ್ತಿದ್ರ ಅವರು ಮತ್ತೆ ಈ ಒಂದು ಅಡ್ಮಿನಿಸ್ಟ್ರೇಷನ್ನಲ್ಲಿ ರಾಜರು, ಮಂತ್ರಿಗಳು ಇವರೆಲ್ಲ ಏನಿರ್ತಿದ್ರಲ್ಲ ಅವರುಗಳನ್ನೆಲ್ಲ ಕ್ಷತ್ರಿಯ ವರ್ಣಕ್ಕೆ ಸೇರಿಸಿದಂಥದ್ದು. ವೈಶ್ಯ ಅಂದ್ರೆ ಈ ಬಿಸಿನೆಸ್ ಮಾಡುವಂತಹದ್ದು ಅಥವಾ ಮಿಕ್ಕಿದ್ದ ಯಾವುದೇ ರೀತಿಯಾದಂತಹ ದಿನನಿತ್ಯ ಚಟುವಟಿಕೆಗಳಿಗೆ ಬೇಕಾದಂತಹ ಒಂದು ವ್ಯಾಪಾರ ವ್ಯವಹಾರಗಳನ್ನ ಏನ್ ಮಾಡ್ತಿದ್ರಲ್ಲ ಆ ಒಂದು ಗುಂಪನ್ನ ವೈಶ್ಯ ಅಂದ್ರೆ ಇವತ್ತಿನ ಕಾಲಕ್ಕೆ ಬಿಸ್ನೆಸ್ ಮಾಡುವಂಥದ್ದು, ಬಿಸ್ನೆಸ್ ಈ ರೀತಿಯಾದಂಥದ್ದನ್ನ ವೈಶ್ಯ ಅನ್ನುವಂಥ ರೀತಿಯಲ್ಲಿ ಕರೆದ್ರು. ಶೂದ್ರ ಅಂದ್ರೆ ಈ ಪ್ರತಿಯೊಂದು ಇದರಲ್ಲೂ ಸರ್ವಿಸಸ್, ಜನರಿಗಾಗಿ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡುವಂತದ್ದು ಬೇಕಾಗುತ್ತೆ. ಸೊ ಹಾಗಾಗಿ ಈಗ ಸಾಧಾರಣ ಒಂದು ಪದಾರ್ಥನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗಬೇಕು, ವ್ಯಾಪಾರ ವ್ಯವಹಾರಗಳಿಗಾಗ್ಲಿ ಅಥವಾ ಕ್ಷತ್ರಿಯರಿಗೆ ಆಯುಧಗಳನ್ನ ಮಾಡ್ಕೊಡುವಂತಹ ರೀತಿಯಲ್ಲಾಗ್ಲಿ ಅಥವಾ ಬ್ರಾಹ್ಮಣರಿಗೆ ಪೂಜೆ ಪುನಸ್ಕಾರಗಳಿಗೆ ಬೇಕಾದಂತಹ ಒಂದು ಪದಾರ್ಥಗಳನ್ನು ಒದಗಿಸ್ಕೊಡ್ಲಿಕ್ಕಾಗ್ಲಿ, ಈ ರೀತಿಯಾಗಿ ಬೇರೆ ಬೇರೆ ವರ್ಣಗಳಿಗೆ ಅವರಿಗೆ ಬೇಕಾದಂತಹ ಕೆಲಸಗಳಿಗೆ ಸಪೋರ್ಟ್ ಮಾಡುವಂತಹ, ಸರ್ವಿಸ್ ಮಾಡುವಂತಹ ಏನು ಒಂದು ಇದಿರ್ತಿತ್ತಲ್ಲ ಅಥವಾ ದಿನನಿತ್ಯದ ಬದುಕಿಗೆ ಬೇಕಾದಂತಹ ಒಂದು ಇವುಗಳನ್ನ ಕೆಲಸಗಳನ್ನ ಮಾಡ್ಕೊಡುವಂಥದ್ದು ಏನಿದೆಯಲ್ಲ ಅದನ್ನ ಶೂದ್ರ ಅಂತ ಕರಿತಿದ್ರು. ಈ ಪ್ರತಿಯೊಂದು ವರ್ಣಗಳೂನು ಇದು ಉಚ್ಚವಾದ ಕೆಲಸ, ಇದು ನೀಚವಾದ ಕೆಲಸ ಅನ್ನುವಂತಹ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಿದ್ದು ಅಲ್ಲ. ವರ್ಣಾಶ್ರಮದ ಪದ್ಧತಿಗಳು ಅನ್ನೋದಿದ್ದಾಗ ಪ್ರತಿಯೊಬ್ಬರನ್ನು ಅವ್ರಿಗೆ ಆದಂತಹ ಈ ಡಿಗ್ನಿಟಿ ಆಫ್ ಲೇಬರ್ ಅಂತ ಇವತ್ತಿನ ಕಾಲಕ್ಕೆ ನಾವ್ ಏನ್ ಕರಿತೀವಿ, ಅದೇ ರೀತಿಯಾಗೇನೆ ಅವ್ರವ್ರು ಮಾಡ್ತಾ ಇದ್ದಂತಹ ಕೆಲಸಗಳಿಗೆ ಯಾವುದು ಒಂದು ಕಡಿಮೆ ಆದಂತಹದ್ದು ಒಂದು ತುಂಬಾ ಉನ್ನತವಾದಂತಹ ಕೆಲಸ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡದೆ ಪ್ರತಿಯೊಬ್ಬರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದಂಥದ್ದು ಅವಾಗಿನ ಕಾಲ. ಆದರೆ ಏನಕ್ಕೆ ಈ ಭಾಗಗಳನ್ನಾಗಿ ಮಾಡಿದ್ರು ಅಂದ್ರೆ ಪ್ರತಿಯೊಬ್ಬರೂ ಯಾವ್ದೋ ಇಷ್ಟರಲ್ಲಿ ಯಾವುದೋ ಒಂದು ಕೆಲಸಗಳನ್ನ ಮಾಡಬೇಕು ಅಲ್ವಾ. ಒಂದು ಊರು ಒಂದು ನಡಿಬೇಕು, ಜೀವನ ನಡಿಬೇಕು ಅನ್ನೋಂಥದ್ದಿತ್ತಂದ್ರೆ, ಒಂದು ಸೊಸೈಟಿ ಅನ್ನೋದು ಮುಂದೆ ಹೋಗ್ಬೇಕು ಅನ್ನೋದಿತ್ತಂದ್ರೆ ಇಷ್ಟು ಕೆಲಸಗಳು ಬಹಳ ಇಂಪಾರ್ಟೆಂಟ್ ಆದಂಥದ್ದು. ಯಾರು ಯಾವುದನ್ನ ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ ಅವರ ವರ್ಣಾಶ್ರಮಗಳನ್ನ ಡಿಸೈಡ್ ಮಾಡ್ತಾ ಇದ್ದದ್ದಾಗಿತ್ತು. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಇಲ್ಲಿ ಮಾಡ್ತಾ ಇದ್ದಿದ್ದು ಏನು ಅಂದ್ರೆ ಅವರ ವರ್ಣಗಳನ್ನ ಡಿಸೈಡ್ ಮಾಡ್ತಾ ಇದ್ದಂಥದ್ದು ಅವರ ಗುಣಗಳನ್ನ ನೋಡಿ. ಅವರು ಹುಟ್ಟಿದಂತಹ ಇದು ಯಾವುದು, ಬ್ರಾಹ್ಮಣರ ಕುಟುಂಬದಲ್ಲೇ ಹುಟ್ಟಿದ್ರ, ಕ್ಷತ್ರಿಯರ ಕುಟುಂಬದಲ್ಲೇ ಹುಟ್ಟಿದ್ರ ಅಥವಾ ಶೂದ್ರರ ಕುಟುಂಬದಲ್ಲೇ ಹುಟ್ಟಿದ್ರ, ಈ ಕುಟುಂಬಗಳನ್ನ ನೋಡಿ ವರ್ಣಾಶ್ರಮಗಳನ್ನ ಮಾಡ್ತಾ ಇದ್ದಂಥದ್ದಲ್ಲ. ಈಗ ಯಾವುದೋ ಒಂದು ಒಬ್ಬ ವ್ಯಕ್ತಿಯ ತಂದೆ ಕ್ಷತ್ರಿಯನಾಗಿದ್ದುಕೊಂಡು ಮಗನೋ ಮಗಳು ಅವರು ಒಂದು ಬಿಸ್ನೆಸ್ ರಿಲೇಟೆಡ್ ಅಥವಾ ಆ ಒಂದು ರಿಲೇಟೆಡ್ ಇದಕ್ಕೆ ಅವರ ಅನುಗುಣವಾಗಿ ಅವ್ರ ಗುಣಗಳಿತ್ತು ಅಂದ್ರೆ ಅವರು ವೈಶ್ಯ ವರ್ಣಕ್ಕೆ ಸೇರಿದವ್ರು ಆಗ್ತಿದ್ರು. ಸೊ ಈ ಹುಟ್ಟಿನ ಮೂಲಕವಾಗಿ ವರ್ಣಗಳನ್ನ ಐಡೆಂಟಿಫೈ ಮಾಡ್ತಾ ಇದ್ದಂಥದ್ದು ಇರಲಿಲ್ಲ. ಮೊದಲಿನ ಕಾಲದಲ್ಲಿ ಇದ್ದದ್ದು ಆ ಮನುಷ್ಯನ ಗುಣಗಳಿಗೆ ಅನುಗುಣವಾಗಿ ಇವುಗಳನ್ನ ಡಿಸೈಡ್ ಮಾಡ್ತಾ ಇದ್ದಂಥದ್ದಾಗಿತ್ತು. ಓಕೆ, ಸೊ ಯಾವ ರೀತಿಯಾದಂಥದ್ದು, ಯಾವ ರೀತಿಯಾಗಿ ಗುಣಗಳನ್ನ ವರ್ಣಾಶ್ರಮಕ್ಕೆ ಮ್ಯಾಪಿಂಗ್ ಅಥವಾ ಏನು ಹೋಲಿಸ್ತಿದ್ರು, ಯಾವ ಗುಣಗಳಿದ್ದದನ್ನ ಯಾವ ವರ್ಣಕ್ಕೆ ಸೇರಿಸ್ತಾ ಹೋದ್ರು ಅನ್ನೋಂಥದ್ದನ್ನ ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ತಾ ಹೋಗೋಣ. ಸದ್ಯಕ್ಕೆ ನೀವು ಗುರುತಿಟ್ಕೋಬೇಕಾದಂಥದ್ದು ಏನಂದ್ರೆ ನಮ್ಮ ಪುರಾತನ ಕಾಲದಲ್ಲಿ ಇದ್ದಂತಹ ವರ್ಣಾಶ್ರಮ ಪದ್ಧತಿಯಲ್ಲಿ ಈ 4 ವಿಭಾಗಗಳಿದ್ವು. ಪ್ರತಿಯೊಬ್ಬರದು ಅವ್ರದೇ ಆದಂತಹ ನಿರ್ದಿಷ್ಟವಾದ ಕೆಲಸಗಳು ಅನ್ನೋದಿತ್ತು. ಬ್ರಾಹ್ಮಣರಿಗೆ ಒಂದು ಕೆಲಸ, ಕ್ಷತ್ರಿಯರಿಗೆ ಒಂದು ಕೆಲಸ, ವೈಶ್ಯರಿಗೆ ಒಂದು ಕೆಲಸ, ಶೂದ್ರರಿಗೆ ಒಂದು ರೀತಿಯಾದಂತಹ ಕೆಲಸ, ಅದನ್ನ ಮಾಡಬೇಕಾಗಿತ್ತು. ದ ಬ್ಯೂಟಿ ಈಸ್ ಆ ಒಂದು ಯಾವ ಕೆಲಸವನ್ನ ಯಾವ ವರ್ಣಕ್ಕೆ ಅವ್ರು ಹೋಲಿಸ್ತಾ ಇದ್ರಲ್ಲ ಅದನ್ನ ಅವರ ಗುಣಗಳನ್ನ ಹೋಲಿಸಿ ಮಾಡ್ತಾ ಇದ್ದಂಥದ್ದು. ಸೊ ಅವರ ಗುಣಗಳು ಯಾವ ರೀತಿ ಇರ್ತಿತ್ತೋ ಅದರ ಬೇಸಿಸಿನ ಮೇಲೆ ಅವರ ವರ್ಣಗಳನ್ನ ಆ ಒಂದು ಪರ್ಟಿಕ್ಯುಲರ್ ವರ್ಣಕ್ಕೆ ಅವ್ರನ್ನ ಸೇರಿಸ್ತಾ ಇದ್ರು. ಯಾಕೆ ಅಂದ್ರೆ ಮುಂದೆ ನಾವು ಆ ಗುಣಗಳು ಮತ್ತೆ ವರ್ಣಾಶ್ರಮಕ್ಕೆ ಇರುವಂತಹ ಮ್ಯಾಪಿಂಗ್ ಅನ್ನ ನೋಡಿದಾಗ ನಿಮಗೆ ಕ್ಲಿಯರ್ ಆಗುತ್ತೆ ಯಾವ ರೀತಿಯಾಗಿ ಅವರಿಗೆ ಇರುವಂತಹ ಗುಣಗಳು
ಈ ಒಂದು ವರ್ಣಾಶ್ರಮಕ್ಕೆ ಬೇಕಾಗಿರುವಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅನ್ನುವಂಥದ್ದು ಇದೆಯಲ್ಲ, ಆ ಒಂದು ವಿಷಯದ ಮೇಲೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಸೈಂಟಿಫಿಕ್ ಆಗಿ ಯೋಚನೆಯನ್ನ ಮಾಡಿ ತಗೊಂಡಂತಹ ಒಂದು ಇದು ಈ ವಿಭಾಗಗಳನ್ನ ಮಾಡಿದ್ದು. ಸೊ ಅವರ ಗುಣಗಳಿಗೆ ತಕ್ಕಂತೆ ಆ ಒಂದು ಪರ್ಟಿಕ್ಯುಲರ್ ವರ್ಣಾಶ್ರಮಕ್ಕೆ ಅವರನ್ನ ಸೇರಿಸಿ ಆ ಒಂದು ವಿಧವಾಗಿ ಅದನ್ನ ಮುಂದುವರ್ಸ್ಕೊಂಡು ಆ ಒಂದು ವರ್ಣದಲ್ಲಿ ಅವ್ರು ಮುಂದುವರ್ಸ್ಕೊಂಡು ಹೋಗುವಂತೆ ಮಾಡಿದ್ದು. ನಂತರದ ಕಾಲದಲ್ಲಿ ಬಹಳಷ್ಟು ಚೇಂಜಸ್ ಆಗ್ತಾ ಹೋಗಿ ಈ ಒಂದು ಹುಟ್ಟಿದ ಯಾವ ಕುಟುಂಬದಲ್ಲಿ ಹುಟ್ಟಿದ್ರು ಅವರನ್ನ ಅದೇ ಇದಕ್ಕೆ ಸೇರಿಸ್ತಾ ಹೋಗ್ಬಿಡೋದು, ಮತ್ತು ಶೂದ್ರರನ್ನ ನೀಚರಾಗಿ ಕಾಣುವಂಥದ್ದು, ಬ್ರಾಹ್ಮಣರು ಕ್ಷತ್ರಿಯರನ್ನ ಬಹಳ ಇದಾಗಿ ನೋಡುವಂಥದ್ದು, ಈ ರೀತಿಯಾಗಿ ಅಪ್ಪರ್ ಲೋಯರ್ ಕಾಸ್ಟ್ಗಳ ರೀತಿನಲ್ಲಿ ಯಾವ ರೀತಿ ಬರ್ತಾ ಹೋಯ್ತಲ್ಲ, ಅದು ಆಮೇಲೆ ಬರ್ತಾ ಹೋಗಿ ಅದು ಬಂದ ಕಾರಣದಿಂದ ಈ ಹೋಲ್ ವರ್ಣಾಶ್ರಮದ ಪದ್ಧತಿ ಇವತ್ತಿನ ಮಟ್ಟಿಗೆ ನಾವು ನೋಡಿದ್ವಿ ಅಂದ್ರೆ ಇಷ್ಟು ಅಧ್ವಾನವಾಗಿ ಕೂತಿರುವಂಥದ್ದು. ಈಗಿನ ಕಾಲದಲ್ಲಿ ನಾವು ಭಾರತೀಯರಾಗಿದ್ಕೊಂಡು ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಏನಿದೆ, ನಮ್ಮ ಸಂವಿಧಾನ ಏನಿದೆ, ಅದರ ಪ್ರಕಾರವಾಗಿ ನಾವು ಯಾವ ರೀತಿ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತಿದ್ಯೋ, ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಅನ್ನೋದು ಒಂದು ಲಾ ನಮ್ಮನ್ನ ಬೈಡ್ ಮಾಡ್ತಾ ಇದೆಯೋ, ವರ್ಣಾಶ್ರಮ ಪದ್ಧತಿ ಅವಾಗಿನ ಕಾಲದಲ್ಲಿ ಇದ್ದಂತಹ ಒಂದು ಲಾ ಸಿಸ್ಟಮ್ ಅಂತ ಅನ್ಕೋಬಹುದು. ಈ ರೀತಿಯಾದಂತಹ ವ್ಯಕ್ತಿ ಈ ಕೆಲಸವನ್ನ ಮಾಡ್ತಾನೆ, ಈ ರೀತಿಯಾದಂತಹ ಗುಣಗಳಿದ್ದವನು ಈ ವರ್ಣಕ್ಕೆ ಸೇರ್ತಾನೆ ಅನ್ನುವಂಥದ್ದನ್ನ ಮಾಡ್ತಾ ಹೋಗಿದ್ದು. ಯಾವ ರೀತಿ ಈಗಿನ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲೂ ಬಹಳಷ್ಟು ಲೂಪ್ ಹೋಲ್ಗಳಿರುವಂತದ್ದಾಗ್ಲಿ ಅಥವಾ ಫುಲ್ ಪ್ರೂಫ್ ಅಲ್ಲ ಅನ್ನುವಂತ ರೀತಿನಲ್ಲಿ ಯಾವ ರೀತಿ ಇದೆಯೋ, ಅವಾಗಿನ ಕಾಲಕ್ಕೂ ಆ ರೀತಿಯಾದಂತಹ ಇವುಗಳು ಇದ್ದಿದ್ರಿಂದ ಅದು ಗ್ರಾಜುಯಲ್ ಆಗಿ ಬದಲಾಗ್ತಾ ಹೋಗಿ ಈ ಉಚ್ಚ ನೀಚ ಅನ್ನುವಂತಹ ಒಂದು ಇದು ಬರೋದಾಗ್ಲಿ, ಅಥವಾ ಯಾವ ಕುಟುಂಬದಲ್ಲಿ ಹುಟ್ಟಿದ್ರೆ ಅದೇ ಒಂದು ವರ್ಣಕ್ಕೆ ಮುಂದುವರ್ಕೊಂಡು ಹೋಗ್ಬಿಡೋದಾಗ್ಲಿ, ಈ ರೀತಿಯಾದದ್ದು ನಂತರದಲ್ಲಿ ಬಂದಂತಹ ಒಂದು ಪದ್ಧತಿ. ಇನಿಷಿಯಲಿ ವರ್ಣಾಶ್ರಮದ ಪದ್ಧತಿ ಅನ್ನುವಂಥದ್ದನ್ನ ಮಾಡಿದಾಗ ಒಂದು ಪರ್ಟಿಕ್ಯುಲರ್ ವರ್ಣಕ್ಕೆ ಅವರ ಗುಣಗಳನ್ನ ಹೋಲಿಸಿ ಮಾಡ್ತಾ ಇದ್ರು, ಮತ್ತು ಯಾವುದೋ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವನೋ ಅಥವಾ ಕ್ಷತ್ರಿಯ ಕುಟುಂಬದಲ್ಲಿ ಹುಟ್ಟಿದವನೋ ಅವನು ಬಿಸ್ನೆಸ್ಸಿನಲ್ಲಿ ಬಹಳ ಚೆನ್ನಾಗಿ ಇದ್ದ, ಅಥವಾ ಅವನ ಗುಣಗಳು ಅದಕ್ಕೆ ಹೋಲುವಂತಿತ್ತು ಅಂದ್ರೆ ಈ ವರ್ಣಗಳ ನಡುವೆ ಈ ನಮ್ಮಲ್ಲಿ ಒಂದು ರಿಲಿಜನ್ ಇಂದ ಇನ್ನೊಂದು ರಿಲಿಜನ್ಗೆ ಇದಾದ್ರು, ಕನ್ವರ್ಟ್ ಆದ್ರು, ಅಥವಾ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಹೋದ್ರು ಅನ್ನೋಂಥದ್ದು ಯಾವ ರೀತಿ ಈಗಿನ ಕಾಲಕ್ಕೆ ನಾವು ಹೇಳ್ತೀವಲ್ಲ, ಆ ರೀತಿಯಾಗಿ ಅವಾಗಿನ ಕಾಲಕ್ಕೂ ಅವರ ಗುಣಗಳಿಗೆ ಅನುಸಾರವಾಗಿ ಒಂದು ವರ್ಣದಿಂದ ಇನ್ನೊಂದು ವರ್ಣಕ್ಕೆ ಬಹಳಷ್ಟು ಜನ ಬದಲಾವಣೆಗಳಾದಂತಹ ಒಂದು ಇದಿದೆ, ಬಹಳಷ್ಟು ಉದಾಹರಣೆಗಳಿದಾವೆ. ಸೊ ಹಾಗಾಗಿ ಆ ಮನುಷ್ಯನ ಗುಣವನ್ನ ಹೋಲಿ ಈ ವರ್ಣಾಶ್ರಮಗಳನ್ನ ಮಾಡಿದ್ರು. ಇದನ್ನ ಮಾಡಿ ಆ ಗುಣಕ್ಕೆ ಹೋಲುವಂತೆ ಅವನ ಕೆಲಸಗಳು ಇತ್ತು ಅಂದ್ರೆ ಅದಕ್ಕೆ ತಕ್ಕಂತೆ ಅವನು ಮಾಡ್ಕೊಂಡು ಹೋಗ್ತಾನೆ. ಆದ್ರಿಂದ ಸೊಸೈಟಿಯಲ್ಲಿ ಒಂದು ರೀತಿಯಾದಂತ ಒಂದು ಬ್ಯಾಲೆನ್ಸ್ ಅನ್ನೋದು ಇರ್ತಿತ್ತು. ಯಾರಿಗೂ ಹೇಳಿ ಮಾಡಿಸ್ಬೇಕು, ಯಾರು ತಪ್ಪು ಮಾಡ್ತಿದ್ರು ಅನ್ನೋಂಥದ್ದು ಇರ್ತಾ ಇರ್ಲಿಲ್ಲ. ನಂತರದ ಇದರಲ್ಲಿ ಯಾವಾಗ ಇದೆಲ್ಲ ಬದಲಾಗ್ತಾ ಹೋಯ್ತು, ಹಾಗಾಗಿ ಈ ಒಂದು ಸಿಸ್ಟಮ್ ಕೂಡ ಕಂಪ್ಲೀಟ್ ಆಗಿ ಫಂಕ್ಷನಲ್ ಆಗದೆ ಎಲ್ಲ ಹಾಳಾಗ್ತಾ ಹೋದಂತ ಒಂದು ಉದಾಹರಣೆಯನ್ನ ನಾವು ನೋಡ್ತೀವಿ. ಈಗ ಈ ಮ್ಯಾಪಿಂಗ್ ಅನ್ನೋಂಥದ್ದು ಏನ್ ಹೇಳದ್ನಲ್ಲ, ಅದಕ್ಕೆ ಹೋಗ್ಲಿಕ್ಕಿಂತ ಮುಂಚೆ ಈ 3 ಶ್ಲೋಕಗಳಿದಾವೆ. ಈ 3 ಶ್ಲೋಕಗಳಲ್ಲಿ ಭಗವಂತ ಏನ್ ಹೇಳಿದಾನೆ ಅಂದ್ರೆ ಯಾವ ರೀತಿಯಾದಂತಹ ಗುಣಗಳು ಯಾವ ವರ್ಣಾಶ್ರಮದವರಲ್ಲಿ ಇರುತ್ತೆ ಅನ್ನೋವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗಿದ್ದಾನೆ. ಸೊ ಹಾಗಾಗಿ ಅಥವಾ ಉಲ್ಟಾ ಆಗಿ ನಾವು ಅರ್ಥ ಮಾಡ್ಕೋಬಹುದು, ಈ ರೀತಿಯಾದ ಗುಣಗಳು ಇದ್ದವನನ್ನ ಈ ವರ್ಣಾಶ್ರಮಕ್ಕೆ ಸೇರಿಸ್ತಾ ಇದ್ರು ಅನ್ನೋಂತ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಇಲ್ಲಿ. ಸೊ ಯಾವ ರೀತಿಯಾಗಿ ನೀವು ಒಂದು ಹಂತಕ್ಕೆ ನೋಡ್ತಾ ಹೋದ್ರಿ ಅಂದ್ರೆ ಇಲ್ಲಿ ಒಂದು ಮನಸ್ಸಿನ ವಿಷಯವಾಗಲಿ ಅಥವಾ ಆಲೋಚನಾ ದೃಷ್ಟಿಯಿಂದಾಗ್ಲಿ ಅಥವಾ ದೇಹದ ವಿಷಯವಾಗಲಿ ಒಂದು ಶುಚಿಯನ್ನ ಕಾಪಾಡ್ಕೊಳ್ಳುವಂಥದ್ದು, ಒಂದು ಒಳ್ಳೆಯ ಕೆಲಸಗಳು ಅಂತ ನಾವ್ ಏನ್ ಕರಿತಾ ಹೋಗ್ತೀವಲ್ಲ, ಒಂದು ವಿವೇಕವನ್ನ ಇಟ್ಕೊಂಡು ಮಾಡುವಂತಹದ್ದು, ಈ ರೀತಿಯಾದಂತಹ ಪಾಯಿಂಟ್ಗಳನ್ನೆಲ್ಲ ಹೇಳ್ತಾ ಹೋಗ್ತಾನೆ ಭಗವಂತ ಇಲ್ಲಿ. ಹೆಚ್ಚಿಗೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹದ್ದು, ವೇದಗಳ ವಿಷಯವಾಗಲಿ ಅಥವಾ ನಾವು ಒಂದು ಸ್ಪಿರಿಚುವಲ್ ವಿಷಯಗಳು ಏನಿರುತ್ತಲ್ಲ ಅದರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಹೋಗುವಂಥದ್ದು, ಈ ರೀತಿಯಾಗಿ ಇರುವಂತದ್ದನ್ನ ಒಂದು 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 ಜ್ಞಾನದ ಕಡೆಗೆ ಅವರ ಒಲವು ಹೆಚ್ಚಿಗೆ ಇರುವಂತಹದ್ದು, ಇಂತಹವರನ್ನ ಬ್ರಾಹ್ಮಣ ವರ್ಣಕ್ಕೆ ಸೇರಿಸ್ತಾ ಹೋದದ್ದು ಈ ಶ್ಲೋಕದಲ್ಲಿ ಇರುವಂತಹ ತಾತ್ಪರ್ಯ. ಮುಂದೆ ಕ್ಷತ್ರಿಯರು ಇದಕ್ಕೆ ಅಂತ ಬಂದಾಗ ಒಂದು ಯುದ್ಧದ ಮನೋಭಾವ ಇರುವಂತದ್ದು, ಅಥವಾ ಆ ಶಕ್ತಿ ದೇಹ ದೃಢವಾಗಿ ಇರಬೇಕು ಮತ್ತು ಆ ಕೆಲಸಗಳನ್ನ ಮಾಡ್ಬೇಕು, ಮುನ್ನುಗ್ಗಿ ಹೋಗಬೇಕು ಅನ್ನುವಂಥದ್ದಾಗ್ಲಿ, ಈ ರೀತಿಯಾಗಿ ಒಂಥರ ಕಮಾಂಡಿಂಗ್ ಆಗಿ ಇರುವಂತಹ ಈ ರೀತಿಯಾದಂತಹ ಒಂದು ಗುಣಗಳನ್ನ ಹೊಂದಿದವರನ್ನ ಕ್ಷತ್ರಿಯರು ಅಂತ ಕರೆದ್ರು. ಅದಾದ್ಮೇಲೆ ಈ ಒಂದು ಶ್ಲೋಕದಲ್ಲಿ ವೈಶ್ಯ ಮತ್ತು ಶೂದ್ರ ಎರಡರನ್ನು ಒಂದೇ ಶ್ಲೋಕದಲ್ಲಿ ಹೇಳಿರೋಂಥದ್ದು.
ಯಾವುದೇ ರೀತಿಯಾದಂತ ಈ ಒಂದು ಲೌಕಿಕವಾದಂತಹ ಒಂದು ಹಣಕಾಸಿನ ವಿಷಯವಾಗ್ಲಿ, ಬಿಸ್ನೆಸ್ ಅಥವಾ ಈ ರೀತಿಯಾದಂತಹ ವ್ಯವಹಾರಗಳು ಮಾಡುವಂತಹ ಒಂದು ಇಂತಹ ಒಂದು ವಿಷಯಕ್ಕೆ ಅನ್ನೋದು ಬಂದಾಗ ವೈಶ್ಯ ಅಂತ ಹೇಳಿದ್ರು. ಮತ್ತು ಈ ಮೂರು ವರ್ಣಗಳು ಮಾಡಬೇಕಾದಂತಹ ಕೆಲಸಗಳ ಕಡೆಗೆ ಈ ಸಪೋರ್ಟ್ ಕೊಡುವಂತಹದ್ದು ಏನಿದೆಯಲ್ಲ, ಇಂತಹದ್ದನ್ನ ಶೂದ್ರ ವರ್ಣಕ್ಕೆ ಅಂತ ಕರೆದಿದ್ದಾಯ್ತು ಇಲ್ಲಿ. ಆಯ್ತಾ? ಈಗ ಸಾಧಾರಣವಾಗಿ ನೀವು ಇದನ್ನ ನೋಡ್ತಾ ಹೋದ್ರಿ ಅಂದ್ರೆ, ಇಲ್ಲಿ ಹೇಳಿರುವಂತಹ ಗುಣಗಳನ್ನ ನೋಡ್ತಾ ಹೋದ್ರಿ ಅಂದ್ರೆ, ಇದು ಮೋರ್ ಆರ್ ಲೆಸ್ ಸಾತ್ವಿಕವಾದಂತಹ ಗುಣಗಳನ್ನ ಇಲ್ಲಿ ಮೆನ್ಷನ್ ಮಾಡಿರುವಂತಹದ್ದಾಗಿದೆ. ಮತ್ತು ಕ್ಷತ್ರಿಯರ ವಿಷಯವಾಗಿ ಅಂತ ಬಂದಾಗ ಕೆಲವೊಂದು ಸಾತ್ವಿಕವಾದಂತಹ ವಿಷಯಗಳು ಮತ್ತು ಕೆಲವೊಂದು ರಾಜಸಿಕವಾದ, ಅದೊಂಥರ ಡೈನಮಿಕ್ ಆಗಿ ಮುನ್ನುಗ್ಗುವಂತದ್ದಾಗ್ಲಿ ಅಥವಾ ದೇಹವನ್ನ ದೃಢವಾಗಿಟ್ಕೊಂಡು ಯುದ್ಧವನ್ನು ಮಾಡುವಂತಹದ್ದಾಗ್ಲಿ, ಈ ಒಂದು ವಿಷಯಗಳಾಗಿ ಬಂದಾಗ ಒಂದು ಹಂತದ ರಾಜಸಿಕವಾದಂತಹ ಗುಣವೂ ಕೂಡ ಸೇರ್ಕೊಳ್ಳುವಂತಹದ್ದು. ಮತ್ತು ವೈಶ್ಯರ ಒಂದು ವಿಷಯಕ್ಕೆ ಅಂತ ಬಂದಾಗ ರಜೋಗುಣದಿಂದ ಮತ್ತು ತಮೋ ಗುಣದಿಂದ ಇವೆರಡರನ್ನು ಕೂಡಿರುವಂತಹ ಕೆಲಸಗಳಾಗಿ ನೋಡುವಂಥದ್ದು. ಮತ್ತು ಶೂದ್ರರ ವಿಷಯವಾಗಿ ಬಂದಾಗ ಇವರು ಒಬ್ಬರಿಗೆ ಬೇಕಾದಂತಹ ಕೆಲಸವನ್ನ ಮಾಡಿ ಕೊಡಬೇಕಾದದ್ರಿಂದ ಆ ಒಂದು ವಿಷಯ ಏನಿದೆಯಲ್ಲ ಪ್ರತಿಯೊಂದನ್ನು ಅವರ ಕಡೆಯಿಂದ ಬಂದು ಇವರು ಆ ಕೆಲಸವನ್ನ ಅವ್ರಿಗೆ ಮಾಡಿಕೊಡುವಂತಹದ್ದಾಗತ್ತೆ. ಸೊ ಹೆಚ್ಚಿಗೆ ಇವರು ತಾನಾಗೆ ತೋಚಿಕೊಂಡು ಮಾಡುವಂತಹ ಕೆಲಸ ಅನ್ನುವಂಥದ್ದಲ್ಲದೆ, ನೀನ್ ಇಂತಹ ಕೆಲಸವನ್ನ ಮಾಡು, ಇಂತಹ ಸಹಾಯ ನಿನ್ನ ಕಡೆಯಿಂದ ನನಗೆ ಬೇಕು ಅಂತ ಯಾರು ಕೇಳ್ತಾರೋ ಅವರಿಗೆ ಆ ಕೆಲಸವನ್ನ ಮಾಡಿ ಕೊಡುವಂತಹ ಒಂದು ಇದಾದ್ರಿಂದ ಹೆಚ್ಚಿನ ಕಡೆಗೆ ತಮೋ ಗುಣದಿಂದ ಕೂಡಿರುವಂತದ್ದು ಅಂತ ಆಗತ್ತೆ. ಸೊ ಹೀಗಾಗಿ ಈ ಗುಣಗಳು ಮತ್ತು ವರ್ಣಾಶ್ರಮಗಳಿಗೆ ಮ್ಯಾಪಿಂಗ್ ಅನ್ನುವಂಥದ್ದನ್ನ ನೋಡ್ತಾ ಹೋದ್ವಿ ಅಂದ್ರೆ, ಸಾತ್ವಿಕವಾದ ಗುಣಗಳನ್ನ ಇಟ್ಕೊಂಡಂತವ್ರಿಗೆ ಬ್ರಾಹ್ಮಣರ ಒಂದು ವರ್ಣಕ್ಕೆ ಸೇರಿಸುವಂಥದ್ದು, ರಜಸ್ಸು ಮತ್ತು ಸಾತ್ವಿಕವಾದಂತಹ ಗುಣಗಳು ಹೆಚ್ಚಿದ್ದವ್ರನ್ನ ಕ್ಷತ್ರಿಯರನ್ನಾಗಿ ಮಾಡುವಂಥದ್ದು, ರಜೋಗುಣ ಮತ್ತು ತಮೋಗುಣ ಅನ್ನುವಂಥದ್ದು ಹೆಚ್ಚಿಗೆ ಇದ್ದವ್ರನ್ನ ವೈಶ್ಯರನ್ನಾಗಿ ವೈಶ್ಯರ ಒಂದು ವರ್ಣಕ್ಕೆ ಸೇರಿಸುವಂಥದ್ದು, ತಮೋ ಗುಣದಿಂದ ಕೂಡಿರುವಂತಹವ್ರನ್ನ ಶೂದ್ರ ವರ್ಣಕ್ಕೆ ಸೇರಿಸುವಂತಹದ್ದು. ಸೊ ಈ ರೀತಿಯಾಗಿ ವಿಂಗಡಣೆಯನ್ನ ಮಾಡಿ, ದ ಬ್ಯೂಟಿ ಈಸ್, ಇಲ್ಲಿ ನೀವು ನೋಡಿದ್ರಿ ಅಂದ್ರೆ ಯಾವುದೇ ರೀತಿಯಾದ ಗುಣಗಳು ಇರಲಿ, ಅವರನ್ನ ಇವೆಂಚುಯಲಿ ಒಂದು ವರ್ಣಾಶ್ರಮಕ್ಕೆ ಸೇರಿಸಿ ಆ ಒಂದು ವರ್ಣಾಶ್ರಮದಲ್ಲಿ ಅವರ ಕಡೆಯಿಂದ ಬೇಕಾದಂತಹ ಕೆಲಸಗಳನ್ನ ಮಾಡಿಸ್ತಾ ಇದ್ದಿದ್ರಿಂದ, ಸೊ ಅವರ ಗುಣಗಳಿಗೆ ತಕ್ಕಂತೆ ಅವರ ಕೆಲಸಗಳು ಇರ್ತಾ ಇದ್ದಿದ್ರಿಂದ ಅವರು ಅದನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತಿತ್ತು. ಈಗಿನ ಕಾಲದಲ್ಲಿ ನಾವು ಯಾವ ರೀತಿ ನನಗೆ ಬೇಕಾದಂತಹ ಕೆಲಸ ನನಗೆ ಸಿಕ್ಕಿಲ್ಲ, ನಾನು ಪ್ಯಾಷನ್ ಇಂದ ಕೆಲಸ ಮಾಡಕ್ ಆಗ್ತಿಲ್ಲ ಅನ್ನುವಂತಹ ಒಂದು ಆಲೋಚನೆಗಳು ನಮ್ಮಲ್ಲಿ ಏನ್ ಬರುತ್ತಲ್ಲ, ಇವಾಗಿನ ಕಾಲಕ್ಕೂ ನನ್ನ ಇಂಟ್ರೆಸ್ಟ್ ಬೇರೆ ಇನ್ನೇನೋ ಇದೆ, ನಾನು ಸಂಬಳಕ್ಕಾಗಿ ಇಲ್ಲಿ ಮಾಡ್ತಾ ಇದ್ದೀನಿ ಅಂತ ಆಗ್ಲಿ, ಅಥವಾ ಉದಾಹರಣೆಗೆ ಹೇಳ್ಬೇಕಂದ್ರೆ ನನಗೆ ಸಂಗೀತದಲ್ಲೋ ಒಂದು ಆರ್ಟ್ ವರ್ಕ್ ನಲ್ಲೋ ನನಗೆ ಒಂದು ಇಂಟ್ರೆಸ್ಟ್ ಇದೆ, ಬಟ್ ನಾನು ಆ ಕಡೆಗೆ ಹೋಗದೆ ಪರಿಸ್ಥಿತಿಗಳ ಕಾರಣದಿಂದ ನಾನು ಸಂಬಳಕ್ಕೆ ಕೆಲಸ ಮಾಡುವಂತದ್ದಾಗ್ಲಿ, ಒಬ್ಬರ ಕಡೆ ಕೆಲಸ ಹೋಗ್ತಾ ಇದ್ದೀನಿ ಅಂತದ್ದು, ಈ ರೀತಿಯಾದ ವಿಷಯಗಳು ಆಲ್ಮೋಸ್ಟ್ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಇರುವಂತದ್ದೇ. ಈ ರೀತಿಯಾದಂತಹ ಒಂದು ತೊಂದರೆ ಅನ್ನೋದು ಅವರಿಗೆ ಬರದೆ ಅವರ ಗುಣಗಳಿಗೆ ಅನುಸಾರವಾದಂತಹ ಕೆಲಸಗಳನ್ನ ಕೊಡ್ಲಿಕ್ಕಾಗಿ ವರ್ಣಾಶ್ರಮ ಪದ್ಧತಿಗಳನ್ನ ಗುಣಕ್ಕೆ ಅನುಸಾರವಾಗಿ ಕೊಟ್ಟಂತಹ ಬಹಳ ಒಂದು ದೊಡ್ಡ ಯೋಚನೆ ಅದು. ಆ ರೀತಿಯಾಗಿ ಮಾಡಿದ್ರು. ಅದು ಸಾಕಷ್ಟು ಕಾಲ ಒಂದು ಎಕ್ಸಿಕ್ಯೂಷನ್ ಲೆವೆಲ್ನಲ್ಲೂ ಚೆನ್ನಾಗಿ ನಡೆದಂತದ್ದೇ. ಮತ್ತು ಮುಂದೆ ಹೋಗ್ತಾ ಬಹಳಷ್ಟು ಚೇಂಜಸ್ ಬಂದು ಅದು ಈಗಿನ ಕಾಲಕ್ಕೆ ನಾವು ನೋಡ್ತಾ ಇರುವಂತಹ ರೀತಿಯಲ್ಲಿ ಒಂದು ಕುಟುಂಬಕ್ಕೆ ಅನುಗುಣವಾಗಿ ಹೇಳುವಂತದ್ದಾಗ್ಲಿ, ಅಥವಾ ಒಂದು ವರ್ಣವನ್ನ ಹೆಚ್ಚಿಗೆ ನೋಡುವಂಥದ್ದು, ಒಂದು ವರ್ಣವನ್ನ ದೀನವಾಗಿ ನೋಡುವಂತಹ ಇದೆಲ್ಲರನ್ನು ಆಮೇಲೆ ಬಂದಂಥದ್ದು. ಒರಿಜಿನಲಿ ಇದನ್ನ ಡಿಸೈನ್ ಮಾಡಿದಾಗ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ, ಯಾರಿಗೇ ಆಗ್ಲಿ ತಾವು ಮಾಡುವಂತಹ ಕೆಲಸ ತಾವು ಕಷ್ಟಪಟ್ಟು ಮಾಡ್ತಾ ಇದೀವಿ ಅಂತ ಇಲ್ಲದೆ ಇಷ್ಟಪಟ್ಟು ಮಾಡುವಂತೆ ಆಗ್ಲಿ ಅಂತ ಅವ್ರ ಗುಣಕ್ಕೆ ಅನುಸಾರವಾಗಿ ವರ್ಣಾಶ್ರಮಕ್ಕೆ ಸೇರಿಸಿ ಆ ಒಂದು ವರ್ಣಾಶ್ರಮದವರು ಮಾಡಬೇಕಾದಂತ ಕೆಲಸಗಳು ಇಂಥದ್ದೇ ಅಂತ ನಿರ್ಧಾರ ಮಾಡಿ ಈ ಒಂದು ವಿಷಯವಾಗಿ ಕೆಲಸಗಳನ್ನ ಮಾಡ್ತಾ ಹೋಗಿ, ನಿಮ್ಮ ಗುಣಕ್ಕೆ ತಕ್ಕಂತೆ ನಿಮ್ಮ ವರ್ಣಾಶ್ರಮ ಈ ರೀತಿ ಇದೆ, ಇದಕ್ಕೆ ತಕ್ಕಾದಂತಹ ಕೆಲಸಗಳನ್ನ ಮಾಡ್ತಾ ಹೋಗಿ ಅಂತ ಅವರುಗಳ ಕೈಯಲ್ಲಿ ಮಾಡಿಸ್ತಾ ಇದ್ದಂತಹ ಒಂದು ಪದ್ಧತಿ ಇತ್ತು. ಸೊ ಈ ಒಂದು ವಿಷಯಗಳಾಗಿ ಬರ್ತಾ ಹೋದಾಗ ನಾವು ಯಾವ ರೀತಿ 2ನೇ ಅಧ್ಯಾಯದಲ್ಲಾಗಲಿ ಅಥವಾ ಮುಂದಿನ ಅಧ್ಯಾಯಗಳಲ್ಲಿ 4-5 ಈ ಸ್ವಧರ್ಮದ ಬಗ್ಗೆ ಮಾತನಾಡ್ತಾ ಹೋದ್ವಲ್ಲ, ಅಲ್ಲಿ ಬಂದಾಗ ಒಂದು ಹಂತಕ್ಕೆ ಈ ಸ್ವಧರ್ಮ ಅನ್ನುವಂಥದ್ದು ಒಂದು ವರ್ಣಕ್ಕೆ ಕೂಡ ಈ ಒಂದು ವರ್ಣದ ಸ್ವಧರ್ಮ ಏನು ಅನ್ನುವಂಥದ್ದು, ಅಂದ್ರೆ ಇಂಡಿವಿಜುವಲ್ ಆಗಿ ನನ್ನ ಒಂದು ಪರಿಸ್ಥಿತಿಯಲ್ಲಿ ನನ್ನ ಸ್ವಧರ್ಮ ಏನು ಅನ್ನುವಂಥದ್ದು ಇರುತ್ತೆ. ಅದಲ್ಲದೆ ಈ ಒಂದು ವರ್ಣಕ್ಕೆ ಸೇರಿದವರ ಸ್ವಧರ್ಮ ಏನು ಅನ್ನುವಂಥದ್ದು ಕೂಡ ಡಿಫೈನ್ ಆಗ್ತಾ ಇದ್ದಂತ ಕಾಲ.
ಈಗ ಉದಾಹರಣೆ ಅದೇ ಕಾರಣವಾಗಿ ಹೇಳುವಂಥದ್ದು. ಈಗ ಉದಾಹರಣೆಗೆ ನೀವು ವೈಶ್ಯರ ಕ್ಷತ್ರಿಯರನ್ನ ತಗೊಂಡ್ರಿ ಅಂದ್ರೆ, ಕ್ಷತ್ರಿಯನಾದಂಥವನಿಗೆ ಅವನ ಸ್ವಧರ್ಮ ಏನು? ಯುದ್ಧ ಮಾಡುವಂಥದ್ದು, ದೇಹವನ್ನ ಗಟ್ಟಿಯಾಗಿ ಇಟ್ಕೊಳ್ಳುವಂಥದ್ದು. ಅವನು ಹೋಗಿ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೋದ್ರೆ ಅವನು ಅದರಲ್ಲಿ ಇಂಟ್ರೆಸ್ಟು ಕಳ್ಕೊತಾನೆ, ಬಿಸ್ನೆಸ್ ಚೆನ್ನಾಗಿ ಮಾಡ್ಲಿಕ್ಕೂ ಆಗೋದಿಲ್ಲ, ವ್ಯವಹಾರವನ್ನ ಮಾಡ್ಲಿಕ್ಕೂ ಆಗಲ್ಲ. ಉಲ್ಟಾ ನಾವು ನೋಡಿದ್ವಿ ಅಂದ್ರೆ, ಈಗ ವೈಶ್ಯನಾಗಿದ್ದಂಥವನು ಅವನು ತನ್ನ ಆಲೋಚನೆಯನ್ನ ಉಪಯೋಗಿಸ್ಕೊಂಡು ಒಳ್ಳೆ ಬಿಸ್ನೆಸ್ ನ ಮಾಡುವಂಥದ್ದು, ಒಳ್ಳೆ ವ್ಯವಹಾರಗಳನ್ನ ಮಾಡೋದು ಬಿಟ್ಟು ಕತ್ತಿ ಇಟ್ಕೊಂಡು ಇದಿಟ್ಕೊಂಡು ನಾನು ಯುದ್ಧಕ್ಕೆ ಹೋಗ್ತೀನಿ ಅಂದ್ರೆ ಆಗುವಂಥದ್ದಲ್ಲ. ಸೊ ಹಾಗಾಗಿ ಅವನ ಗುಣಕ್ಕೆ ಅನುಸಾರವಾಗಿ ಯಾವ ವರ್ಣವನ್ನ ಕೊಟ್ಟಿದ್ದಾರೋ ಅದರದೇ ಆದಂತಹ ಒಂದು ಸ್ವಧರ್ಮ ಅನ್ನುವಂಥದ್ದು ಇರ್ತಿತ್ತು. ಸೊ ಹಾಗಾಗಿ ಆ ಒಂದು ಸ್ವಧರ್ಮವನ್ನ ಮಾಡ್ಕೋತಾ ಹೋಗ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಇಲ್ಲಿ. ಈ ಒಂದು ಶ್ಲೋಕದಲ್ಲಿ ಅದರ ಬಗ್ಗೆನೆ ಭಗವಂತ ಹೇಳಿರೋದು. ನಿಮ್ಗೆ ಜ್ಞಾಪಕ ಇತ್ತು ಅಂದ್ರೆ 2ನೇ ಅಧ್ಯಾಯದಲ್ಲೂ ಕೂಡ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅನ್ನುವಂಥ ಒಂದು ಶ್ಲೋಕ ಬಂದಿತ್ತು. ಭಗವಂತ ಅಲ್ಲಿ ಏನ್ ಹೇಳಿದ್ದ ಅಂದ್ರೆ, ತನ್ನ ಒಂದು ಧರ್ಮವನ್ನ ಸ್ವಲ್ಪ ಮಟ್ಟಿಗೆ ಮಾಡಿದರೂ ಕೂಡ ಬೇರೆಯವರ ಧರ್ಮವನ್ನ ಮಾಡ್ಲಿಕ್ಕೆ ಹೋಗೋದರ ಬದಲಾಗಿ ತನ್ನ ಧರ್ಮವನ್ನ ಒಂದು ಲಿಮಿಟೆಡ್ ರೀತಿನಲ್ಲಿ ಮಾಡಿದ್ರೂ ಕೂಡ ಅದು ತನಗೆ ಒಳ್ಳೆಯದನ್ನೇ ಮಾಡುತ್ತೆ ಅನ್ನುವಂಥದ್ದು 2ನೇ ಅಧ್ಯಾಯದಲ್ಲಿ ಹೇಳಿದ್ದು. ಅದನ್ನ ಇಲ್ಲಿ ಈ ಒಂದು ವರ್ಣಾಶ್ರಮದ ಪದ್ಧತಿಗಳಲ್ಲಾಗ್ಲಿ ಗುಣಗಳ ಪದ್ಧತಿ ಆಗ್ಲಿ ನೀವು ನೋಡ್ತಾ ಹೋದ್ರಿ ಅಂದ್ರೆ ಲಿಂಕ್ ಎಷ್ಟು ಚೆನ್ನಾಗಿದೆ ಅದರ ಬಗ್ಗೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನು ಹೇಳಿದ ಉದಾಹರಣೆನಲ್ಲಿನೇ ಕ್ಷತ್ರಿಯನಾದಂಥವನು ಅವನ ಸ್ವಧರ್ಮವನ್ನ ಬಿಟ್ಟು ಒಂದು ವ್ಯಾಪಾರ ವ್ಯವಹಾರ ಮಾಡ್ತೀನಿ ಅಂತ ಹೋದ್ರೆ ಯಾವ ರೀತಿಯಾಗಿ ಅದು ಅವನಿಗೆ ಹೊಂದೋದಿಲ್ವೋ, ಅಥವಾ ವೈಶ್ಯನಾದಂಥವನು ಯುದ್ಧ ಮಾಡ್ತೀನಿ ಅಂತ ಹೋದ್ರೆ ಯಾವ ರೀತಿ ತನ್ನ ಕೈಲಿ ಮಾಡ್ಲಿಕ್ಕೆ ಆಗೋದಿಲ್ವೋ, ಇದೇ ಕಾರಣದಿಂದ ತನ್ನ ಸ್ವಧರ್ಮ ಅನ್ನುವಂತಹದ್ದು ಏನಿದೆ ಅದನ್ನ ಆ ವರ್ಣದವನು ಅದಕ್ಕೆ ತಕ್ಕಂತೆ ನಡ್ಕೋತಾ ಹೋಗ್ಬೇಕು ಅನ್ನುವಂಥದ್ದು ಭಗವಂತನ ತಾತ್ಪರ್ಯ ಇಲ್ಲಿ. ಈಗ ನೀವು ಕೇಳ್ಬೋದು, ಅವತ್ತಿನ ವಿಷಯಕ್ಕೆ ವರ್ಣಾಶ್ರಮದ ಪದ್ಧತಿಗಳು ಇದ್ವು ಮಾಡಿದ್ವು, ಇವಾಗ ನಾನು ಇವತ್ತಿನ ಪದ್ಧತಿಗೆ ನಾನು ನೋಡ್ಕೋತೀನಿ ಅಂದ್ರೆ ನಾನು ಯಾವ ವರ್ಣಕ್ಕೆ ಸೇರ್ತೀನಿ ಅದನ್ನ ಮಾಡ್ತಾ ಹೋಗ್ಲಾ, ನನಗೆ ರಜೋಗುಣ ಹೆಚ್ಚಿಗೆ ಇದೆ ಅಂದ್ರೆ ನಾನು ಹೋಗಿ ಆರ್ಬಿಲ್ ಸೇರ್ಲಾ ಅನ್ನುವಂತ ರೀತಿಯಲ್ಲಿ ನೀವು ಪ್ರಶ್ನೆ ಮಾಡ್ಬೋದು. ಆದ್ರೆ ಇದಕ್ಕೂ ಕೂಡ ಇದಕ್ ಮುಂಚೆ ನಾವು ಮಾತನಾಡ್ಕೊಂಡಿದ್ವಿ, ಪ್ರತಿಯೊಬ್ಬರಿಗೂ ಈ ಸ್ವಧರ್ಮ ಅನ್ನುವಂಥದ್ದು ವರ್ಣಾಶ್ರಮದ ಪದ್ಧತಿಗಳು ಇದ್ದಂತಹ ಕಾಲದಲ್ಲಿ ಈ ಒಂದು ಮ್ಯಾಪಿಂಗ್ ಮಾಡಿದ್ದು. ಆದರೆ ಈಗ ಬರ್ತಾ ಈಗ ನೀವು ನೋಡ್ತಾ ಹೋದ್ರಿ ಅಂದ್ರೆ ಕುಟುಂಬದ ರೀತಿನಲ್ಲಿ ನೋಡ್ತಾ ಹೋಗುವಂತದ್ದಾಗೋಗಿದೆ. ಈಗ ನಮ್ಮಲ್ಲಿ ಆಲ್ರೆಡಿ ಯಾವುದೇ ಒಂದು ಇದಕ್ಕೆ ಸೇರದಂತವ್ರು ಅಂದ್ರೆ ಅವ್ರು ಯಾವ ಕುಟುಂಬದಲ್ಲಿ ಹುಟ್ಟಿದ್ರು ಅದಕ್ಕೆ ಅನುಗುಣವಾಗಿ ವರ್ಣ ಪದ್ಧತಿಗಳನ್ನ ತಂದುಬಿಟ್ಟಿದಿವೆ ಹೊರತು ಈ ಒಂದು ಗುಣಗಳನ್ನ ಹೋಲಿಸಿ ಹೇಳುವಂತಹ ಪದ್ಧತಿ ಈಗ ನಮ್ಮಲ್ಲಿ ಇಲ್ವೇ ಇಲ್ಲ. ಎಲ್ಲವೂ ಕುಟುಂಬದ ಬೇಸಿಸ್ ಆಗಿ ಆಗೋಗಿದೆ. ಈಗಂತೂ ಈಗಿನ ಕಾಲಗಳಲ್ಲಿ ಆ ಜಾತಿ ಪದ್ಧತಿಗಳು ಅನ್ನೋಂತಹ ಒಂದು ಕ್ರೂರವಾದ ಇದು ಬಂದ ನಂತರ ಇವನು ಉಚ್ಚ ಜಾತಿಯವನು, ಇವನು ನೀಚ ಜಾತಿಯವನು ಅಂತಹ ಭೇದ ಭಾವಗಳೆಲ್ಲ ಬಂದು ಬಹಳಷ್ಟು ಎಡವಟ್ಟುಗಳಾಗಿದಾವೆ ಅದರಿಂದ. ಸೊ ಅದರ ಬಗ್ಗೆ ಅಲ್ಲದೆ ಗುಣಗಳ ಮೂಲಕವೇ ಇವನ ಒಂದು ವರ್ಣವನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ತಕ್ಕನಾದಂತೆ ಅವನ ಸ್ವಧರ್ಮವನ್ನ ಡಿಸೈಡ್ ಮಾಡಿ ಇದನ್ನೇ ನೀನು ಮಾಡು ಅಂತ ಹೇಳಿದ್ರೆ ಖಂಡಿತವಾಗಲೂ ಅವರವರ ಗುಣಗಳಿಗೆ ತಕ್ಕಂತಹ ಒಂದು ಸ್ವಧರ್ಮವನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಖಂಡಿತವಾಗಲೂ ಇದೆ. ಸೊ ಅದರ ಬಗ್ಗೆ ಭಗವಂತ ಇಲ್ಲಿ ಹೇಳ್ತಾ ಇರೋಂಥದ್ದು. ಯಾವ ರೀತಿ 2ನೇ ಅಧ್ಯಾಯದಲ್ಲಿ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಹೇಳದ್ನೋ, ಅಥವಾ ಈ ಒಂದು ಶ್ಲೋಕದಲ್ಲಿ ತನ್ನ ಧರ್ಮವನ್ನ ಪರ್ಫೆಕ್ಟ್ ಆಗಿ ಅಲ್ಲ ಅಂದ್ರೂ ಮಾಡ್ತಾ ಹೋಗೋದ್ರಿಂದ ಏನೂ ತೊಂದರೆಗೆ ಅಥವಾ ಏನು ತೊಂದರೆಗಳಿಗೆ ಒಳಗಾಗಲ್ಲ ಅಥವಾ ಯಾವುದೇ ರೀತಿಯಾದಂತಹ ಒಂದು ಪಾಪಗಳು ಬರಲ್ಲ ಅಂತ ಇಲ್ಲಿ ಭಗವಂತ ಏನ್ ಹೇಳಿದಾನೆ ಅದು ಈ ಒಂದು ರೀತಿಯಾಗಿ ಬಹಳ ಪ್ರಾಕ್ಟಿಕಲ್ ಆಗಿರುವಂತಹ ವಿಷಯ ಇದು. ತನ್ನ ಧರ್ಮವನ್ನ ಈಗ ಕ್ಷತ್ರಿಯನಾದಂತವನು ಯುದ್ಧ ಅವನಿಗೆ ತೀರಾ ಚೆನ್ನಾಗಿ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೂ ಕೂಡ ತನಗೆ ಬಂದಷ್ಟು ಯುದ್ಧ ವಿದ್ಯೆ ಒಂದು ಮೂಲಕ ಅವನು ಯುದ್ಧವನ್ನ ಮಾಡೋದು ಒಳ್ಳೇದಾ, ಅಥವಾ ತಾನು ಹೋಗಿ ಯಾವ್ದೋ ಒಂದು ವ್ಯಾಪಾರ ವ್ಯವಹಾರ ಮಾಡ್ತೀನಿ ಅನ್ನೋಂಥದ್ದು ಒಳ್ಳೇದಾ? ಈ ರೀತಿಯಾದಂತಹ ಒಂದು ಪ್ರಾಕ್ಟಿಕಲ್ ಸಿನಾರಿಯೋ ನಾವು ತಗೊಂಡ್ವಿ ಅಂದ್ರೆ ತನ್ನ ಧರ್ಮವನ್ನ ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ತನ್ನ ಧರ್ಮವನ್ನ ಸಾಕಷ್ಟು ಮಟ್ಟಿಗೆ ನೆರವೇರಿಸ್ತಾ ಹೋಗೋದೇ ಮನುಷ್ಯನಿಗೆ ಒಳ್ಳೆಯದು. ಬೇರೆಯ ಧರ್ಮಗಳನ್ನ ನಾನು ಮಾಡ್ತಾ ಹೋಗ್ತೀನಿ ಅನ್ನುವಂಥದ್ದಕ್ಕಿಂತಲೂ ಈ ಒಂದು ವಿಷಯವಾಗಿ ತನ್ನ ಧರ್ಮವನ್ನೇ ಮಾಡ್ತಾ ಹೋಗುವಂಥದ್ದು ಒಳ್ಳೆಯದು. ಎಲ್ಲಿಯ ತನಕ ಅನ್ನುವಂತಹ ಪ್ರಶ್ನೆ ಬರ್ಬೋದು ನಮ್ಮಲ್ಲಿ. ಎಲ್ಲಿಯ ತನಕ ಅಂದ್ರೆ ಈ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಜರ್ನಿಯಲ್ಲಿ ಒಂದು ಹಂತವನ್ನ ತಲುಪಿ ಈ ಒಂದು ಜ್ಞಾನ, ಈ ಆತ್ಮಜ್ಞಾನದ ಬಗ್ಗೆ ಆಗ್ಲಿ ಅಥವಾ ಈ ಜೀವನ್ ಮುಕ್ತಿಯ ಕಡೆಗೆ ನಡೆಯುವಂತಹದ್ದು ಹೇಗೆ, ಈ ಒಂದು ಭಕ್ತಿಯ ಭಾವ ಅನ್ನುವಂಥದ್ದು ಇವೆಲ್ಲ ಬರ್ತಾ ಹೋದಂಗುನು ತಾನಾಗಿ ನಮ್ಮಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಇವೆಲ್ಲ ಬರುವ ತನಕ ಈ ರೀತಿಯಾಗಿ ನಾವು ಸ್ವಧರ್ಮವನ್ನ ಮಾಡ್ತಾನೆ ಹೋಗ್ಬೇಕು.
ಯಾಕೆಂದ್ರೆ ಈ ಒಂದು ದಾರಿಯನ್ನ ಹಿಡಿತಾ ಹೋದಾಗ ತಾನಾಗಿ, ಈಗ ಭಕ್ತಿ ಭಾವದಿಂದ ಆಗಲಿ ಇದಾಗ್ಲಿ ನಾನು ಹೇಳದಂತೆ ಇದೆಲ್ಲ ಮಾಡ್ತಾ ಹೋದ್ವಿ ಅಂದ್ರೆ ಆ ಒಂದು ಗುಣಗಳೇ ಬದಲಾಗ್ತಾ ಹೋಗ್ತಾ ಇರುತ್ತೆ. ರಜೋ ಗುಣದಿಂದ ಕೂಡಿರುವಂತಹ ಒಂದು ಆಲೋಚನೆಗಳು ಹೋಗಿ ಸಾತ್ವಿಕವಾದಂತಹ ಆಲೋಚನೆಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ತಾನಾಗೇ ನಾವು ಸಾತ್ವಿಕವಾದಂತಹ ಆಲೋಚನೆಗಳಿಗೆ ಒಳಗಾದಾಗ ನಮ್ಮ ಒಂದು ವರ್ಣಾಶ್ರಮ ಏನಿದೆ ಅದು ತಾನಾಗೆ ಬದಲಾಗ್ತಾ ಹೊರಟೋಗುತ್ತೆ. ಸೊ ಹಾಗಾಗಿ ಆ ಒಂದು ದಾರಿಯಲ್ಲಿ ನಾವು ನಡೆಯುವ ತನಕ ಈ ಯಾವುದು ನಮ್ಮ ಸ್ವಧರ್ಮ ಅನ್ನುವಂಥದ್ದು ಇದೆಯೋ ಅದನ್ನ ನಿಯತ್ತಾಗಿ ಮಾಡ್ತಾ ಹೋಗಬೇಕು. ನಮಗ್ ಹೇಗೆ ಗೊತ್ತಾಗುತ್ತೆ ಯಾವಾಗ ನಿಲ್ಲಿಸ್ಬೇಕು, ಇದು ನಿಲ್ಲಿಸ್ಬಾರ್ದು ಅನ್ನುವಂತಹ ಪ್ರಶ್ನೆ ಅಲ್ಲ, ತಾನಾಗೆ ಬದಲಾವಣೆ ಆಗ್ತಾ ಹೋಗುವಂಥದ್ದು. ಈ ಒಂದು ಆಧ್ಯಾತ್ಮಿಕವಾದ ಒಂದು ಇದರ ಕಡೆಗೆ ಹೋಗ್ತಾ ಹೋದ್ವಿ, ಒಂದು ಸಾತ್ವಿಕವಾದಂತಹ ಒಂದು ವಿಷಯಗಳನ್ನು ನೋಡ್ಕೊತಾ ಹೋದ್ವಿ ಅಂದ್ರೆ ತಾನಾಗೆ ನಮ್ಮ ಆಲೋಚನೆಗಳು ಆ ಕಡೆಗೆ ಹೋಗುವಂಥದ್ದು, ಆಧ್ಯಾತ್ಮಿಕವಾದ ವಿಷಯಗಳ ಕಡೆಗೆ ಹೋಗ್ತಾ ಹೋಗೋದು ಆಯ್ತು ಅಂದ್ರೆ ನಮ್ಮ ಸ್ವಧರ್ಮ ಅನ್ನೋದೇ ಬದಲಾಗ್ತಾ ಹೊರಟೋಗುತ್ತೆ. ಯಾಕೆಂದ್ರೆ ನಮ್ಮ ಗುಣಗಳು ಬದಲಾಗ್ತಾ ಹೋಗೋದ್ರಿಂದ. ಸೊ ಹಾಗಾಗಿ ನ್ಯಾಚುರಲ್ ಆಗಿ ತಾನಾಗೆ ಆಗುವಂತಹ ಒಂದು ಪ್ರಕ್ರಿಯೆ ಅದು. ನಾವು ಬದಲಾವಣೆ ಓಕೆನಪ್ಪ ನನಗೆ ಇವತ್ತಿಗೆ ಮುಗೀತು, ನಾಳೆಯಿಂದ ನಾನು ಬೇರೆ ವರ್ಣಕ್ಕೆ ಸೇರ್ತೀನಿ, ನಾನು ಬೇರೆ ಕೆಲಸಗಳನ್ನ ಮಾಡ್ತೀನಿ ಅನ್ನುವಂತಹ ಒಂದು ಸ್ಟ್ರಿಕ್ಟ್ ರೂಲ್ ಅನ್ನುವಂತಹ ಪದ್ಧತಿ ಅಲ್ಲ ಅದು. ತಾನಾಗೆ ನಮ್ಮಲ್ಲಿ ಆ ಗುಣಗಳು ಯಾವ ರೀತಿ ಭಗವಂತ ಹೇಳಿದನಲ್ಲ ಇದನ್ನೆಲ್ಲ ಮಾಡ್ತಾ ಹೋದ್ವಿ ಅಂದ್ರೆ ತಾನಾಗೆ ಗುಣಗಳಲ್ಲಿ ಬದಲಾವಣೆಗಳಾಗ್ತಾ ಹೋಗಿ ಈ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಜೀವನದಲ್ಲಿ ಮುನ್ನುಗ್ಲಿಕ್ಕೆ ಸಾಧ್ಯ ಆಗುತ್ತೆ. ತಾನಾಗೆ ನಮ್ಮ ಸ್ವಧರ್ಮ ಅನ್ನುವಂಥದ್ದು ಬದಲಾಗ್ತಾ ಹೋಗುತ್ತೆ. ತಾನಾಗೆ ನಾವು ಮಾಡ್ತಾ ಇರುವಂತಹ ಲೌಕಿಕ ಕೆಲಸಗಳು ಪ್ರತಿಯೊಂದನ್ನು ಒಂದು ಭಕ್ತಿಪೂರ್ವಕವಾಗಿ ಮಾಡುವಂತದ್ದಾಗ್ಲಿ ಅಥವಾ ಭಗವಂತನ ಪ್ರೇರಣೆಯಿಂದ ನಡೀತಾ ಇದೆ ಅನ್ನುವಂತಹ ಆಲೋಚನೆಗಳು ಅನ್ನೋದು ಬಂದಾಗ ತಾನಾಗೆ ಫಲಾಪೇಕ್ಷೆ ಅನ್ನೋದು ಅದರ ಕಡೆಗೆ ಇಲ್ಲದೆ ಸಾತ್ವಿಕವಾದಂತಹ ಕೆಲಸಗಳನ್ನ ಇನ್ನೂ ಹೆಚ್ಚಿಗೆ ಮಾಡ್ತಾ ಹೋಗುವಂತದ್ದು ಆಗತ್ತೆ. ಸೊ ಹಾಗಾಗಿ ಸ್ವಧರ್ಮ ಅನ್ನೋದೇ ನ್ಯಾಚುರಲ್ ಆಗಿ ಬದಲಾಗ್ತಾ ಹೊರಟೋಗುತ್ತೆ. ಅಲ್ಲಿಯ ತನಕ ನಮಗೆ ಏನು ಇದೆಯೋ ಆ ಸ್ವಧರ್ಮವನ್ನ ಮಾಡ್ತಾ ಹೋಗೋದೇ ಉತ್ತಮವಾದ ಕೆಲಸ. ಇನ್ಯಾವುದನ್ನ ಫೋರ್ಸ್ಫುಲ್ ಆಗಿ ಮಾಡ್ತೀನಿ ಅನ್ನೋದಕ್ಕಿಂತಲೂ ಈ ಸ್ವಧರ್ಮ ಅನ್ನುವಂಥದ್ದನ್ನ ಮಾಡ್ತಾ ಹೋಗೋದು ಉತ್ತಮ ಅಂತ ಭಗವಂತ ಹೇಳೋದು. ಈ ಪಾಯಿಂಟ್ ಕ್ಲಿಯರ್ ಇದೆ ಅಂದ್ರೆ ನಾವು ಸ್ವಧರ್ಮದ ಬಗ್ಗೆನೇ ಇನ್ನೊಂದು ಸ್ವಲ್ಪ ಟಾಪಿಕ್ಗಳಿದಾವೆ, ಅದ್ರ ಕಡೆಗೆ ಹೋಗೋಣಂತೆ. ಈಗ ಧರ್ಮ ಅನ್ನುವಂಥದ್ದು ಬಂದಾಗ ಯಾವ ರೀತಿಯಾದಂಥದ್ದು ಅಂತ ಬರುತ್ತೆ. 2 ರೀತಿಯಾದಂತಹ ಧರ್ಮಗಳ ಬಗ್ಗೆ ಭಗವಂತ ಹೇಳ್ತಾನೆ ಇಲ್ಲಿ. ಇದು 18ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ವಿಷಯವೇ ಇದು. 2 ರೀತಿಯಾದ ಧರ್ಮಗಳ ಬಗ್ಗೆ ಹೇಳ್ತಾನೆ ಭಗವಂತ, ಅಪರಧರ್ಮ ಮತ್ತು ಪರಧರ್ಮ ಅನ್ನುವಂಥದ್ರ ಬಗ್ಗೆ. ಯಾಕೆ ಈ ವಿಷಯವಾಗಿ ನಿಮ್ಗೆ ಹೇಳ್ತಿದ್ದೀನಿ ಅಂದ್ರೆ ಮುಂದಿನ ಶ್ಲೋಕದಲ್ಲಿ ನೋಡೋಣ ಅಂತ ಇದ್ರ ಬಗ್ಗೆ ಒಂದು ಶ್ಲೋಕ ಬರುತ್ತೆ, ಹಾಗಾಗಿ ನಿಮ್ಗೆ ಅರ್ಥ ಆಗುತ್ತದು. ಅಪರಧರ್ಮ ಅಂದ್ರೆ ಈ ಮೆಟೀರಿಯಲಿಸ್ಟಿಕ್ ಆಗಿ ಅಥವಾ ನಾವು ನಮ್ಮ ಸುತ್ತಲಿನ ಪರಿಸರದಲ್ಲಿ ಅಥವಾ ಲೌಕಿಕವಾಗಿ ಲೋಕದ ಜೊತೆ ಒಡಗೂಡಿ ಮಾಡುವಂತಹ ಕೆಲಸಗಳು ಏನಿದೆಯಲ್ಲ ಇವು ಅಪರ ಧರ್ಮ ಅನ್ನುವಂಥದ್ದು. ಅಂದ್ರೆ ಉದಾಹರಣೆಗೆ ಹೇಳಬೇಕಂದ್ರೆ ನೀವು ದೇಹ ಮತ್ತು ಮನಸ್ಸಿಗೆ ಲಿಂಕ್ ಆಗಿ ಏನೇನು ಧರ್ಮಗಳನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಈಗ ದೇಹವಾಗಿ ನನ್ನ ಹೆಸರು ನಾನು ವಿನಯ್, ಈ ದೇಹವನ್ನ ಗುರುತಿಸಿರುವಂತದ್ದು ಈ ರೀತಿಯಾಗಿ, ನನ್ನ ಮನಸ್ಸಿನಲ್ಲಿ ಇರುವಂತಹ ಆಲೋಚನೆಗಳು ಅಥವಾ ನನ್ನ ಒಂದು ಪರಿವಾರ ಇದರ ರಿಲೇಟೆಡ್ ಆಗಿ ನನಗೆ ಬಂದಿರುವಂತಹ ಜವಾಬ್ದಾರಿಗಳು ಇವೆಲ್ಲ ಆ ಒಂದು ರೋಲ್ ನಲ್ಲಿ ನನ್ನ ಸ್ವಧರ್ಮವಾಗಿ ಬರುವಂತದ್ದೇ. 3ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಇವುಗಳ ಬಗ್ಗೆ, ಯಾವ ರೀತಿಯಾಗಿ ಬೇರೆ ಬೇರೆ ರೋಲ್ಗಳನ್ನ ನಾವು ಪ್ಲೇ ಮಾಡ್ತೀವಿ, ಅದಕ್ಕೆ ತಕ್ಕಂತೆ ನಾವು ನೋಡ್ತಾ ಹೋಗ್ಬೇಕು ಅಂತ. ಒಂದು ಎಕ್ಸಾಂಪಲ್ ಕೂಡ ಇಟ್ಕೊಂಡು ನೋಡಿದ್ವಿ. ನಾವು ಆಫೀಸ್ ನಲ್ಲಿ ಇದ್ದಾಗ ಎಂಪ್ಲಾಯಿ ಅನ್ನುವಂತಹ ಒಂದು ರೋಲ್ ಅನ್ನ ಮಾಡ್ತಾ ಇರ್ತೀವಿ. ಮನೆಯಲ್ಲಿ ಬಂದಾಗ ಒಬ್ಬ ಮಗನಾಗೋ, ಅಪ್ಪನಾಗೋ, ಗಂಡನಾಗೋ, ಅಥವಾ ಈ ರೀತಿಯಾಗಿ ಹೆಂಡತಿಯಾಗೋ, ಅಥವಾ ಈ ರೀತಿಯಾದಂತ ಬೇರೆ ಬೇರೆ ತಾಯಿಯಾಗಿ ಈ ಬೇರೆ ಬೇರೆ ರೋಲ್ಗಳನ್ನ ಮಾಡ್ತಾ ಹೋಗಿರ್ತೀವಿ ಒಬ್ಬನೇ ವ್ಯಕ್ತಿ. ಸೊ ಆ ರೀತಿಯಾಗಿ ಈ ದೇಹ ಮತ್ತು ಮನಸ್ಸಿಗೆ ಹೋಲಿಸಿಕೊಂಡಂತೆ ಯಾವ ರೀತಿಯಾದ ಬೇರೆ ಬೇರೆ ರೋಲ್ಗಳಿದೆಯೋ ಆ ರೋಲ್ಗಳಿಗೆ ಬೇಕಾದಂತಹ ಕೆಲಸಗಳು ನಾನು ಏನ್ ಮಾಡಬೇಕಾಗಿದೆಯೋ ಅದನ್ನ ಅಪರಧರ್ಮ ಅಂತ ಕರೆಯುವಂತದ್ದಾಗುತ್ತೆ. ಇದು ಬರೀ ಫ್ಯಾಮಿಲಿ ಅಥವಾ ಕೆಲಸದ ವಿಷಯದಲ್ಲೇ ಅಂತಲ್ಲ, ಒಂದು ರಾಷ್ಟ್ರದ ವಿಷಯವಾಗಿ ಬಂದಾಗ್ಲೂ ನಾನು ರಾಷ್ಟ್ರದ ಪ್ರಜೆಯಾಗಿದ್ದುಕೊಂಡು ಯಾವ ರೀತಿ ನಡ್ಕೋಬೇಕು, ನನ್ನ ದೇಶ ಮುಂದುವರಿಬೇಕಂದ್ರೆ ಏನು ಮಾಡಬೇಕು, ಅದನ್ನು ದೇಹ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತದ್ದೇನೆ. ಸೊ ಇವುಗಳನ್ನ ಅಪರಧರ್ಮ ಅನ್ನೋ ರೀತಿನಲ್ಲಿ ಕರೆದ್ರು. ದೇಹ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತೆ ಯಾವ ಕೆಲಸಗಳನ್ನ ನಾವು ಮಾಡಬೇಕಾಗಿದೆಯೋ ಅದು ಆ ಸ್ವಧರ್ಮಗಳನ್ನ ಅಪರಧರ್ಮ ಅಂತ ಕರೆದ್ರು. ಪರಧರ್ಮ ಅನ್ನುವಂತಹದ್ದು ಇನ್ನೊಂದಿದೆ. ಅದು ಇಲ್ಲಿ ಆಲ್ರೆಡಿ ಹೇಳಿರುವಂತೆ ನಮ್ಮ ಆಧ್ಯಾತ್ಮಿಕವಾದ ಜೀವನಕ್ಕೆ ಸಂಬಂಧಪಟ್ಟಿರುವಂತದ್ದು. ಅಂದ್ರೆ
ಈ ಆಧ್ಯಾತ್ಮಿಕವಾದ ವಿಷಯವಾಗಿ ಅನ್ನುವಂಥದ್ದು ಬಂದಾಗ ನಾವು ಈ ದೇಹ ಮನಸ್ಸು ನಾನು ಅಲ್ಲ ಅನ್ಕೊಂಡು ಮಾಡುವಂತಹದ್ದು ಏನಿದೆಯಲ್ಲ, ಇಲ್ಲಿ ಆ ನಾನು ಒಬ್ಬ ತಾಯಿಯೇ ಆಗೋ, ತಂದೆ ಆಗೋ, ಅಥವಾ ಮಗನಾಗೋ, ಮಗಳಾಗೋ ಮಾಡುವಂತಹ ಕೆಲಸಗಳು ಅನ್ನುವಂಥದ್ದು ಬರಲ್ಲ ಇಲ್ಲಿ. ಇಲ್ಲಿ ಪ್ರತಿಯೊಬ್ಬರನ್ನೂ ಶುದ್ಧ ಚೈತನ್ಯ ಆತ್ಮ ಅನ್ನುವಂತಹ ರೀತಿನಲ್ಲಿ ಯೋಚನೆ ಮಾಡಿ ಭಗವಂತನ ಕಡೆಗೆ ನಮ್ಮ ಒಲವನ್ನ ತಗೊಂಡು ಹೋಗುವಂತಹ ಈ ಭಕ್ತಿಯ ರಿಲೇಟೆಡ್ ಏನು ವಿಷಯಗಳು, ಆಲೋಚನೆಗಳು ಏನಿರುತ್ತೆ ಅಥವಾ ಕೆಲಸಗಳು ಮಾಡುವಂತಹದ್ದು ಏನಿರುತ್ತಲ್ಲ, ಅವುಗಳನ್ನ ಪರಧರ್ಮ ಅನ್ನುವಂತಹ ರೀತಿನಲ್ಲಿ ಕರೆದ್ರು. ಮೇಯ್ನ್ ಆಗಿ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಭಗವಂತನ ಕಡೆಗೆ ಅಥವಾ ಭಗವಂತನ ಒಂದು ಸೇವೆಯಾಗಿ ನಾವು ಏನೇನು ಕೆಲಸಗಳನ್ನ ಮಾಡ್ತಾ ಹೋಗ್ತೀವೋ, ದೇಹ ಮತ್ತು ಮನಸ್ಸಿನ ಲೆವೆಲ್ಲಿನಲ್ಲಿ ಅಲ್ಲದೆ ಆ ಶುದ್ಧ ಚೈತನ್ಯ ಆತ್ಮ ಅನ್ನುವಂಥದ್ದು, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ ಅಂತ ಅನ್ಕೊಂಡು ಯಾವ ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಹೋಗ್ತೀವೋ ಅವೆಲ್ಲವೂ ಪರಧರ್ಮ ಅನ್ನುವಂತಹ ಒಂದು ವಿಷಯಕ್ಕೆ ಬರುತ್ತೆ. ಯಾತಕ್ಕೆ ಭಗವಂತ ಇವುಗಳನ್ನ ಹೇಳ್ತಾ ಹೋಗ್ತಾನೆ ಅಂದ್ರೆ, ಅಪರಧರ್ಮ ಅನ್ನುವಂಥದ್ದು ಎಲ್ಲಿ ತನಕ ನಮಗೆ ಬೇಕಾಗತ್ತೆ, ಈ ದೇಹ ಮತ್ತು ಮನಸ್ಸು ಅನ್ನುವಂತಹದ್ದು ನಾನು ಅನ್ನೋ ಒಂದು ಆಲೋಚನೆಗಳು ಇರೋ ತನಕ ಈ ಅಪರಧರ್ಮಗಳನ್ನ ಮಾಡ್ತಾನೇ ಹೋಗ್ತಾ ಇರ್ಬೇಕಾಗತ್ತೆ. ಆದ್ರೆ ಪರಧರ್ಮ ಅನ್ನುವಂಥದ್ದು ಯಾವತ್ತಿಗೂ ಮಾಡ್ಬೇಕಾದಂಥದ್ದು. ಯಾಕೆಂದ್ರೆ ನಾನು ದೇಹ ಮನಸ್ಸು ನಾನು ಅನ್ಕೊಂಡಾಗ್ಲೂನು ನಾನು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತೇನೆ, ನಾನು ಅಲ್ಲ ಅನ್ಕೊಂಡಾಗ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಪೂಜೆಗಳನ್ನಾಗ್ಲಿ ಅಥವಾ ಭಗವಂತನ ಕಡೆಗೆ ಒಂದು ಭಕ್ತಿ ಆಗ್ಲಿ ಇದ್ದೇ ಇರುತ್ತೆ. ಆದರೆ ಆ ಭಕ್ತಿಯಲ್ಲಿ ಇರುವಂತಹ ಇಂಟೆನ್ಷನ್ ಅಥವಾ ಅದರ ಹಿಂದೆ ಇರುವಂತಹ ಒಂದು ಕಾರಣ ಏನಿದೆಯಲ್ಲ ಅದು ಬದಲಾಗ್ತಾ ಹೋಗುತ್ತೆ. ದೇಹ ಮನಸ್ಸಿನ ಕಡೆಗೆ ನಾನು ದೇಹ ಮನಸ್ಸು ನಾನು ಅನ್ಕೊಂಡು ನಾನು ಮಾಡಿದಾಗ ನನಗೆ ಏನೋ ಒಂದು ಬೇಕು ಅನ್ನುವಂತಹ ರೀತಿನಲ್ಲಿ ಒಂದು ರೀತಿಯಾದ ರಾಜಸಿಕವಾದಂತಹ ಕೆಲಸಗಳು, ರಾಜಸಿಕವಾದಂತಹ ಭಕ್ತಿಯಾಗಿ ಹೊರಟೋಗುತ್ತದು. ಭಗವಂತನ ಕಡೆಗೆ ಇರುವಂತಹ ಆಲೋಚನೆಗಳು, ನನಗೆ ಇದು ಬೇಕು ಅದು ಬೇಕು ಅಂತ ಪೂಜೆ ಮಾಡೋದು, ಹೋಮಗಳು ಮಾಡೋದು, ಈ ರೀತಿಯಾಗಿ ಆಗ್ತಾ ಹೋಗುತ್ತೆ. ಆದ್ರೆ ಪರಧರ್ಮ ಅನ್ನೋ ಅಂಥದ್ದು ಯಾವ ರೀತಿ ಆಗುತ್ತೆ ಅಂದ್ರೆ, ದೇವರ ಮೇಲಿನ ಭಕ್ತಿಗಾಗಿಯೇ, ದೇವರಿಗೋಸ್ಕರವೇ ಮಾಡುವಂತಹ ಕೆಲಸಗಳದು, ಅದರಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವಂಥದ್ದು, ಅವು ಪರಧರ್ಮಗಳಾಗುತ್ತವೆ. ಅವುಗಳನ್ನ ಯಾವತ್ತಿಗೂ ಮಾಡ್ತಾ ಹೋಗ್ಬೇಕಾದಂಥದ್ದು. ಸೊ ಹೀಗಾಗಿ ಅಪರಧರ್ಮ ಮತ್ತು ಪರಧರ್ಮ ಅನ್ನುವಂತಹ ಎರಡು ಬ್ರಾಡ್ ಕ್ಲಾಸಿಫಿಕೇಶನ್ಗಳಾಗಿ ಭಗವಂತ ಮಾಡ್ತಾ ಹೋಗ್ತಾನೆ. ಈ ಒಂದು ಟಾಪಿಕ್ ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ಇನ್ನು ಮುಂದೆ ಬರುವ ಎರಡು ಬಹಳ ಮುಖ್ಯ ಶ್ಲೋಕಗಳಿದಾವೆ, ಅವುಗಳ ಕಡೆಗೆ ನಾವು ಹೋಗೋಣಂತೆ. ಅಪರಧರ್ಮ ಅಂದ್ರೆ ಏನು, ಪರಧರ್ಮ ಅಂದ್ರೆ ಏನು ಅನ್ನುವಂಥದ್ದನ್ನ ಇಲ್ಲಿ ಭಗವಂತ ಹೇಳಿರೋದು. ಈ ಪರಧರ್ಮ ಅಪರಧರ್ಮವನ್ನ ಯಾಕೆ ಹೇಳಿದೆ ಅಂದ್ರೆ, ಈ ಒಂದು ಶ್ಲೋಕದ ವಿಷಯವಾಗಿ ಈ ಒಂದು ಶ್ಲೋಕವನ್ನ ಬಹಳಷ್ಟು ಜನ ನಿಮ್ಮಲ್ಲಿ ಕೇಳಿರಬಹುದು. ಎಷ್ಟು ಜನ ಕೇಳಿದಿರಿ ಈ ಶ್ಲೋಕವನ್ನ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳಿರೋದು ಅಂದ್ರೆ, ಇಷ್ಟು ಹೇಳ್ತಾ ಬಂದ, ಇಷ್ಟು ವಿಷಯಗಳಾಗಿ ಒಂದು ಸಾಂಖ್ಯ ಯೋಗವನ್ನ ಹೇಳಿದ್ದಾಯ್ತು, ಕರ್ಮಯೋಗವನ್ನ ಹೇಳಿದ್ದಾಯ್ತು, ಭಕ್ತಿ ಯೋಗವನ್ನ, ಜ್ಞಾನ ಯೋಗವನ್ನ, ಬೇರೆ ಬೇರೆ ರಾಜಯೋಗ, ಬೇರೆ ಬೇರೆ ರೀತಿಯಾದಂತಹ ವಿಷಯಗಳನ್ನ ಹೇಳ್ತಾ ಹೋಗಿದ್ದಾಯ್ತು. ಭಕ್ತಿಯಿಂದ ಯಾವ ರೀತಿ ನಡ್ಕೊಳ್ಳೋದು, ಗುಣಗಳ ಬಗ್ಗೆ ಹೇಳಿದ್ದಾಯ್ತು. ಎಲ್ಲವನ್ನು ಹೇಳಿದ ನಂತರ ಇದೊಂದು ರೀತಿಯಾದಂತಹ ದೊಡ್ಡ ಅಶ್ಯೂರೆನ್ಸ್ ಭಗವಂತ ಹೇಳ್ತಾ ಇರುವಂತದ್ದು, ಇಷ್ಟೆಲ್ಲ ಹೇಳಿ ನಿನಗೆ ಇದೆಲ್ಲ ಯಾವುದು ತಿಳಿಲ್ಲ ಅನ್ಕೊಳಪ್ಪ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಈ ಧರ್ಮಗಳು ಇವುಗಳನ್ನೆಲ್ಲ ನೀನ್ ಮಾಡ್ಬೇಕಾದಂತಹದ್ದು ಏನಿದೆ ಎಲ್ಲವನ್ನೂ ಬಿಟ್ಟಾಕ್ಬಿಡು, ಬಿಟ್ಟಾಕಿ ನನ್ನಲ್ಲಿ ಶರಣಾಗು, ನಾನು ನಿನ್ನನ್ನ ನೋಡ್ಕೋತೀನಿ ಅನ್ನುವಂತಹ ಬಹಳ ದೊಡ್ಡ ಅಶ್ಯೂರೆನ್ಸ್ ಭಗವಂತ ಕೊಡ್ತಾ ಇರೋದಿಲ್ಲಿ. ಇಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಯಾವ ಧರ್ಮವನ್ನ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ ಹೇಳ್ತಾ ಇರುವಂತಹದ್ದು ಈ ಹಿಂದಿನ ಶ್ಲೋಕ ನಾವು ನೋಡಿದ್ವಲ್ಲ, ಅಪರ ಮತ್ತು ಪರ ಧರ್ಮಗಳು ಅಂತ. ಈ ಒಂದು ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳ್ತಾ ಇರೋದು ಅಪರ ಧರ್ಮಗಳ ಬಗ್ಗೆ ಭಗವಂತ ಹೇಳ್ತಾ ಇರೋದು. ಈ ರೀತಿಯಾದಂತಹ ನೀನ್ ಯಾವುದೇ ಸ್ವಧರ್ಮ ಅನ್ನುವಂಥದ್ದು ಏನ್ ಬರುತ್ತೆ ನಿನ್ನ ದೇಹಕ್ಕೆ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತೆ, ಇವುಗಳು ಯಾವುದನ್ನು ಮಾಡಕ್ ಆಗ್ಲಿಲ್ಲ ಅಂದ್ರೂ ಸಹ ಬಿಟ್ಟಾಕ್ಬಿಡು, ಬಿಟ್ಟು ನನ್ನಲ್ಲಿ ಬಂದು ಶರಣಾಗು, ನಾನು ನೋಡ್ಕೋತೀನಿ ನಿನ್ನ ಅನ್ನೋಂಥದ್ದು. ಅಂದ್ರೆ ಒಂದು ರೀತಿಯಾದಂತಹ ಪರಧರ್ಮ, ಅದು ಪರಧರ್ಮವನ್ನು ಮಾಡುವಂಥದ್ದು, ದೇವರಿಗೋಸ್ಕರವೇ, ದೇವರಿಗಾಗಿಯೇ ಭಗವಂತನಲ್ಲಿ ಹೋಗಿ ಶರಣಾಗ್ಬಿಡುವಂತದ್ದು. ಈ ರೀತಿಯಾದಂತಹ ಬಹಳ ದೊಡ್ಡ ಒಂದು ಅಶ್ಯೂರೆನ್ಸ್ ಅನ್ನ ಭಗವಂತ ಕೊಡ್ತಾ ಇದ್ದಾನೆ. ಇದನ್ನೆಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ವಾ ನಿನಗೆ? ಇದೆಷ್ಟು ಈ 18 ಅಧ್ಯಾಯಗಳಲ್ಲಿ ಏನೇನೆಲ್ಲ ಭಗವಂತ ಹೇಳ್ಕೊಂಡ್ ಬಂದಿದನೋ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ವಾ, ಕಷ್ಟವಾಗ್ತಿದೆ ಅದು ಇದು ಅಂತ ಅನ್ನಿಸ್ತಾ, ಎಲ್ಲವನ್ನೂ ಬಿಟ್ಟಾಕು, ನಿನ್ನ ಸ್ವಧರ್ಮವನ್ನೂ ಕೂಡ ಬಿಟ್ಟಾಕು, ಬಂದು ನನ್ನಲ್ಲಿ ಶರಣಾಗು, ನಾನು ನಿನ್ನನ್ನ ನೋಡ್ಕೋತೀನಿ ಅಂತ. ಅಂದ್ರೆ ಯಾವ ರೀತಿಯಾಗಿ ಭಗವಂತ ಇಲ್ಲಿ ಹೇಳ್ತಿರೋದು ಅಂದ್ರೆ, ನೀನ್ ಓಕೆ ಏನೋ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದೀನಪ್ಪ, ನಾನು ಮಾಡ್ತಾ ಇರೋದು ಕರೆಕ್ಟಾ ಇಲ್ವಾ ಅನ್ನೋಂತಹ ಕ್ಲಾರಿಟಿ ಇಲ್ಲದೆ ಇರೋದು, ಯಾವ ರೀತಿ ಮಾಡ್ತೀನೋ ಅನ್ನೋಂತಹ ಒಂದು
ದ್ವಂದ್ವ ಇರುವಂತದ್ದು. ಈ ರೀತಿ ಆಗದ್ಲ ಇದ್ದಾಗ ಏನ್ ಮಾಡ್ಬೇಕು? ಭಗವಂತನಿಗೆ ಶರಣಾಗ್ಬಿಡೋದು. ಆಯ್ತಪ್ಪ, ಈ ಒಂದು ಕೆಲಸ ಅನ್ನೋದು ನನ್ನ ಪಾಲಿಗೆ ಬಂದಿದೆ, ನನಗೆ ಯಾವ ರೀತಿ ಮಾಡ್ಬೇಕು ಗೊತ್ತಿಲ್ಲ, ನಾನ್ ನಿನ್ನನ್ನೇ ನಂಬಿದೀನಿ, ನೀನು ಮಾಡಿಸು ಅನ್ನುವಂತಹ ಒಂದು ಶರಣಾಗತಿಯ ಒಂದು ಆಲೋಚನೆ ಇದೆಯಲ್ಲ, ಅದನ್ನ ತಂದುಕೊಂಡ್ವಿ ಅಂದ್ರೆ ಅಲ್ಲಿ ಭಗವಂತ ಹೇಳ್ತಿರೋದು, ಕೃಷ್ಣ ಬಂದು ನನಗೆ ಕೆಲಸ ಮಾಡಕ್ ಗೊತ್ತಾಗ್ತಿಲ್ಲ ಅಂದ್ರೆ ಪಕ್ಕದಲ್ಲಿ ಕೂತು ಮಾಡ್ತಾನೆ ಅನ್ನುವಂತಹ ರೀತಿನಲ್ಲಿ ಅಲ್ಲ ಇಲ್ಲಿ ಹೇಳ್ತಿರೋಂಥದ್ದು. ಇಲ್ಲಿ ಹೇಳೋದೇನಂದ್ರೆ, ನೀನು ಬಂದು ನನ್ನಲ್ಲಿ ಶರಣಾದೆ ಅಂದ್ರೆ ನಾನು ನಿನಗೆ ಬೇಕಾದದ್ದನ್ನ ನೋಡ್ಕೋತೀನಿ, ನಿನಗೆ ಬೇಕಾದಂತಹ ಆ ಒಂದು ಪಾಪಕರ್ಮಗಳು ಏನ್ ಅದರಿಂದ ಬರುತ್ತಲ್ಲ, ಅವುಗಳು ಯಾವುದು ಇಲ್ಲದೆ ಇದ್ದಂತೆ ಮೋಕ್ಷದ ಕಡೆಗೆ ನಿನ್ನನ್ನ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ನಾನು ಮಾಡ್ತೀನಿ ಅನ್ನುವಂಥದ್ದನ್ನ ಭಗವಂತ ಹೇಳ್ತಿರೋದು. ಅಂದ್ರೆ ತಾನಾಗೆ ಭಗವಂತ ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸ್ತಾನೆ ಅನ್ನುವಂತಹ ಬಹಳ ದೊಡ್ಡ ಅಶ್ಯೂರೆನ್ಸ್. ನನಗೆ ದಾರಿ ತಿಳಿತಿಲ್ಲಪ್ಪ ಅನ್ನುವಂತಹ ಒಂದು ಶರಣಾಗತಿಯನ್ನ ಭಗವಂತನಲ್ಲಿ ಹೋಗಿ ಹೇಳ್ಕೊಂಡ್ವಿ ಅಂದ್ರೆ, ದಾರಿಯನ್ನ ತಾನು ತೋರಿಸಿ ಮೋಕ್ಷದ ಕಡೆಗೆ ಅಥವಾ ಜೀವನ್ಮುಕ್ತಿಯ ಕಡೆಗೆ ನಡೆಸುವಂತಹ ಒಂದು ಕೆಲಸವನ್ನ ಭಗವಂತ ಮಾಡ್ತೀನಿ ಅಂತ ಭಗವಂತನೇ ಹೇಳಿರುವಂತಹ ಒಂದು ಬಹಳ ದೊಡ್ಡ ಅಶ್ಯೂರೆನ್ಸ್ ಕೊಡ್ತಾ ಇರುವಂತಹ ಶ್ಲೋಕ ಇದು. ಇಲ್ಲಿ ಈ ರೀತಿಯಾದದನ್ನ ಹೇಳ್ಬೇಕಂದ್ರೆ, ಓಕೆ ನನಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ, ನಾನು ಭಗವಂತನಲ್ಲಿ ಹೋಗಿ ಹೇಳ್ಬಿಡ್ತೀನಿ ಅನ್ನುವಂತಹ ಮತ್ತೆ ಅರ್ಥಾರ್ಥಿ ಅಂತಹ ಒಂದು ಆಲೋಚನೆ ಬರಬಾರ್ದು. ಇಲ್ಲಿ ಶರಣಾಗತಿ ಅಂದ್ರೆ ಪರಿಪೂರ್ಣವಾದ ಶರಣಾಗತಿ. ನನಗೆ ಬೇರೆ ಇನ್ನೇನು ಗೊತ್ತಿಲ್ಲ, ನಿನ್ನನ್ನ ಬಿಟ್ಟು ನನಗೆ ಬೇರೆ ಇನ್ನೇನು ಇಲ್ಲಪ್ಪ ಅನ್ನುವಂತಹ ರೀತಿಯಾದ ಶರಣಾಗತಿಯನ್ನ ಹೊಂದಿದರೆ ಆಗ ಭಗವಂತ ನೋಡ್ಕೋತಾನೆ ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇರುವಂತಹ ಒಂದು ವಿಷಯ. ಹೋಪ್ ಈ ಶ್ಲೋಕದ ಒಂದು ತಾತ್ಪರ್ಯ, ಭಗವಂತ ಏನ್ ಹೇಳ್ತಿದ್ದಾನೆ, ಎಂತಹ ಒಂದು ದೊಡ್ಡ ಅಶ್ಯೂರೆನ್ಸ್ ನ ಕೊಡ್ತಾ ಇದ್ದಾನೆ ಭಗವಂತ ಇಲ್ಲಿ ಅನ್ನುವಂಥದ್ದು ಎಲ್ಲರಿಗೂ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇದಾಯ್ತು ಅಂದ್ರೆ ಇಲ್ಲಿಗೆ ಆಲ್ಮೋಸ್ಟ್ ನಾವು ಅಂತ್ಯಕ್ಕೆ ಬಂದಿದ್ದೀವಿ, ಅಧ್ಯಾಯದ ಅಂತ್ಯಕ್ಕೆ. ಈ ಒಂದು ಶ್ಲೋಕ ಈ ಭಗವದ್ಗೀತೆಯ ಕೊನೆಯ ಶ್ಲೋಕವಾಗಿ ಇರುವಂತಹದ್ದು. ಇದನ್ನ ಸಂಜಯ ಹೇಳುವಂತಹದ್ದು ಆಯ್ತಾ. ಇದು ಸಾಧಾರಣವಾಗಿ ವಿಷ್ಣು ಸಹಸ್ರನಾಮ ಅದು ಇದು ಕೇಳಿದ್ರಿ ಅಂದ್ರೆ ಅದರಲ್ಲೂ ಕೂಡ ಇದು ಬರುತ್ತೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಅನ್ಬಿಟ್ಟದ್ದು. ಎಷ್ಟು ಜನ ಈ ಶ್ಲೋಕವನ್ನ ಕೇಳಿದಿರಿ? ವೈದವೆ ಸಾಕಷ್ಟು ಜನ ನಿಮ್ಮಲ್ಲಿ ವಿಷ್ಣು ಸಹಸ್ರನಾಮವನ್ನಾದ್ರೂ ಕೇಳಿರ್ತೀರಿ, ಅಲ್ಲಿ ಕೂಡ ಬರುವಂತಹ ಶ್ಲೋಕ ಇದು. ಸೊ ಇದು ಮೂಲತಃ ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ಶ್ಲೋಕ. ಇದು ಕೊನೆಯ ಒಂದು ಶ್ಲೋಕ, ಕೊನೆಯ ಅಧ್ಯಾಯದ ಕೊನೆಯ ಶ್ಲೋಕವಾಗಿ ಸಂಜಯ ಹೇಳ್ತಾ ಇರುವಂತಹದ್ದು. ಎಲ್ಲಿ ಕೃಷ್ಣ ಯೋಗೇಶ್ವರನಾಗಿ ಇದ್ದಾನೋ, ಎಲ್ಲಿ ಪಾರ್ಥ ಅಂದ್ರೆ ಇಲ್ಲಿ ಅರ್ಜುನ ಧನುರ್ಧಾರಿಯಾಗಿ ನಿಂತಿದ್ದಾನೋ, ಅಲ್ಲಿ ಜಯ ಅನ್ನುವಂತಹದ್ದು ಡೆಫಿನೆಟ್ ಆಗಿ ಬರುವಂತಹದ್ದು ಅಂತ ಸಂಜಯ ನಿಶ್ಚಯವಾಗಿ ಹೇಳಿರುವಂತಹ ಶ್ಲೋಕ ಇದು. ಇಲ್ಲಿ ಕೃಷ್ಣ ಯೋಗೇಶ್ವರನ ರೀತಿಯಲ್ಲಿ ನಿಂತಿರೋದು ಅಂದ್ರೆ ಯಾವ ರೀತಿಯಾಗಿ ತಾತ್ಪರ್ಯ ಅಂದ್ರೆ, ಭಗವಂತ ಒಂದು ನಮ್ಮಲ್ಲಿ ಒಂದು ಆಲೋಚನಾ ಶಕ್ತಿ, ವಿವೇಚನಾ ಶಕ್ತಿಯಾಗಿ ನಮ್ಮಲ್ಲಿನ ಒಂದು ಆ ಶುದ್ಧ ಚೈತನ್ಯ ಆತ್ಮವಾಗಿ ನಮ್ಮನ್ನ ಒಂದು ನಿಲ್ಲಿಸಿದಾನೋ ಆ ಒಂದು ರೀತಿಯಾಗಿ ತಾತ್ಪರ್ಯದಲ್ಲಿ ನಾವು ತಗೊಳ್ಬೇಕಾದಂಥದ್ದು. ಇಲ್ಲಿ ಯತ್ರ ಪಾರ್ಥೋ ಧನುರ್ಧರ ಅಂದ್ರೆ ಈ ದೇಹ ಮತ್ತು ಮನಸ್ಸಿನಿಂದ ಕೂಡ್ಕೊಂಡಿರುವಂತಹ ನಮ್ಮ ಐಡೆಂಟಿಟಿ ಏನಿದೆ, ಒಬ್ಬ ಇಂಡಿವಿಜುವಲ್ ಆಗಿ ನಮ್ಮ ಐಡೆಂಟಿಟಿ ಏನಿದೆ, ನಾವು ಈ ರೀತಿಯಾಗಿ ಭಗವಂತ ನಮ್ಮೊಳಗಿರುವ ಭಗವಂತ ನಮಗೆ ಚೈತನ್ಯವನ್ನ ತುಂಬಿಸಿ ನಮಗೆ ಈ ರೀತಿಯಾದಂತಹ ದಾರಿಯಲ್ಲಿ ನಡೆ ನೀನು ಅಂತ ಒಂದು ಸಾರಥಿಯಾಗಿ ನಿಂತು ನಮ್ಮನ್ನ ನಡೆಸಿದಾಗ ನಾವು ಯಾವ ರೀತಿ ಧೈರ್ಯವಾಗಿ ನಿಲ್ತೀವೋ ಅದನ್ನ ಅರ್ಜುನನಿಗೆ ಹೋಲಿಸಿ ಪಾರ್ಥನು ಎಲ್ಲಿ ಧನುರ್ಧಾರಿಯಾಗಿ ನಿಂತ್ಕೋತಾನೋ, ಓಕೆ ನಾನು ಯುದ್ಧವನ್ನ ಮಾಡ್ತೀನಿ ಅಂತ, ಅದೇ ರೀತಿಯಾಗಿ ನಮ್ಮ ಮನಸ್ಸು ದೇಹಗಳನ್ನ ನಾವು ಸ್ಥಿರವಾಗಿ ಇಟ್ಕೊಂಡು ಓಕೆ ನಾನು ಮುನ್ನುಗ್ತೀನಿ, ನನ್ನ ಧರ್ಮವನ್ನ ಮಾಡ್ತೀನಿ ಅಂತ ನಾವು ಮುನ್ನುಗ್ಗಿದಾಗ ವಿಜಯ ಅನ್ನುವಂತಹದ್ದು ನಿಶ್ಚಯವಾಗಿ ಬರುತ್ತೆ ಅಂತ ಇದರ ತಾತ್ಪರ್ಯವಾಗಿ ನಾವು ತಗೊಳ್ಬಹುದು. ನಮ್ಮ ಒಂದು ಇಂಡಿವಿಜುವಲ್ ನಮ್ಮ ಜೀವನಗಳಿಗೆ ತಗೊಂಡ್ವಿ ಅಂದ್ರೆ ಭಗವಂತ ನಮ್ಮಲ್ಲಿ ಇದ್ದು ಆ ಶುದ್ಧ ಚೈತನ್ಯ ರೂಪದಿಂದ ನಮ್ಮನ್ನ ನಡೆಸ್ತಾ ಹೋಗಿ ನಾವು ಈ ದೇಹ ಮನಸ್ಸುಗಳಿಂದ ನಮ್ಮ ಐಡೆಂಟಿಟಿಯಾಗಿ ತಗೊಂಡಿರುವ ನಾವುಗಳು ಆ ಒಂದು ಶುದ್ಧ ಚೈತನ್ಯ ಆತ್ಮದಿಂದ ಬಂದಿರುವಂತಹ ಒಂದು ಇದರಿಂದ ಮೋಟಿವೇಶನ್ ಇಂದ ನಾವು ಯುದ್ಧದಲ್ಲಿ ನಿಂತು ಹೋರಾಡ್ತೀವಿ ಜೀವನದಲ್ಲಿ ಅನ್ನುವಂತಹ ಒಂದು ಧರ್ಮಬದ್ಧವಾಗಿ ಇರ್ತೀವಿ ಅನ್ನುವಂತಹ ಒಂದು ವಿಷಯವಾಗಿ ನಿಂತ್ವಿ ಅಂದ್ರೆ ವಿಜಯವನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ. ಆ ರೀತಿಯಾಗಿ ನಾವು ಈ ತಾತ್ಪರ್ಯವನ್ನ ತಗೋಬಹುದು. ಸೊ ಇಲ್ಲಿಗೆ ಈ 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ ಅಂತ ಕರೆದ್ರು ಇದನ್ನ. ಈ ಅಧ್ಯಾಯದ ಬಗ್ಗೆ ಕೂಡ ನಾವು ಮಾತನಾಡ್ಕೊಂಡಿದ್ದು ಆಯ್ತು. ಸೊ ಇಲ್ಲಿಗೆ ನಾನು ಈ 18 ಅಧ್ಯಾಯಗಳ ಬಗ್ಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ದೆ, ನನ್ನ ಒಂದು ಓದಿನ ಪರಿಮಿತಿಯಲ್ಲಿ ಎಷ್ಟು ಮಾತ್ರ ನನಗೆ ವಿಷಯಗಳು ತಿಳಿದಿತ್ತೋ ಅದನ್ನ ನಿಮ್ ಕಡೆಗೆಲ್ಲ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ.
ಎಷ್ಟೋ ಒಂದು ಕೆಲವು ಕಡೆಗಳಲ್ಲಿ ನಾನು ಅರ್ಥ ಮಾಡ್ಕೊಂಡಿರುವ ರೀತಿ ಬದಲಾಗಿರಬಹುದು ಅಥವಾ ತಪ್ಪುಗಳಾಗಿರಬಹುದು. ನನ್ನ ಪ್ರಯತ್ನ ಇಲ್ಲಿ ಸಿನ್ಸಿಯರ್ ಆಗಿ ನಾನು ಮಾಡಿರುವಂತಹ ಪ್ರಯತ್ನ ಇಷ್ಟೇ. ಏನು ವಿಷಯ ತಿಳಿದಿದೆ ಅದು ಯಾವ ರೀತಿಯಾಗಿ ನಮ್ಮ ಒಂದು ಜೀವನಕ್ಕೆ ಹೋಲುವಂತೆ ಯಾವ ರೀತಿ ನಾವು ಅದನ್ನ ತಿಳ್ಕೊಂಡು ನಮ್ಮ ಜೀವನವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ, ಮತ್ತು ಪರ್ಸನಲಿ ನನ್ನ ಜೀವನದಲ್ಲಿ ಭಗವದ್ಗೀತೆಯನ್ನ ಓದಿ ಅದರಲ್ಲಿ ಕೊಟ್ಟಿರುವಂತಹ ಒಂದು ಅರ್ಥಗಳನ್ನ ತಿಳಿದು ಅದರ ರೀತಿಯಾಗಿ ನಡ್ಕೊಳ್ಳಿಕ್ಕೆ ಹೋದಾಗ ನನ್ನ ಜೀವನದಲ್ಲಿ ಆಗಿರುವಂತಹ ಒಂದು ಪರಿವರ್ತನೆಗಳು ಅಥವಾ ಇಂಪ್ರೂವ್ಮೆಂಟ್ಸ್ ಅಂತ ಏನ್ ಹೇಳ್ಬೋದು, ಅದನ್ನ ನೋಡಿ ಅವುಗಳನ್ನ ನಿಮ್ಮೆಲ್ಲರಿಗೂ ಶೇರ್ ಮಾಡಬೇಕು ಅನ್ಕೊಂಡು ನಾನು ಕೊಟ್ಟಿರುವಂತಹ ಒಂದು ಪ್ರಯತ್ನ. ಇಲ್ಲಿ ಯಾವ್ದಾದ್ರು ತಪ್ಪುಗಳು ಅವು ಇವು ಅನ್ನೋಂಥದ್ದು ಆಗಿತ್ತು ಅಂದ್ರೆ ದಯವಿಟ್ಟು ಕ್ಷಮಿಸಿ. ಇದು ತಿಳಿದೇನೋ ಆಗಿರುವಂತಹ ಒಂದು ತಪ್ಪೇ ಆದ್ರೂ ಭಗವದ್ಗೀತೆಯ ಕಡೆಗೆ ನನಗಿರುವಂತಹ ಒಲವಾಗಲಿ ಭಕ್ತಿಯಾಗಲಿ ಕಿಂಚಿತ್ತು ಕಡಿಮೆ ಆಗಿಲ್ಲ, ಮುಂದಕ್ಕೆ ಆಗೋದು ಇಲ್ಲ. ಯಾವುದೇ ರೀತಿಯಾಗಲಿ ತಪ್ಪುಗಳು ನಡೆದಿದ್ರು ಕೂಡ ಅದು ಒಂದ್ ರೀತಿ ತಿಳಿಯದೆ ನಡೆದಿರುವಂತಹದ್ದು. ಇದರ ವಿಷಯವಾಗಿ ಇನ್ನೂ ಬಹಳಷ್ಟು ಮತ್ತೆ ನಾವು ಭಗವದ್ಗೀತೆಯನ್ನ ಓದ್ತಾ ಇದ್ರೆ ಹೆಚ್ಚಿನ ವಿಷಯಗಳನ್ನ ಬೇರೆ ರೀತಿಯಾಗಿ ಇನ್ನೂ ಉನ್ನತವಾದ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಾನು ಇನ್ನು ಮುಂದಕ್ಕೆ ನನ್ನ ಅಧ್ಯಯನಗಳಲ್ಲಿ ಇವುಗಳ ಕಡೆಗೆ ಹೆಚ್ಚಿನ ಗಮನಗಳನ್ನ ಕೊಡ್ತಾ ಹೋಗ್ತೀನಿ. ಇಲ್ಲಿಯ ತನಕ ನನ್ನ ಅಧ್ಯಯನದ ಪರಿಮಿತಿಯಲ್ಲಿ ಏನು ತಿಳಿದಿತ್ತೋ ಅವುಗಳನ್ನ ನಿಮ್ಮೆಲ್ಲರ ಕಡೆಗೆ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ಇಲ್ಲಿಗೆ ನಾನು ಹೇಳ್ಬೇಕಾದಂತಹ ಒಂದು ವಿಷಯ ಮುಗೀತು ಇವತ್ತಿಗೆ. ನಟರಾಜ್ ಸರ್, ನೀವೇನಾದ್ರೂ ಆಡ್ ಮಾಡ್ಬೇಕಿದ್ರೆ ದಯವಿಟ್ಟು ಹೇಳ್ಬೋದು, ಇಲ್ಲ ಅಂದ್ರೆ ಐ ಥಿಂಕ್ ಕ್ವಶನ್ಸ್ ಏನಾದ್ರು ಇದ್ರೆ ಎಲ್ಲರ ಕಡೆಯಿಂದ ತಗೋಬಹುದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸುಮಾರು ದಿನಗಳ ಒಂದು ಜರ್ನಿ ಇದು. ಸೊ ಇನ್ ಬಿಟ್ವೀನ್ ಆಫ್ ಕೋರ್ಸ್ ಸಿ ದ ಬೇಸಿಕ್ ಐಡಿಯಾ ನಾವು ಇಬ್ರು ಡಿಸ್ಕಷನ್ ಮಾಡ್ತಾ ಇರ್ತೀವಿ, ಸುಮಾರು ವಿಚಾರಗಳ ಬಗ್ಗೆ ಚರ್ಚೆಗಳು ನಡೀತಾ ಇರುತ್ತೆ. ಬಟ್ ದಿಸ್ ಈಸ್ ಒನ್ ಆಫ್ ದ ಐಡಿಯಾಸ್. ಮಾಡಬೇಕು ಅಂತ ಒಂದು ಥಾಟೇ ಇರ್ಲಿಲ್ಲ ಫಸ್ಟ್ ಆಫ್ ಆಲ್. ಬಟ್ ಸಂಹೌ ಈ ವಿಚಾರವಾಗಿ ಮುಂದೆ ಬರಿಬೇಕು, ನೋಡೋಣ, ಪ್ರಯತ್ನ ಪಡೋಣ ಅಂತಕ್ಕಂತ ಒಂದು ವಿಚಾರ. ಒಂದ್ ಹೆಜ್ಜೆ ನಾವಿಟ್ವಿ, ಮತ್ತೊಂದ್ ಹೆಜ್ಜೆ, ಆತರ ಹೆಜ್ಜೆಯಿಂದ ಹೆಜ್ಜೆಗೆ ಈ ಒಂದು ಪರ್ಟಿಕ್ಯುಲರ್ ಜರ್ನಿ ಇಲ್ಲಿವರೆಗೂ ಬಂದಿರತಕ್ಕಂಥದ್ದು. ವಿ ನೆವರ್ ಪ್ಲಾನ್ಡ್ ಎನಿಥಿಂಗ್, ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಯಾವತ್ತೂ ಪ್ಲಾನ್ ಮಾಡಿದ್ದಲ್ಲ. ಜಸ್ಟ್ ಸ್ಟಾರ್ಟ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಇಂದ ವಿ ಸ್ಟಾರ್ಟೆಡ್ ಇಟ್, and here we are. So journey was very good, and of course ಇದು like it's not just an end. ಇದನ್ನ ಬಿಟ್ಟು ಸುಮಾರು ವಿಚಾರಗಳಿದೆ. ನಾವೇನ್ ಇಲ್ಲಿವರೆಗೂ ಮಾತಾಡಿದ್ವಿ ಇಟ್ಸ್ ಬೇಸಿಕಲಿ ಒಂದು ಟಾಪ್ ಲೇಯರ್ ಸಮರಿ ಅಥವಾ ಸಮರಿ ಅಂತ ಹೇಳ್ಬೋದು. ಶ್ಲೋಕ ಟು ಶ್ಲೋಕ ಒಂದೊಂದು ಪರ್ಟಿಕ್ಯುಲರ್ ವಿಚಾರವನ್ನು ಕೂಡ ನಾವು ಕೂಲಂಕುಷವಾಗಿ ಚರ್ಚೆ ಮಾಡ್ತೀವಿ ಅಂತಂದ್ರೆ ಬಿಲೀವ್ ಇಟ್ ಆರ್ ನಾಟ್, ಇನ್ನೂ ಕೂಡ ಸ್ಟಡಿ ಮಾಡ್ತಾ ಇರತಕ್ಕಂಥದ್ದು ಲಿಟರಲಿ 1 year ಬಂತು ಇವಾಗ ಕೂಡ. 14ನೇ ಚಾಪ್ಟರ್ ಇನ್ ಬಿಟ್ವೀನ್ ಅಲ್ಲಿ ಇವಾಗ ಸದ್ಯಕ್ಕೆ ಇರ್ತಕ್ಕಂಥದ್ದು. ಇನ್ನು ಕಂಪ್ಲೀಟ್ ಆಗಿ ಪೂರ್ತಿ ವಿಚಾರಗಳೇನಿದೆಯೋ ಅಂದ್ರೆ ಶ್ಲೋಕ ಬೈ ಶ್ಲೋಕ ಎವ್ರಿ ಡೇ ಡೆಡಿಕೇಟೆಡ್ ಆಗಿ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಪ್ರೊಸೀಡ್ ಆಗ್ಬೇಕು ಅಂತಕ್ಕಂಥ ಒಂದು ಇಂಟೆನ್ಷನ್ ಇದ್ದಾಗ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಬಟ್ ಆದಷ್ಟು ಅದನ್ನ ಕಂಪ್ರೈಸ್ಡ್ ವೇದಲ್ಲಿ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಸಮರೀಸ್ ಗಳನ್ನ ಎಲ್ಲಾ ಒಂದು ಚಾಪ್ಟರ್ಸ್ ಗಳು ಏನ್ ಕನ್ವೆ ಮಾಡಕ್ ಪ್ರಯತ್ನ ಪಡ್ತಾ ಇದೆ ನಮ್ಮವರೆಗೂ ಅಂತಕ್ಕಂಥ ವಿಚಾರಗಳನ್ನ ತಲುಪಿಸ್ಲಿಕ್ಕೆ ಭಗವಂತ ನಮ್ಮ ಥ್ರೂ ಈ ಒಂದು ಪರ್ಟಿಕ್ಯುಲರ್ ಅವಕಾಶವನ್ನ ಕೊಟ್ಟಿದ್ದಾನೆ. ಅಂಡ್ ಯು ಆರ್ ಆಲ್ಸೋ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್. ವಿ ಆರ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಇಂದ ಇಲ್ಲಿವರೆಗೂ ನೀವು ಒಂದು ಪರ್ಟಿಕ್ಯುಲರ್ ಸೆಷನ್ಸ್ ಗಳನ್ನ ಅಟೆಂಡ್ ಮಾಡಿರೋದಕ್ಕೆ. ಸೊ ಏನೇ ಒಂದು ತಪ್ಪುಗಳು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗಿರ್ತಕ್ಕಂಥ ಒಂದು ಮಿಸ್ಟೇಕ್ಸ್ ಗಳಿತ್ತು ಅಂತ ಅಂದ್ರೆ ಸೊ ಪ್ಲೀಸ್ ಫಾರ್ಗಿವ್ ಅಸ್ ಅಂಡ್ ಲೆಟ್ಸ್ ಟೇಕ್ ದಿಸ್ ಜರ್ನಿ ಫಾರ್ವರ್ಡ್. ಬಿಕಾಸ್ as I said, ಇದು ತರ ಇಲ್ಲಿಗೆ ಮುಗೀತು ಅಂತಕ್ಕಂಥದ್ದಲ್ಲ. ಭಗವದ್ಗೀತೆ ಅಂತಕ್ಕಂಥ ವಿಚಾರ ಏನಿದೆ ಇಟ್ ಕಮ್ಸ್ ಫ್ರಮ್ ಉಪನಿಷತ್. ಸೊ ಉಪನಿಷತ್ಸ್ ಅಲ್ಲಿ ನಾವು ಹೋಗ್ತೀವಿ ಅಂತಂದ್ರೆ ಫರ್ದರ್ ನೀವು ಇದನ್ನ ಎಷ್ಟು ಸ್ಟಡಿ ಮಾಡ್ತಿರೋ ಅಷ್ಟೇ ಒಂಥರ ಮುಗಿದೇ ಇರತಕ್ಕಂತಹ ಒಂದು ಅನಂತ ತರ ಅನಂತ ಇದ್ದ ಹಾಗೆ ನಾಲೆಜ್ ಇದು. ಕಂಪ್ಲೀಟ್ ಆಗಿ ನೀವು ಎಷ್ಟೇ ಒಂದು ಸ್ಟಡಿ ಮಾಡ್ಕೊಂಡ್ರು ಕೂಡ ಮತ್ತೆ ಲೈಫ್ ಒಂಥರ ಚಾಲೆಂಜಸ್ ಗಳನ್ನ ನಮ್ಮ ಎದುರುಗಡೆ ತರ್ತಾ ಇರುತ್ತೆ. ಆ ಚಾಲೆಂಜಸ್ ಗಳನ್ನ ಈ ಒಂದು ದೃಷ್ಟಿಕೋನಗಳ ಮೂಲಕ ನಾವು ನೋಡಿದಾಗ ಅಫ್ಕೋರ್ಸ್ ಚಾಲೆಂಜ್ ಇರುತ್ತೆ, ಬಟ್ ಆ ಚಾಲೆಂಜ್ ಅನ್ನ ಫೇಸ್ ಮಾಡೋ ರೀತಿ ಏನಿದೆಯೋ ಅದು ಬದಲಾಗ್ತಾ ಹೋಗುತ್ತೆ. ಅಂಡ್ ದಟ್ ವಾಸ್ ಅ ಮೇನ್ ಪಾಯಿಂಟ್, ರೈಟ್? ಏನೇ ಒಂದು ಪಾಯಿಂಟರ್ಸ್ ಗಳನ್ನ ನಾವು ಕಲಿತಿದ್ರು ಕೂಡ ಅದು ನಮ್ಮ ಪ್ರಾಯೋಗಿಕ ಜೀವನಕ್ಕೆ ಅದರಿಂದ ಒಂದು ಬೆನಿಫಿಟ್ ಆಗಬೇಕು. ದಟ್ ವಾಸ್ ದ ಮೇನ್ ಐಡಿಯಾ. ಐ ಹೋಪ್ ಇಲ್ಲಿವರೆಗೂ ಆಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಿಮ್ಗೆ ಒಂದು ಬೆನಿಫಿಟ್ ಸಿಕ್ಕಿದೆ ಅಂಡ್ ಯು ಆರ್ ಗೋಯಿಂಗ್ ಟು ಯೂಸ್ ದಿಸ್ ಅಂತಕ್ಕಂಥ ಒಂದು ಭರವಸೆ ನಮ್ಗೆ ಡೆಫಿನೆಟ್ಲಿ ಇದೆ. ಏನೇ ಒಂದು ಪ್ರಶ್ನೆಗಳು ಅಥವಾ ಏನೇ ಒಂದು ಸಲಹೆಗಳಿತ್ತು ಅಂತ ಅಂದ್ರೆ ಯು ಕ್ಯಾನ್ ನೌ ಆಸ್ಕ್ ದಟ್. ಒಂದು ಪ್ರಶ್ನೆ ಕೇಳುವಂಗಿದೆ. ಓಕೆ, ಸುಧೀರ್ ಅವ್ರ ಪ್ರಶ್ನೆ ಕೇಳಿರೋದೇನು ಅಂದ್ರೆ ಇದನ್ನ ಆಕ್ಚುಲಿ ಸರ್ ಬಹಳ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ರು. ಕ್ವಶನ್ ಏನು ಅಂದ್ರೆ ಸರ್, ದೇವರಲ್ಲಿ ಶರಣಾಗೋದು ಅಂದ್ರೆ ಎಲ್ಲಾ ದೇವರೇ ನೋಡ್ಕೋತಾರೆ ಅನ್ಕೊಂಡು ಆಲಸ್ಯವಾಗಿ ಬದುಕಬಹುದಾ ಅಥವಾ ಆಲಸ್ಯ ಬರ್ಬೋದಾ ಅಂತ ಕೇಳ್ತಾ ಇದಾರೆ. ಸರೆಂಡರಿಂಗ್ ಅನ್ನೋದು ಆದಲ್ಲ, ಕೆಲಸ ಮಾಡೋಕ್ಕಿಂತ ಮುಂಚೆ ಸರೆಂಡರಿಂಗ್ ಅಲ್ಲ, ಕೆಲಸ ಮಾಡ್ತಾ ಅಂಡ್ ಮಾಡಾದ್ಮೇಲೆ ಸರೆಂಡರಿಂಗ್ ಮಾಡ್ತಕ್ಕಂಥದ್ದು. ಸರೆಂಡರಿಂಗ್ ಇನ್ ಸಿಂಪಲ್ ಸೆನ್ಸ್,
ಈಗ ಏನೋ ಒಂದ್ ಕೆಲಸ ಮಾಡ್ತೀವಿ, ಈಗ ಫಾರ್ ಎಕ್ಸಾಂಪಲ್ ಸೆಷನ್ ನಡೀತಾ ಇದೆ, ಇದು ಎಲ್ರಿಗೂ ಅರ್ಥ ಆಗ್ಲೇಬೇಕು, ಅದು ಎಲ್ರಿಗೂ ಅದು ಹೋಗ್ಲೇಬೇಕು ಅಂತಕ್ಕಂಥದ್ದಲ್ಲ. ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್, ಇದನ್ನ ನಾವು ಇನಿಷಿಯಲ್ ಕೂಡ ಮಾತಾಡ್ಕೊಂಡು ಬಂದಿದ್ವಿ. ಜಸ್ಟ್ ಟು ರೀಕಾಲ್, ನೇಚರ್ ಅಥವಾ ಓವರ್ ಆಲ್ ನೀವು ಗಾಡ್ ಅಂತಿರೋ ಅಥವಾ ಎನರ್ಜಿ ಅಂತಿರೋ ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ ಅಂದ್ರೆ ನಮಗೆ ಸಿಚುವೇಶನ್ಸ್ ಗಳ ಮೂಲಕ ಕಮ್ಯುನಿಕೇಟ್ ಮಾಡಕ್ ಪ್ರಯತ್ನ ಪಡುತ್ತೆ. ಸಡನ್ ಸಿಚುವೇಶನ್ಸ್ ಗಳಿರುತ್ತೆ, ಒಂದು ಸಿಚುವೇಶನ್ಸ್ ಗಳು ನಮ್ಗೆ ಗೊತ್ತಿಲ್ಲದೆ ಅರಿವಿಲ್ದೇನೆ ಒಂದು ನಂಬರ್ ಪ್ಲೇಟೋ ಅಥವಾ ಏನೋ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ಸ್ ಗಳು ಅಥವಾ ಪರಿಸ್ಥಿತಿ ವ್ಯಕ್ತಿಗತವಾಗಿ ವ್ಯಕ್ತಿಗಳು ಬಂದು ನಮ್ಮ ಎದುರುಗಡೆ ನಿಂತ್ಕೊಂಡು ಏನೋ ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ. ಆ ಸಿಚುವೇಶನ್ಸ್ ಗಳೇ ಒಂಥರ ಕಮ್ಯುನಿಕೇಶನ್ ಇದ್ದ ಹಾಗೆ. ಅದ್ರ ಥ್ರೂ ನಾವು ಅನ್ಕಾನ್ಶಿಯಸ್ ಆಗಿ ಒಂದು ನಾಲೆಜ್ ಇಲ್ದೇನೆ ಸುಮ್ನೆ ನಾನ್ ಮಾಡ್ತಾ ಇದ್ದೀನಿ, ನನ್ನಿಂದಾನೇ ಎಲ್ಲ ಆಗ್ತಿದೆ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದಾಗ ಅಥವಾ ರಿಯಾಕ್ಷನ್ ಕೊಟ್ಟಾಗ ಆಬ್ವಿಯಸ್ಲಿ ಅದು ಈಗೋಯಿಸ್ಟಿಕ್ ಆಗಿನೇ ನಾವು ಡಿಸಿಷನ್ಸ್ ಗಳನ್ನ ತಗೊಳ್ತಾ ಇರ್ತೀವಿ. ಬಟ್ ನಾವು ವಿ ಆರ್, ಆಸ್ ಐ ಸೆಡ್, ಆಸ್ ವಿ ಲೈಕ್ ಇನಿಷಿಯಲಿ ನೋಡ್ರೆ ಹಾಗೇನೆ ವಿವೇಕ ಅಂತಕ್ಕಂಥದ್ದು ಮೊದಲನೇ ಸ್ಟೆಪ್ ಆಗುತ್ತೆ. ವಿ ಆರ್ ಸಪರೇಟಿಂಗ್ ಅವರ್ ಸೆಲ್ಫ್, ನಮ್ಮನ್ನ ಸತ್ಯದಿಂದ ಸತ್ಯ ಏನಿದೆಯೋ ಸತ್ಯನ ಸಪರೇಟ್ ಆಗಿ ಇಟ್ಕೊಂಡು ನಾವು ಈಗ ಹೊರಗಡೆ ಇರ್ತಕ್ಕಂಥ ಮಟೀರಿಯಲಿಸ್ಟಿಕ್ ವರ್ಲ್ಡ್ ಅನ್ನ ಸಪರೇಟ್ ಆಗಿ ಇಟ್ಕೊಂಡು ನಾವು ನೋಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಂಡ್ ಸೆಕೆಂಡ್ ಪೋರ್ಷನ್ ಇಸ್ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ದ ಕೋರ್ ಆಫ್ ಇಟ್. ಫಸ್ಟ್ ನೀವೇನ್ ಮಾಡಿದ್ರಿ, ಬಂಗಾರದ ಉಂಗುರ ಬೇರೆ ಬೇರೆ ಅಂತ ನೋಡತಕ್ಕಂತ ಕ್ರಿಯೆ. ಅದಾದ್ಮೇಲೆ ಅರ್ಥ ಮಾಡ್ಕೊಳ್ಳೋದು ಉಂಗುರ ಇಲ್ವೇ ಇಲ್ಲ, ಬಂಗಾರ ಮಾತ್ರ ಇದ್ದಿದ್ದು, ಬಂಗಾರನೇ ಉಂಗುರವಾಗಿ ಕಾಣಿಸ್ತಾ ಇದೆ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಯು ಸ್ಟಾರ್ಟೆಡ್ ಇಟ್. ಸೊ ಎನಿಥಿಂಗ್ ಇಸ್ ಹ್ಯಾಪನಿಂಗ್, ಇದೊಂದು ಅರ್ಥ ಮಾಡ್ಕೊಳ್ಳಿ. ಏನೇ ಒಂದು ಪರ್ಟಿಕ್ಯುಲರ್ ವಿಚಾರ ಆಗ್ತಾ ಇದ್ರು ಕೂಡ ಅದ್ರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಕ್ವಶನ್ ಯಾಕೆ ಹಿಂಗಾಯ್ತು ನನ್ನ ಜೀವನ ಅನ್ನೋ ಬದಲು ಆ ಒಂದು ಮೂಮೆಂಟ್ ಅಲ್ಲಿ ನಮ್ಮ ರೋಲ್ ಏನಿದೆಯೋ ಆ ರೋಲ್ ಅನ್ನ ನಾವು ಮಾಡಿದ್ವಾ, ಎಸ್ ವಿ ಹ್ಯಾವ್ ಡನ್ ದಟ್, ಅಂಡ್ ರಿಸಲ್ಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇನೆ ಇದನ್ನ ನೀನ್ ನೋಡ್ಕೊಳಪ್ಪ, ನಿನಗ್ ಬಿಟ್ಟಿರೋದು ನನ್ನ ಕೆಲಸ ಏನ್ ಕೊಟ್ಟಿದ್ದೋ ಸಿಚುವೇಶನ್ಸ್ ಗಳ ಮೂಲಕ ದಟ್ ಐ ಹ್ಯಾವ್ ಡನ್ ಅಂಡ್ ಅಪ್ ಟು ಯುವರ್. ಸೊ ಸೋಂಬೇರಿಯಾಗಿ ಅಥವಾ ಬೇಜಾರ ಮಾಡ್ಬೇಕಲ್ಲ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಅಲ್ಲ ಮಾಡ್ತಕ್ಕಂಥದ್ದು ಕೆಲಸನ. ಅಬ್ಸಲ್ಯೂಟ್ಲಿ ಕಾನ್ಸಂಟ್ರೇಟೆಡ್ ವೇದಲ್ಲಿ ಅಬ್ಸಲ್ಯೂಟ್ ಎನರ್ಜಿ ಮೂಲಕ ನಮ್ ಕಡೆಯಿಂದ ಏನ್ ಕೊಡ್ಬೇಕಾಗುತ್ತೋ 100% ಕೊಡ್ತೀವಿ. ಬಟ್ ಮಿಕ್ಕಿರೋದೆಲ್ಲ ನೀನ್ ನೋಡ್ಕೊಳಪ್ಪ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಪ್ರೊಸೀಡ್ ಆದ್ರೆ ಇಟ್ ವಿಲ್ ಬಿ ಈಸಿಯರ್ ಫಾರ್ ಅಸ್ ಟು ಡೂ ದ ವರ್ಕ್. ಕೆಲಸ ಮಾಡೋಕ್ಕೂ ಈಸಿ ಇರುತ್ತೆ, ಕೆಲಸದಿಂದ ಏನೇ ಒಂದು ರಿಸಲ್ಟ್ ಬಂದ್ರು ಒಪ್ಕೊಳಕ್ ನೀವು ಮುಂಚೆನೆ ರೆಡಿ ಇದೀರಾ ಅಂತ ಅಂದ್ರೆ. ಸೊ ದಟ್ಸ್ ದ ಬೇಸಿಕ್ ಪ್ರೊಸೆಸ್. ಎನಿಥಿಂಗ್ ಯು ವಾಂಟ್ ಟು ಆಡ್ ಆನ್, ವಿನಯ್ ಸರ್? ಸರ್, ಸುಧೀರ್ ಅವರೇ, ಆಸ್ ಅನ್ ಎಕ್ಸಾಂಪಲ್, ಈಗ ದೇವರಲ್ಲಿ ಶರಣಾಗೋದು ಅಂದ್ರೆ ಈಗ ಇದಕ್ಕೆ ಮುಂಚಿನ ಸೆಷನ್ಗಳಲ್ಲಿ ಮತ್ತು ಇವತ್ತಿನ ಸೆಷನ್ಗಳಲ್ಲೂ ನಾವು ನೋಡಿದ ಹಾಗೆ ಸಾತ್ವಿಕವಾದಂತಹ ಒಂದು ಮನೋಭಾವ ಅಥವಾ ಗುಣ ಅನ್ನೋದು ಏನಿದೆಯಲ್ಲ, ಅಲ್ಲಿ ನಾವು ಕೆಲಸವನ್ನ ಮಾಡಿ ಆ ಕೆಲಸದ ಫಲವನ್ನ ದೇವರು ನೋಡ್ಕೋತಾನೆ ಅಂತ ಬಿಟ್ಬಿಡೋದಾಗುತ್ತೆ. ಸೊ ಆ ನಿಷ್ಕಾಮ ಕರ್ಮ ಅಂತ ಹಿಂದಿನ ಅಧ್ಯಾಯಗಳಲ್ಲಿ ಏನ್ ನೋಡಿದ್ವಲ್ಲ, ಅದು ಆ ರೀತಿಯಾದಂತಹ ಕೆಲಸಗಳನ್ನ ಮಾಡ್ಬೇಕೇ ಹೊರತು ಕೆಲಸವನ್ನ ಮಾಡಿ ಇದರಿಂದ ಏನ್ ಔಟ್ಕಮ್ ಬರುತ್ತೆ ಅದನ್ನ ಭಗವಂತ ನೋಡ್ಕೋತಾನೆ ಅನ್ನುವಂಥದ್ದು ನಮ್ಮ ಇದಾಗ್ಬೇಕೇ ಹೊರತು ಎಲ್ಲವನ್ನೂ ದೇವರೇ ನೋಡ್ಕೋತಾನೆ ಅನ್ಬಿಟ್ಟು ಅಂತ ಆಲಸ್ಯವಾಗಿ ಬದುಕ್ಬಿಟ್ವಿ ಅಂದ್ರೆ ಈಗ ಮೋಸ್ಟ್ಲಿ ನಿಮ್ಗೆ ಸೆಷನ್ ಅರ್ಥ ಆಗಿತ್ತು ಅಂದ್ರೆ ಈಗ ನೀವೇ ಹೇಳ್ಬೇಕು, ಆ ರೀತಿ ಎಲ್ಲಾ ಭಗವಂತ ನೋಡ್ಕೋತಾನೆ ಅಂತ ನಾನು ಸುಮ್ಮನಿದ್ರೆ ಅದು ಯಾವ ಗುಣ ಆಗುತ್ತೆ ಅಂತ ನೀವೇ ಹೇಳ್ಬೋದು ಈಗ, ಅಲ್ವಾ? ಅದು ಗಾದೆ ಮಾತಿದೆಲ್ಲ, ಹುಟ್ಸಿರೋ ದೇವ್ರು ಹುಲ್ ಮೇಯಿಸ್ತಾ ಇರ್ತಾನ ಅಂತ. ಹಂಗಂತ ಹೇಳ್ಬಿಟ್ಟು ಕೆಲಸನೇ ಮಾಡದೆ ಹೋದ್ರೆ ಹುಲ್ ಬರಲ್ಲ, ಹುಲ್ಲಿರೋ ಹತ್ರ ಹೋಗ್ಬೇಕಲ್ವ ಅಟ್ಲೀಸ್ಟ್. ಸೊ ಯು ಹ್ಯಾವ್ ಟು ಗೋ ದೇರ್, ಅವಾಗ್ಲೇನೆ ಹುಲ್ ಸಿಗುತ್ತೆ. ಸೊ ಆ ರೀತಿಯಾಗಿ ಏನು ಮಾಡದೆ ಭಗವಂತ ನೋಡ್ಕೋತಾನೆ ಅಂತ ಕೈ ಜಾರ್ಕೊಂಡು ಕೂತ್ಕೊಳ್ಳುವಂತದ್ದು ತಮೋ ಗುಣದ ಲಕ್ಷಣವಾಗುತ್ತೆ ಸರ್. ಸೊ ಹಾಗಾಗಿ ಅದನ್ನ ಮಾಡಬಾರ್ದು ಖಂಡಿತವಾಗ್ಲೂ. ನಾವು ನಮ್ಮ ಸ್ವಧರ್ಮ ಅನ್ನೋದು ಏನಿದೆ ಅದನ್ನ ಮಾಡಬೇಕು. ಏನು ಕೆಲಸ ಅನ್ನೋದು ಇದೆ ಅದ್ರ ಬಗ್ಗೆ ವಿಷಯವನ್ನ ಪರಿಪೂರ್ಣವಾಗಿ ತಿಳ್ಕೊಂಡು ನಾವು ಮಾಡ್ಬೇಕಾದಂತಹ ಕೆಲಸವನ್ನ ಮಾಡಿ ಅಲ್ಲಿಗೆ ನಿಲ್ಲಿಸ್ಕೋಬೇಕು. ಅದಾದ್ಮೇಲೆ ನನಗೆ ಇದರಿಂದ ಅದ್ ಬೇಕು ಅಂತಂದ್ರೆ ಮತ್ತೆ ರಜೋಗುಣವಾಗಿ ಕೂತ್ಕೊಳ್ಳುತ್ತದು. ಅಲ್ಲಿ ತನಕ ಹೋಗಿ ಆ ಕೆಲಸವನ್ನ ಮಾಡಿ ಇದ್ರ ನಂತರದ್ದು ಬೇರೆ ಇನ್ನೇನು ಬೇಕಿಲ್ಲ ನನಗೆ, ಅದನ್ನ ಭಗವಂತ ನೋಡ್ಕೋತಾನೆ ಅನ್ನುವಂತಹ ಒಂದು ಆಲೋಚನೆ ಬರ್ಬೇಕು. ಸೊ ಆ ರೀತಿಯಾಗಿ ಇರ್ಬೇಕಾದಂತದ್ದು ಸುಧೀರ್ ಅವ್ರೆ. ಓಕೆ, ಗೊತ್ತಾಯ್ತು. ಗಿರೀಶ್ ಅವ್ರ ಪ್ರಶ್ನೆ ಕೇಳಿದಾರೆ ಸರ್, ಇನ್ಸ್ಟಂಟ್ ಕರ್ಮ ಅಂತಾನೆ ಇದೆಯಾ? ಅಂದ್ರೆ ಈ ಜನ್ಮದ ಕರ್ಮ ಈ ಜನ್ಮದಲ್ಲೇ ಅನುಭವಿಸೋದು? ಇನ್ಸ್ಟಂಟ್ ನೂಡಲ್ಸ್ ತರ ಇದು ಇದೆ ಸರ್. ಯಾಕಂದ್ರೆ ಒಂದ್ ಎಕ್ಸಾಂಪಲ್ ಆಗಿ ತಗೊಳ್ಳೋಣ ಗಿರೀಶ್ ಅವ್ರೆ, ನೀವು ಉದಾಹರಣೆಗೆ ಇವತ್ತು ಏನ್ ಕೆಲಸ ಅನ್ನೋವಂಥದ್ದನ್ನ ಮಾಡ್ತಾ ಇದ್ದೀರಿ ನೀವು, ಆ ಕೆಲಸ ಅನ್ನೋದು ಯಾವ ನಿಮ್ಮ ಒಂದು ಪರ್ಟಿಕ್ಯುಲರ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಂದ ನೀವ್ ಏನ್ ಬಂದಿರ್ತೀರಿ ಅಲ್ಲ, ಆ ಒಂದು ಕಾರಣದಿಂದ ಈ ಕೆಲಸದಲ್ಲಿ ಇದ್ದೀರಿ, ಹೌದಲ್ವಾ? ಗಿರೀಶ್ ಅವರೇ, ಮೇ ಬಿ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಲಿಕ್ಕೆ ಆಗತ್ತೆ ಅನ್ನೋದಾಯ್ತು ಅಂದ್ರೆ ಸುಲಭವಾಗಿರುತ್ತೆ, ಯಾಕಂದ್ರೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ದಟ್ಸ್ ಓಕೆ, ನೀವು ಆಯ್ತು ಓಕೆ. ಸೊ ಹಾಗಾಗಿ ನಿಮ್ಮ ಈ ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ನಿನ ಬೇಸಿಸ್ಸಿನ ಮೇಲೆ ನೀವು ಈ ಒಂದು ಕೆಲಸದಲ್ಲಿ ಇದ್ದೀರಿ ಅಲ್ವಾ? ಸೊ ನೀವು ಇದೇ ಒಂದು
ಇದೇ ಒಂದು ಓದಿನ ಕಡೆಗೆ ಹೋಗ್ಬೇಕು. ಈಗ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಏನೊಂದು ಓದಿರ್ತೀರೋ ನೀವು, ಇದರ ಕಡೆಗೆ ಹೋಗ್ಬೇಕು ಅನ್ನುವಂಥದ್ದು ನಿಮ್ಮ ಡಿಸಿಷನ್ ಆಗಿತ್ತಲ್ವಾ? ಯಾವಾಗ್ಲೋ ಒಂದಷ್ಟು ವರ್ಷಗಳ ಹಿಂದೆ ನೀವು ಅವಾಗ ತಗೊಂಡಂತಹ ಒಂದು ಡಿಸಿಷನ್ ಇವತ್ತಿನ ದಿನ ನೀವು ಈ ಒಂದು ಕೆಲಸದಲ್ಲಿ ಬಂದು ಇರ್ಲಿಕ್ಕೆ ಕಾರಣವಾಗಿ ಇತ್ತು, ಹೌದಲ್ವಾ? ಅದು ಕ್ಲಿಯರ್ ಇದೆ ಅಲ್ವಾ? ಇದು ಪ್ರಿಟಿ ಸ್ಟ್ರೈಟ್ ಫಾರ್ವರ್ಡ್. ಯಾವುದೇ ಒಂದು ವಿಷಯವಾಗ್ಲಿ ನಾವು ತಗೊಂಡ್ವಿ ಅಂದ್ರೆ, ಅವತ್ತು ನಾವು ತಗೊಂಡಂತಹ ನಿರ್ಧಾರ ಇವತ್ತು ನಾವು ಈ ಒಂದು ಕೆಲಸದಲ್ಲಿ ಬರ್ಲಿಕ್ಕೆ ಕಾರಣವಾಗಿದೆ. ಸೊ ಈ ಒಂದು ಕೆಲಸದಲ್ಲಿ ನೀವು ಅನುಭವಿಸುವಂತಹ ಖುಷಿಯೇ ಆಗಲಿ, ದುಃಖವಾಗಲಿ, ನೀವು ಅವತ್ತು ತಗೊಂಡಂತಹ ಒಂದು ಡಿಸಿಷನ್ಗೆ ಮ್ಯಾಪ್ ಆಗಿಲ್ವಾ ಅದು, ಅಲ್ವಾ? ಆ ಒಂದು ಕೆಲಸವನ್ನ, ಆ ಒಂದು ನಿರ್ಧಾರ ಏನಿತ್ತು, ಅದರ ಮೇಲೆ ಇವತ್ತಿನ ಒಂದು ಪರಿಣಾಮಗಳು ಬರ್ತಾ ಇಲ್ವಾ? ಅವತ್ತಿನ ಡಿಸಿಷನ್ನಿನ ಪರಿಣಾಮಗಳನ್ನ ಈಗ ನೀವು ಅನುಭವಿಸ್ತಾ ಇಲ್ವಾ? ಸೊ ಕರ್ಮ ಅನ್ನುವಂಥದ್ದು ಇದು ಬಹಳ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಸಿಂಪಲ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಈ ರೀತಿ. ಆದ್ರೆ ಇದಿಷ್ಟೇ ಅಲ್ಲದೆ ಜನ್ಮ ಜನ್ಮಾಂತರಗಳಲ್ಲಿ ನಾವು ಮಾಡಿರುವಂತಹ ಒಂದು ಒಳ್ಳೆಯ ಕೆಲಸಗಳಾಗ್ಲಿ, ಪಾಪ ಕಾರ್ಯಗಳಾಗ್ಲಿ, ಅದಕ್ಕೆ ರಿಲೇಟೆಡ್ ಆದಂತಹ ಒಂದು ರಿಸಲ್ಟ್ಗಳು ನಮಗ್ ಬರ್ತಾ ಹೋಗುತ್ತವೆ. ಅದು ನಾವು ಇದಕ್ ಮುಂಚೆ ಮಾತಾಡ್ಕೊಂಡಿದ್ವಿ, ಸಂಚಿತ, ಪ್ರಾರಬ್ಧ, ಆಗಾಮಿ ಕರ್ಮಗಳು ಅನ್ಬಿಟ್ಟು ಅಂತ ಹೇಳಿ ಮಾತಾಡ್ಕೊಂಡಿದ್ದಾಗ ಇದನ್ನ ಮಾಡಿದ್ವಿ. ಆದ್ರೆ ಈ ಒಂದು ಜನ್ಮದ ಕರ್ಮ ಫಲವನ್ನ ಈ ಜನ್ಮದಲ್ಲೇ ಅನುಭವಿಸುವಂತದ್ದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅದು, ಅಲ್ವಾ? ಅಥವಾ ನಮ್ಮ ಜೀವನ ಸಂಗಾತಿಗಳನ್ನ ಹುಡುಕೊಳ್ಳುವಂತಹದ್ದಾಗ್ಲಿ, ಈ ರೀತಿಯಾದಂತಹ ಒಂದು ಇದು ಬಂದಾಗ, ಯಾವುದೇ ಒಂದು ಅವ್ರು ಒಳ್ಳೆಯವರಾಗ್ಲಿ ಇರ್ಲಿ, ಕೆಟ್ಟವರಾಗಾದ್ರೂ ಇರ್ಲಿ, ಇವೆನ್ಚುಯಲಿ ನಾವು ಒಂದು ನಿರ್ಧಾರವನ್ನು ತಗೊಂಡ್ವಿ ಅಂದ್ರೆ ಅವ್ರ ಜೊತೆಗೆ ನಮ್ಮ ಬಾಳನ್ನ ಸಾಗಿಸ್ಬೇಕಾದಂತದ್ದು ನಮ್ಮ ಕೆಲಸ, ನಮ್ಮ ಧರ್ಮ, ಅದನ್ನ ಮಾಡಬೇಕಾದಂಥದ್ದು. ಆದ್ರೆ ನಾವು ಇವರ ಜೊತೆಗೆ ನಮ್ಮ ಜೀವನವನ್ನ ಸಾಗಿಸ್ತೀವಿ ಅನ್ನೋಂತಹ ಒಂದು ನಿರ್ಧಾರವನ್ನ ಏನ್ ತಗೋತೀವಿ, ನಮ್ಮ ಮುಂದಿನ ವೈವಾಹಿಕ ಜೀವನವು ಅದರ ಮೇಲೆ ಅನುಗುಣವಾಗಿರುತ್ತೆ. ಸೊ ಅದರಿಂದ ಬರುವಂತಹ ಸುಖಗಳಾಗ್ಲಿ, ದುಃಖಗಳಾಗ್ಲಿ, ಅದು ನಾವು ತಗೊಂಡಂತಹ ಒಂದು ನಿರ್ಧಾರಗಳಿಂದಾನೇ ಮ್ಯಾಪ್ ಆಗಿರುತ್ತಲ್ವಾ? ಸೊ ಹಾಗಾಗಿ ಬಹಳ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಈ ಇನ್ಸ್ಟೆಂಟ್ ಕರ್ಮ ಅನ್ನುವಂಥದ್ದು ಈ ರೀತಿಯಾಗಿರುತ್ತೆ ಸರ್. ಇನ್ಸ್ಟೆಂಟ್ ಕರ್ಮ ರೀಡಿಂಗ್ ಅದರ ವಿಷಯವಾಗಿ ಆಮೇಲೆ ಮಾತಾಡ್ಕೊಂಡು. So yes, that was an interesting question. See, the thing is, there is one more point. ಜಾಸ್ತಿ ಅನಲೈಸ್ ಮಾಡಬೇಡಿ ಸರ್. ಅಂದ್ರೆ ಸಿ ದ ಮೋರ್ ಅಂಡ್ ಮೋರ್ ಯು ಅನಲೈಸ್, ದೇರ್ ಇಸ್ ನೋ ಎಂಡ್ ಟು ಇಟ್. ಸೊ ನೀವು ಹೊರಗಡೆಗೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಸಿಚುವೇಶನ್ ತಗೊಂಡೆ ನೀವು ಅನಲೈಸ್ ಮಾಡ್ಕೊಂಡು ಕೂತ್ಕೊಂಡ್ರಿ ಅಂತಂದ್ರೆ, ಯುವರ್ ಕಂಪ್ಲೀಟ್ ಅಟೆನ್ಷನ್ ಇಟ್ ಈಸ್ ಗುಡ್ ಎಲ್ಲಿವರೆಗೂ, ಆಸ್ ಲಾಂಗ್ ಆಸ್ ಬೇರೆ ವಿಚಾರಗಳೇನ್ ನಡೀತದೆ, ಇಟ್ ಈಸ್ ಗುಡ್, ವೆಲ್ ಅಂಡ್ ಗುಡ್. ಬಟ್ ಆಲ್ ದ ಟೈಮ್ ಅದೇ ಮಾಡ್ಕೊಂಡಿರ್ತೀವಿ ಅಂತಂದ್ರೆ ನಾವು ಕೋರ್ ಸಬ್ಜೆಕ್ಟ್ ಅನ್ನೇ ಬಿಡ್ತಾ ಇದೀವಿ. ಈಗ ಅಗೇನ್ ಉಂಗ್ರ ಬಂಗಾರಕ್ಕೆ ಬರ್ತೀನಿ ನಾನು. ಅವರ್ ಫೋಕಸ್ ಏನಿದೆಯೋ ಸ್ಲೋ ಆಗಿ ಈ ಒಂದು ವಿಚಾರ ಏನಿದೆಯೋ ನಡೀತಾ ಇರಬೇಕು ನಮ್ಮ ಒಳಗಡೆಗೆನೆ. ಆ ತರ್ಕ ಏನಿದೆಯೋ ನಡೀತಾ ಇದ್ದಾಗ ವಿಚಾರಗಳನ್ನ ಹ್ಯಾಂಡಲ್ ಮಾಡೋದು ಬಹಳ ಈಸಿ ಆಗುತ್ತೆ, ರೈಟ್? ಇನ್ಸ್ಟೆಡ್ ಆಫ್ ಲೈಕ್ ಥಿಂಕಿಂಗ್ ಟೂ ಮಚ್ ಅಬೌಟ್ ಇಟ್, ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡೋ ಬದಲು ಹಿಂಗ್ಯಾಕಾಯ್ತು, ಅದ್ಯಾಕಾಯ್ತು, ನಾನು ಹಂಗ್ ಮಾಡಿದ್ದಕ್ಕೆ ಹಿಂಗಾಯ್ತೇನೋ, ಅಥವಾ ಓವರ್ ಸೆನ್ಸಿಟಿವ್ ಆಗಿ ಥಿಂಕ್ ಮಾಡೋದು ಅದ್ರ ಬಗ್ಗೆ, ಇಟ್ ಇಸ್ ನಾಟ್ ನೀಡೆಡ್. ಆ ಒಂದು ಮೂಮೆಂಟ್ ಅಲ್ಲಿ ನಿಮ್ ರೋಲ್ ಏನಿದೆಯೋ ಅದನ್ನ ಮಾಡಿ ಜಸ್ಟ್ ರಿಲ್ಯಾಕ್ಸ್. ಮತ್ತೆ ನೆಕ್ಸ್ಟ್ ಒಂದು ಸಿಚುವೇಶನ್ ಬರುತ್ತೆ, ಆ ಸಿಚುವೇಶನ್ಸ್ಗೆ ನಿಮ್ ರೋಲ್ ಏನಿದೆಯೋ ಅದನ್ನ ಮಾಡ್ತೀರಾ, ಮತ್ತೆ ರಿಲ್ಯಾಕ್ಸಿಂಗ್ ಸ್ಟೇಟ್ ಎಲ್ಲಿಂದ ಬರುತ್ತೆ? ಇನ್ಸ್ಟೆಂಟ್ ಆಗಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇವಾಗ ಜಸ್ಟ್ ಐ ವಾಂಟ್ ಟು ಸಿ ಮೈ ಮೈಂಡ್ ಅಂತ ಅಂದ್ರೆ ಯು ಕ್ಯಾನ್ ಸಿ ದ ಕಾಮ್ನೆಸ್ ಇಮಿಡಿಯೇಟ್ಲಿ. ನಿಮ್ಗೊಂದು ಸ್ಟೆಬಿಲಿಟಿ ಆ ಒಂದು ಮೂಮೆಂಟ್ ಗಾರು ಅಚೀವ್ ಆಗುತ್ತೆ. ಅದಷ್ಟು ಅದನ್ನ ಎಲಾಂಗೇಟ್ ಮಾಡಕ್ಕಾಗತ್ತಾ? ಈಗ ಅಥವಾ ಏನೇ ಒಂದು ಕೆಲಸ ಮಾಡ್ತಿದ್ರ ಕಂಪ್ಲೀಟ್ ಡೆಡಿಕೇಟೆಡ್ ಆಗಿ, ಕಾನ್ಸಂಟ್ರೇಟೆಡ್ ಆಗಿ, ಬೇರೆ ಏನು ಥಿಂಕ್ ಮಾಡ್ದೇನೆ ಆ ಒಂದು ಸಿಚುವೇಶನ್ ಡಿಸ್ಟ್ರಾಕ್ಷನ್ ಇಲ್ಲದೆ ಕೆಲಸ ಮಾಡಕ್ಕಾಗತ್ತಾ? ಟ್ರೈ ಟು ಪ್ರಾಕ್ಟೀಸ್. ಈ ತರ ಒಂದು ಟ್ರಯಲ್ ಅಂಡ್ ಎರರ್ ನೀವು ಮಾಡ್ತಾ ಹೋದಾಗ ಆ ಅಟೆನ್ಷನ್ ಸ್ಪ್ಯಾನ್ ಏನಿದೆಯೋ, ಅಟೆನ್ಷನ್ ಸ್ಪ್ಯಾನ್ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟೇ ಕಾನ್ಸಂಟ್ರೇಟ್ ವಿಡಿಯೋದಲ್ಲಿ ಈ ಒಂದು ನಾಲೆಜ್ ಅನ್ನ ನಾವು ಈಸಿಲಿ ಗ್ರಾಸ್ ಮಾಡ್ಬೋದು, ಅಥವಾ ಆದಷ್ಟು ಇನ್ಡೆಪ್ತ್ ಅಲ್ಲಿ ತಗೊಳ್ಬಹುದು ನಾಲೆಜ್ ಅನ್ನ. ಬಟ್ ಅಟೆನ್ಷನ್ ಅನ್ನ ಒನ್ಸ್ ಇನ್ ವೈಲ್ ಮೂಮೆಂಟ್ ಆದ ತಕ್ಷಣ, ಆ ಕೆಲಸ ಆದ ತಕ್ಷಣ ಬ್ರಿಂಗ್ ಯುವರ್ ಅಟೆನ್ಷನ್ ಟು ದ ಕೋರ್ ಯಾವುದು? ಯಾರು ಹೇಳ್ಬೋದಾ? ಅಬ್ಸಲ್ಯೂಟ್ ಕಾನ್ಶಿಯಸ್ನೆಸ್, ಅಥವಾ ಏನ್ ಚೈತನ್ಯ ಅಂತ ಹೇಳ್ತಾ ಇದೀವಿ, ಏನು ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇರ್ತಕ್ಕಂತಹ ನಮ್ಮ ಒಂದು ಚೈತನ್ಯ ಏನಿದೆಯೋ ಆ ಚೈತನ್ಯವನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ ಪ್ರಯತ್ನ ಪಡಿ. ಅಥವಾ ಆ ಮೂಮೆಂಟ್ ಅಲ್ಲಿ ಲೆಟ್ಸ್ ಸಿ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಮೈ ಮೈಂಡ್. ಖಾಲಿ ಕೂತಿದ್ರ ಅದು ಇದು ಏನೋ ಥಿಂಕ್ ಮಾಡಬಹುದು, ಲೆಟ್ಸ್ ಸಿ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಮೈ ಮೈಂಡ್. ಆ ಒಂದು ಸೈಲೆನ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥದ್ದು ಇಟ್ ಈಸ್ ಅ ಬ್ಯೂಟಿಫುಲ್ ಬ್ಯೂಟಿಫುಲ್ ಜರ್ನಿ. ಕೆಲಸ ಮಾಡ್ಬೇಕಾ ಆ ಮೂಮೆಂಟ್ ಅಲ್ಲಿ ಮಾಡ್ಬೇಕು, ಬೇಡದಿರೋ ಟೈಮಲ್ಲಿ ಸುಮ್ನೆ ಇರ್ಬೇಕು. ಸೊ ಕೆಲಸ ಮಾಡೋ ಟೈಮಲ್ಲಿ ನಾವು ಬೇರೆ ಏನೋ ಥಿಂಕ್ ಮಾಡ್ತಾ ಇರ್ತೀವಿ, ಬೇರೆ ಏನೋ ಮಾಡ್ಬೇಕಾದ್ರೆ ಇಲ್ಲಿ ಮಾಡ್ಬೇಕಾಗಿರೋದು ಅಲ್ಲಿ ಮಾಡ್ತಾ ಇರ್ತೀವಿ, ಅಲ್ಲಿ ಮಾಡೋದನ್ನ ಇಲ್ಲಿ ಮಾಡ್ತಾ ಇರ್ತೀವಿ. ಸೊ ಟ್ರೈ ಟು ಅಲೈನ್ ದಟ್ ಪಾತ್. ಅದನ್ನ ನೀವು ಈ ಒಂದು ಪಾತಿಗೆ ಅಲೈನ್ ಮಾಡಕ್ಕಾದ್ರೆ ಲಾಂಗರ್ ಜರ್ನಿ ವಿಲ್ ರಿಯಲಿ ಎಂಜಾಯ್ ಇಟ್. ಐ ಮೀನ್ ವರ್ಕ್ ಮಾಡೋದಿರ್ಲಿ ಅಥವಾ ಖಾಲಿ ಕೂತಿದ್ರು ಸುಮ್ನೆ ಒಂಥರ ಮಜಾ ಬರ್ತಾ ಇರುತ್ತೆ. ಸೊ ದಟ್ಸ್ ಕೈಂಡ್ ಆಫ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಗಳು ಇರುತ್ತೆ. ಯು ಶುಡ್ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ದಟ್. ಬಟ್ ಬ್ರಿಂಗ್ ಯುವರ್ ಅಟೆನ್ಷನ್.
Yes, ಒಂದ್ sir. ಒಂದು ಪಾಯಿಂಟ್ ನಟರಾಜ್ ಸರ್ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಾಕ್ಷಿ ಭಾವದಿಂದ ನೋಡುವಂತದ್ದು ಅನ್ನೋದು ಏನಿದೆಯಲ್ಲ, ದಟ್ ಈಸ್ ಆಲ್ಸೋ ವೆರಿ ಗುಡ್. ಇದು ನಿಮ್ಮ ಸುತ್ತಮುತ್ತಲು ಏನ್ ನಡೀತಾ ಇದೆಯಲ್ಲ ಅದನ್ನ ಸಾಕ್ಷಿ ಭಾವದಿಂದ ನೋಡ್ತಾ ಹೋಗಿ. ಅಂದ್ರೆ ಈಗ ಯಾರೋ ಇಬ್ರು ಮಾತನಾಡ್ಕೊಂತ ಇರೋಂಥದ್ದಾಗ್ಲಿ, ಅಥವಾ ಒಂದು ಕೆಲಸ ನಡೀತಾ ಇದ್ದಂತಾಗ್ಲಿ, ಅಥವಾ ಮನೆಯಲ್ಲಿ ಏನೇ ಒಂದು ವಿಷಯ ನಡೀತಾ ಇದ್ರು ಅದನ್ನ ಒಂದು, ಈಗ ಉದಾಹರಣೆಗೆ ನೀವು ಕೂತ್ಕೊಂಡು ಮೂವಿ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ರಿ ಮೂವಿನ ಅಂದ್ರೆ ಯಾವ ರೀತಿಯಾಗಿ ಓಕೆನಪ್ಪ, ಅಲ್ಲಿ ಏನೇ ನಡೆದೋದ್ರು ಕೂಡ, ಒಂದು ಪ್ರಳಯ ನಡೆದೋದ್ರು ನನಗೆ ಸಂಬಂಧ ಇಲ್ಲ ಅನ್ನೋಂತಹ ರೀತಿಯಲ್ಲಿ ನೋಡ್ತಾ ಇರ್ತೀವಿ, ಎಂಜಾಯ್ ಮಾಡ್ತಿರ್ತೀವಿ. ಅಫ್ಕೋರ್ಸ್ ಇವೆಲ್ಲ ನಡೀತಾ ಇದ್ದಾಗ ಸ್ಕ್ರೀನಿನ ಮೇಲೆ ಏನ್ ನಡೀತಾ ಇರುತ್ತೆ ಎಲ್ಲವನ್ನೂ ವಿಷಯವನ್ನ ಗ್ರಹಣೆ ಮಾಡಿ ಎಂಜಾಯ್ ಮಾಡ್ತಿರ್ತೀವಿ. ಆದ್ರೆ ಎಲ್ಲೂ ಕೂಡ ನಾವು ಅದಕ್ಕೆ ಅಟ್ಯಾಚ್ಡ್ ಆಗಿರ್ಲಿಕ್ಕೆ ಹೋಗಲ್ವಲ್ಲ. ಆ ರೀತಿಯಾಗಿ ಸುತ್ತಮುತ್ತಲು ನಡೀತಾ ಇರೋದಂಥದ್ದನ್ನು ಕೂಡ ಒಂದು ಮೂವಿಯ ರೀತಿಯಲ್ಲಿ ನೋಡ್ತಾ ಹೋಗಿ ಅನ್ಬಿಟ್ಟು ಅಂತ. ಈಗ ಜಗತ್ತು ಅನ್ನೋದು ಒಂದು ನಾಟಕ ಅಂತ ಹಿರಿಯರು ಹೇಳಿದಾಗ ಈ ಒಂದು ಅರ್ಥದಲ್ಲಿ ನಾವು ಅದನ್ನ ಗ್ರಹಿಸ್ಬೇಕಾದಂಥದ್ದು. ಸುತ್ತಲೂ ನಡೀತಾ ಇರುವಂತದ್ದು ಒಂದು ನಾಟಕ. ಓಕೆ, ನಾನು ಆ ಒಂದು ರೋಲ್ ನಲ್ಲಿ, ಆ ಒಂದು ಸೀನ್ ನಲ್ಲಿ ನನಗೆ ಏನು ಡೈಲಾಗ್ ಇಲ್ವಾ, ಏನು ಪಾತ್ರ ಇಲ್ವಾ, ತೆಪ್ಪು ಕೂತಿರ್ತೀನಿ. ಏನಾದ್ರೂ ಇದ್ಯಾ ನನ್ನ ವಿಷಯವಾಗಿ ಬಂತ, ಆ ಪಾತ್ರವಾಗಿ ನಾನು ಅಲ್ಲಿ ಹೋಗಿ ನನ್ನ ಡೈಲಾಗ್ ಏನಿದೆ, ನನ್ನ ಕೆಲಸ ಏನಿದೆ ಮಾಡಿ ಬಂದು ವಾಪಸ್ ಮತ್ತೆ ಕೂತ್ಕೊಂಡು ನೋಡಕ್ ಶುರು ಮಾಡ್ತೀನಿ ಅನ್ನುವಂಥದ್ದು. ಈ ರೀತಿಯಾಗಿ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂದ್ರೆ ತಾನಾಗೇ ಆ ಒಂದು ಡಿಟ್ಯಾಚ್ಮೆಂಟ್ ಅನ್ನುವಂಥದ್ದು ಬರ್ತಾ ಹೋಗ್ಬಿಡುತ್ತೆ. ನಾನೊಂದು ಕೆಲಸವನ್ನ ಮಾಡಿ ಓಕೆ ಇದರಿಂದ ನನಗೆ ಇಂಥದ್ದು ಆಗ್ಬೇಕು ಅನ್ನುವಂತಹ ಒಂದು ಇದೇ ಬಂದ್ಬಿಡುತ್ತೆ. ಯಾಕಂದ್ರೆ ಅದೆಲ್ಲವೂ ನಾಟಕ ಅನ್ನುವಂತಹದ್ದು ಒಂದು ಆಲೋಚನೆಯಲ್ಲಿ ಬರ್ತಾ ಹೋಗುತ್ತೆ. ಇವು ಯಾವುದು ನಿಜವಲ್ಲ, ಇದೆಲ್ಲನ್ನು ಮಿಥ್ಯವಾಗಿ ನಡೆಯತರಂತದ್ದು, ನಾನು ಶುದ್ಧ ಚೈತನ್ಯ ಆತ್ಮವಾಗಿ ನಾನು ಏನಿದ್ದೀನಿ ಅದರ ಕಡೆಗೆ ನನ್ನ ಗಮನ ಇರಬೇಕು ಅನ್ನೋಂಥದ್ದು ತಾನಾಗೆ ಬರ್ತಾ ಹೋಗುತ್ತೆ. ಅದಕ್ಕೆ ಒಂದು ಪ್ರೋಸೆಸ್ ಆಗಿ ಇದನ್ನ ಬಳಸ್ತಾ ಹೋಗ್ಬೋದು. ಅಂದ್ರೆ ಯಾವುದೇ ಒಂದು ಸನ್ನಿವೇಶದಲ್ಲಾಗ್ಲಿ ಈ ರೀತಿ ಒಂದು ಸ್ಟೆಪ್ ಹಿಂದಕ್ಕೆ ತಗೊಂಡು ಒಂದು ಸಾಕ್ಷಿ ಭಾವದಿಂದ ನೋಡ್ತಾ ಹೋಗುವಂತದ್ದು ಏನಿದೆಯಲ್ಲ, ಇದನ್ನ ಒಂದು ಕೆಲವೊಮ್ಮೆ ಪ್ರಯತ್ನ ಮಾಡ್ತಾ ನೋಡಿ, ನಿಮ್ಗೆ ಒಂದು ಬಹಳ ಈಸಿಯಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಇದು ಸಾಕ್ಷಿ ಭಾವದಿಂದ ನೋಡ್ತಾ ಹೋದ್ವಿ ಅಂದ್ರೆ ನಾವು ರೆಸ್ಪಾಂಡ್ ಮಾಡುವ ರೀತಿ ಆಗಲಿ, ಅಥವಾ ಒಂದು ಸಿಚುಯೇಷನ್ ಅನ್ನ ನಾವು ಹ್ಯಾಂಡಲ್ ಮಾಡುವಂತಹ ರೀತಿ ಆಗ್ಲಿ, ಯಾವತ್ತೇ ಆಗ್ಲಿ ನಾನು ಅದರಲ್ಲಿ ಒಬ್ಬ ಭಾಗಿ ಅಂತ ಇದ್ಕೊಂಡು ನಾನು ತಗೊಳ್ಳೋ ಡಿಸಿಷನ್ಗೂ, ಆ ಒಂದು ಪರಿಸ್ಥಿತಿಯಾಗಿ ನೋಡಿ ತಗೊಳ್ಳುವಂತಹ ಡಿಸಿಷನ್ಗಳಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಸೊ ಯಾವಾಗ ಈ ಸಾಕ್ಷಿ ಭಾವದಿಂದ ನೋಡ್ತಾ ಹೋಗ್ತೀವೋ ತಗೊಳ್ಳುವಂತಹ ಡಿಸಿಷನ್ಗಳು ಕೂಡ ಸರಿಯಾದ ದಾರಿಯಲ್ಲಿ ನಡೀತಾ ಹೋಗುತ್ತೆ. ಸೊ ಹಾಗಾಗಿ ಓವರ್ ಆಲ್ ನಮ್ಮ ಒಂದು ಆಲೋಚನೆಗಳಲ್ಲಿ ಬಹಳಷ್ಟು ಸ್ಟ್ರೀಮ್ ಲೈನ್ಡ್ ಆಗಿ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಸಾತ್ವಿಕವಾದಂತಹ ಒಂದು ಆಲೋಚನೆಗಳು ಏನಂತ ಇರುತ್ತಲ್ಲ ಅದು ಬರ್ತಾ ಹೋಗುತ್ತೆ ತಾನಾಗಿನೇ. ಮಾಡುವ ಕೆಲಸಗಳಲ್ಲಿ ನನ್ನದಲ್ಲ ಅನ್ನುವಂತಹ ರೀತಿಯಲ್ಲಿ ಮನೋಭಾವದಲ್ಲಿ ನಾವು ಮಾಡುವಂತದ್ದೇನಿದೆ ಅದು ತಾನಾಗೆ ಬರ್ತಾ ಹೋಗುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು, ಇಮಿಡಿಯೇಟ್ ಆಗಿ ಬರುವಂತದ್ದಲ್ಲ, ಬಟ್ ಅದೇ ಸ್ಲೋ ಆಗಿ ಅದರ ಕಡೆಗೆ ಜರ್ನಿ. ಅಂಡ್ ಒನ್ ಮೋರ್ ಥಿಂಗ್, ಲೈಕ್ ಟ್ರೈ ಟು ಬಿ ಅನ್ ಅಬ್ಸರ್ವೆಂಟ್. ಅಂದ್ರೆ ಇದು ಪರ್ಸನಲಿ ನನ್ನ ಯೂಶುವಲಿ ಫಾಲೋ ಮಾಡ್ತಕ್ಕಂಥದ್ದು. ಎಸ್ಪೆಷಲಿ ಎಲ್ಲೋ ಒಂದು ಹೊರಗಡೆ ಹೋಗಿರ್ತೀವಿ, ಅಥವಾ ಏನೋ ಒಂದು ಸಂಕಲ್ಪ ನೀವು ಮಾಡಿರ್ತೀರ, ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರ, ಅಥವಾ ಏನೋ ಒಂದು ಆಕ್ಟಿವಿಟಿ ಆಗ್ಬೇಕು ಅಂತ ಇರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ನಿಮ್ ಹತ್ರ ಬಂದು ಮಾತಾಡ್ತಾ ಇದ್ರಿ, ಯಾರೇ ಇರ್ಬೋದು, ಅವ್ರು ನಿಮ್ಗೆ ಗೊತ್ತಿರೋ ಇರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ಯಾವ್ದೋ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅಂತಂದ್ರೆ ಟ್ರೈ ಟು ಸಿ ಇಫ್ ದಟ್ ಅಲೈನ್ಸ್ ವಿತ್ ದಟ್ ಆಕ್ಟಿವಿಟಿ. ಅಥವಾ ಕೆಲವೊಂದು ಸತಿ ಆತರ ಒಂದು ಕೋಆರ್ಡಿನೇಷನ್ ಕೂಡ ಆಗುತ್ತೆ. ವಿ ಡೋಂಟ್ ನೋ, ಲೈಕ್ ಪರ್ಸನಲ್ ಲೆವೆಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಹೇಳ್ತಾ ಇರ್ತಕ್ಕಂಥದ್ದು. ಸಂಭವ್ ಅದು ಎಲ್ಲೋ ಒಂದು ತರ ಲಿಂಕ್ ಆಗುತ್ತೆ. ಎಸ್, ಹೌದಲ್ವಾ, ಇದನ್ನ ಐ ಕ್ಯಾನ್ ಯೂಸ್ ಇಟ್, ಐ ಕ್ಯಾನ್ ಮೇಕ್ ಇಟ್ ಯೂಸ್ ಅಂತಕ್ಕಂಥ ಒಂದು ಪ್ರೋಸೆಸ್ ಬರುತ್ತೆ. ಆ ಒಂದು ಅಬ್ಸರ್ವೇಷನ್ ಏನಿದೆಯೋ ಅದಷ್ಟು ಮಾಡ್ತಕ್ಕಂಥದ್ದನ್ನ ಪ್ರಾಕ್ಟೀಸ್ ಮಾಡಬಹುದು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಥಿಂಗ್ಸ್. ಅಂಡ್ ಸಾಕ್ಷಿ ಮನೋಭಾವ ಎನಿವೇ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂತಂದ್ರೆ ದಟ್ ಈಸ್ ಅ ಬೋನಸ್. ಅದು ಬಂದೇ ಬರುತ್ತೆ. ಆಬ್ವಿಯಸ್ಲಿ ನೀವು ಯಾವಾಗ್ಲೂ ಬಿಸಿ ಇಲ್ದೇನೆ ಜಾಸ್ತಿ ಒಳಗಡೆ ಇರೋ ರೋಲ್ಸ್ ಗಳನ್ನ ಯಾವಾಗ್ಲೂ ಆಕ್ಟಿವ್ ಇಡಕ್ ಹೋಗ್ಬಿಡಿ. ಸೊ ಬಿ ರೋಲ್ ಫ್ರೀ, ಆರಾಮಾಗಿರೋದು, ರಿಲ್ಯಾಕ್ಸ್ ಆಗೋದನ್ನು ಕೂಡ ವಿ ಶುಡ್ ಪ್ರಾಕ್ಟೀಸ್, ರೈಟ್? ಸೊ ದಟ್ಸ್ ದ ಪಾಯಿಂಟ್. ಎನಿ questions? If Arjuna represents a confused mind, what does Krishna represents inside us, sir? ಸರ್, ನಮ್ಮೊಳಗಿನ ಚೈತನ್ಯ ಅಥವಾ ಆತ್ಮ ಅಂತ ಏನು ಕರಿತೀವಲ್ಲ ಅದು ಕೃಷ್ಣನ ರೂಪ ಅಷ್ಟೇ ಸರ್. ಅದ್ವೈತದ ಪ್ರಕಾರ ನಾವು ನೋಡ್ತೀವಿ ಅಂದ್ರೆ ನಟರಾಜ್ ಅವರು ಹೇಳಿದ್ರು, ಈ ಒಂದು ಬಂಗಾರದ ಒಂದು ಎಕ್ಸಾಂಪಲ್ ಆಗ್ಲಿ ಅಥವಾ ಮಣ್ಣಿನ ಮಡಿಕೆ ಒಂದು ಎಕ್ಸಾಂಪಲ್ ತಗೊಂಡು ಇದಕ್ ಮುಂಚಿನ ಅಧ್ಯಾಯಗಳಲ್ಲಿ ಹೇಳಿದ್ವಿ, ಒಂದು ಉಂಗುರ ಆಗ್ಲಿ ನೆಕ್ಲೆಸ್ ಆಗ್ಲಿ ಯಾವ ರೀತಿ ಅದು ಬಂಗಾರ ಅಲ್ಲದೆ ಬೇರೇನೂ ಅಲ್ವೋ, ಪ್ರತಿಯೊಬ್ಬರು ನಾವು ಅಂದ್ರೆ ಈ ದೇಹ ಮತ್ತು ಮನಸ್ಸುಗಳನ್ನ ಬಿಟ್ಟು ಮಿಕ್ಕಿದ್ದು ನಮ್ಮ ಶುದ್ಧ ಚೈತನ್ಯ ರೂಪವಾಗಿ ನಾವು ಏನಿದ್ದೀವೋ ಅದು ಭಗವಂತನ ರೂಪ ಅಲ್ಲದೆ ಬೇರೇನೂ ಅಲ್ಲ. ಭಗವಂತ ನಮ್ಮೊಳಗೆ ಇದ್ದಾನೆ ಅಂತ ನಾವು ಹೇಳಿದಾಗ ಯಾವ ರೀತಿಯಾದ ಒಂದು ಆಲೋಚನೆಗಳಲ್ಲಿ ಹಿರಿಯರು ಹೇಳಿರೋದು ಇದನ್ನ ಅಂದ್ರೆ,
ಪ್ರತಿಯೊಬ್ಬರಲ್ಲೂ ಭಗವಂತ ಇರ್ತಾನೆ. ನಮ್ಮಲ್ಲಿ ಬಹಳ ಸಾಧಾರಣವಾಗಿ ಒಂದನ್ನ ಗಮನಿಸಿರ್ಬೋದು ನೀವು. ನಮಗೆ ತಿಳಿದೇನ ಅಕಸ್ಮಾತ್ ಯಾರಿಗಾದ್ರೂ ಕಾಲು ತಾಕ್ತು ಮಾಡ್ತು ಅಂದ್ರೆ ಏನ್ ಮಾಡ್ತೀವಿ ಹೇಳಿ? ಫಸ್ಟ್ ಕಣ್ಣು ಗೊತ್ಕೋತೀವಲ್ವ. ಅವ್ರು ಎಷ್ಟ್ ಜನ ಹೌದು ಇದನ್ನ ಅಬ್ಸರ್ವ್ ಮಾಡಿರ್ತೀರಿ, ಅಥವಾ ನೀವು ಕೂಡ ಇದನ್ನ ಪಾಲಿಸ್ತೀರಿ ಅಲ್ವಾ? ಅದ್ ಬೈ ಚಾನ್ಸ್ ನಮಗ್ ತಿಳಿದೇನ ಅದು ಇದ್ರಲ್ಲಿ ಹೋಗ್ಬೇಕಾದ್ರು, ಒಂದು ಬಸ್ಸು ಇದ್ರಲ್ಲಿ ಹೋಗ್ತಾ ಇರ್ಬೇಕಾದ್ರು, ಅಥವಾ ಕೆಲಸದಲ್ಲಿ ಕೂತಿರ್ಬೇಕಾದ್ರು ತಮಗ್ ತಿಳಿದೇನೆ ನಮ್ಮ ಕಾಲು ಒಬ್ಬರಿಗೆ ತಾಕ್ತು ಅಂದ್ರೆ ಅವ್ರನ್ನ ಮುಟ್ಟಿ ಕಣ್ಣಿಗೆ ಒತ್ಕೋತೀವಿ. ಯಾಕೆ ಅಂದ್ರೆ ಅದು ಒಂದು ಆ ಮನುಷ್ಯನಿಗೆ ಕೊಡ್ತಾ ಇರುವಂತಹ ಗೌರವ. ಯಾಕಂದ್ರೆ ಅದು ತಪ್ಪಾಯ್ತು ನಮ್ಮ ಕಡೆಯಿಂದ ಅಂತ ಕೇಳುವಂಥದ್ದು. ಅದಕ್ಕಿಂತ ಉನ್ನತವಾದ ಆಲೋಚನೆ ಏನು ಅಂದ್ರೆ, ಪ್ರತಿಯೊಬ್ಬರಲ್ಲೂ ಭಗವಂತ ಇದ್ದಾನೆ, ಆ ಭಗವಂತನಿಗೆ ನಾನು ಅಪಕಾರವನ್ನು ಮಾಡಿದ್ದಾಯ್ತಲ್ಲ ಅನ್ನುವಂತಹ ಒಂದು ಕಾರಣದಿಂದ ಕ್ಷಮಿಸಿ ಅಂತ ಕಣ್ಣುಗೊತ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಭಗವಂತ ಇದ್ದಾನೆ. ಈ ಶುದ್ಧ ಚೈತನ್ಯ ಆತ್ಮವಾಗಿ ನಾವು 2ನೇ ಅಧ್ಯಾಯದಲ್ಲಿ ಏನು ಕಾನ್ಶಿಯಸ್ನೆಸ್ ಅಥವಾ ಆತ್ಮ ಅನ್ನೋದು ನೋಡಿದ್ವೋ, ಅದು ಭಗವಂತನಲ್ಲದೆ ಬೇರೆ ಇನ್ನೇನು ಅಲ್ಲ. ಸೊ ನಮ್ಮೊಳಗೆ ಆ ಒಂದು ಚೈತನ್ಯ ರೂಪದಲ್ಲಿ ಇರುವಂತಹದ್ದು ಏನಿದೆಯೋ ಅದನ್ನೇ ಕೃಷ್ಣ ಅಂತ ಕರಿಬಹುದು, ರಾಮ ಅಂತ ಕರಿಬಹುದು, ಅಥವಾ ದೇವಿ ಭಕ್ತರಾದ್ರೆ ದೇವಿ ಅಂತ ಕರಿಬಹುದು, ಈಶ್ವರ, ಗಣೇಶ. ನೀವು ಯಾವ ಭಗವಂತನ ಸ್ವರೂಪವನ್ನ ತಗೋತಿರೋ ಅದು ಆ ಭಗವಂತನೇ ನಮ್ಮಲ್ಲಿ ಇರುವಂತಹದ್ದು. ಪ್ರತಿಯೊಬ್ಬರಲ್ಲೂ ಇರುವಂತದ್ದು ಭಗವಂತನ ಒಂದು ಅಂಶವೇ. ಭಗವಂತನೇ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಇರುವಂತದ್ದು. ಈ ದೇಹ ಮನಸ್ಸುಗಳನ್ನ ಬಿಟ್ವಿ ಅಂದ್ರೆ ಪ್ರತಿಯೊಬ್ಬರೂ ಒಂದೇ ಅನ್ನುವಂಥದ್ದೇ ಅದ್ವೈತದಲ್ಲಿ ಹೇಳುವಂಥದ್ದು. ಸಿ ಅರ್ಜುನ ರಿಪ್ರೆಸೆಂಟ್ಸ್ ಕನ್ಫ್ಯೂಸ್ಡ್ ಮೈಂಡ್. ಅರ್ಜುನ ಅರ್ಜುನ ಅಂತಕ್ಕಂಥ ರೋಲ್ ಅಥವಾ ಒಂದು ಪರ್ಟಿಕ್ಯುಲರ್ ಮೈಂಡ್ ಏನಿದೆ ಕನ್ಫ್ಯೂಸ್ ಆಗಿದಂಥದ್ದು. ಬಟ್ ವೆನ್ ದ ಅಗೇನ್ ಸೇಮ್ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಬಹಳ ತಲೆಯಲ್ಲಿ ಇಟ್ಕೊಳ್ಳಿ. ಲೈಕ್ ಉಂಗುರ ಬಂಗಾರ, ಉಂಗುರಕ್ಕೆ ಯಾವಾಗ ತಾನೇ ಬಂಗಾರ ಅಂತ ಅರ್ಥ ಆಗುತ್ತೋ, ವಾಟ್ ಇಸ್ ದ ಕನ್ಫ್ಯೂಷನ್? ಕನ್ಫ್ಯೂಷನ್ ಇಸ್ ಅಬೌಟ್ ವಾಟ್? ಕನ್ಫ್ಯೂಷನ್ ಅಬೌಟ್ ಉಂಗುರ. ಓ, ಆ ಉಂಗುರದ ಹತ್ರ ಜಾಸ್ತಿ ಗೋಲ್ಡ್ ಇದೆ, ನನ್ನ ಹತ್ರ ಕಡಿಮೆ ಗೋಲ್ಡ್ ಇದೆ, ಆ ಉಂಗುರ ಹಂಗ್ ಮಾಡ್ತು, ಈ ಉಂಗುರ ಹಂಗ್ ಮಾಡ್ತು. ಸೊ ಅದು ಫಸ್ಟ್ ಲೇಯರ್. ಮತ್ತೆ ಸೆಕೆಂಡ್ ಲೇಯರ್ ಏನು? ಬಂಗಾರ. ಅಲ್ಲಿರೋದು ಬಂಗಾರ, ಇಲ್ಲಿರೋದು ಬಂಗಾರನೇ, ರೈಟ್? ಸೊ ದಟ್ ಈಸ್ ಕೃಷ್ಣ. ಅಂಡ್ ದ ಬ್ಯೂಟಿ ಈಸ್, ಉಂಗುರಕ್ಕಾಗ್ಲಿ ನೆಕ್ಲೆಸ್ಗಾಗ್ಲಿ ತಾನು ಬಂಗಾರ ಅಂತ ತಿಳ್ಕೊಂಡ ಮೇಲೆ ಅಲ್ಲಿ ಬಂಗಾರ ಬರ್ಲಿಲ್ಲ, ಮೊದಲಿಂದಲೂ ಅದು ಬಂಗಾರ ಇತ್ತು. ಅದರ ಒಂದು ವಿಷಯ, ಅದಕ್ಕೆ ಅರಿವು ಅನ್ನೋದು ಬರಬೇಕಿತ್ತು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಲ್ಲೂ ನಮ್ಮಲ್ಲಿರುವಂತಹ ಈ ಆತ್ಮ ಶುದ್ಧ ಚೈತನ್ಯವಾಗಿ ನಾವೇನಿದ್ದೀವಿ ಅದು ಮುಂಚಿನಿಂದಲೂ ಇರುವಂತದ್ದೇ. ಅದರ ವಿಷಯ ನಮಗೆ ತಿಳ್ಕೊಳ್ಳುವುದು, ಆ ಜ್ಞಾನವನ್ನ ಪಡ್ಕೊಳ್ಳೋದು ಏನಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ತಿಳಿದಿರೋ ಹೋಗ್ಲಿ, ಪ್ರತಿಯೊಬ್ಬರಲ್ಲಿರುವುದು ದೇವರೇ. ಪ್ರತಿಯೊಬ್ಬರು ಆ ಶುದ್ಧ ಚೈತನ್ಯ ರೂಪವಾಗಿ ದೇವರ ಭಗವಂತನ ಒಂದು ಸ್ವರೂಪವೇ ಪ್ರತಿಯೊಬ್ಬರೂ. ಅದನ್ನ ನಾವು ತಿಳ್ಕೊಂಡಾಗ ಈ ರೀತಿಯಾದಂತಹ ಒಂದು ಇದು ಕ್ಲಾರಿಟಿ ಅನ್ನುವಂಥದ್ದು ಬರುತ್ತೆ ನಮ್ಗೆ. ಇಲ್ಲ ಅಂದ್ರೂ ಕೂಡ ನಾವು ಈ ಮೆಟೀರಿಯಲಿಸ್ಟಿಕ್ ಜೀವನಗಳಲ್ಲಿ ಒಂದು ಮುಳುಗು ಹೋಗಿದ್ರು ಕೂಡ ಅದು ಚೈತನ್ಯ ರೂಪವಾಗಿ ಆತ್ಮವೇ. ಆದ್ರೆ ತಿಳಿಲಿಲ್ಲ ಅಷ್ಟೇ. ಇದ್ ರೀತಿ ಹೇಗೆ ಅಂದ್ರೆ, ಉಂಗುರಕ್ಕೆ ತಾನು ಬಂಗಾರ ಅನ್ನೋದು ಗೊತ್ತಿಲ್ಲದೆ ತಾನು ಉಂಗುರ ಅಂತ ಹೇಳ್ಕೊಂಡು ತಿರುಗದಂಗೆ ಅಷ್ಟೇ. ಅವನ ಹತ್ರ ಹೆಚ್ಚಿಗೆ ಬಂಗಾರ ಇದೆ, ನನ್ನ ಹತ್ರ ಕಡಿಮೆ ಇದೆ, ನೆಕ್ಲೆಸ್ ಅನ್ನೋದು ಇಷ್ಟು ಉದ್ದ ಇದೆ, ನಾನು ಇಷ್ಟೇ ಇದ್ದೀನಿ ಅನ್ನೋ ರೀತಿನಲ್ಲಿ ಹೇಳ್ಕೊಂಡು ಓಡಾಡೋವಂಥದ್ದಾಗತ್ತಷ್ಟೇ. ಆ ಅಂಡರ್ಲೈಯಿಂಗ್ ಇದೇನಿದೆಯಲ್ಲ, ಬಂಗಾರ ಅನ್ನೋದು ಎಲ್ಲದಕ್ಕೂ ಕ್ಲಿಯರ್ ಆಗ್ಬಿಟ್ರೆ ಅವಾಗ ಉಂಗುರಕ್ಕೂ ನೆಮ್ಮದಿ, ನೆಕ್ಲೆಸ್ಗೂ ನೆಮ್ಮದಿ. ಆ ರೀತಿಯಾಗಿ ಆದಷ್ಟು ಗಮನ ಬಂಗಾರದ ಕಡೆಗಿರ್ಲಿ. ಬಿಕಾಸ್ ದಟ್ ಇಸ್ ದ ಓನ್ಲಿ ರಿಯಾಲಿಟಿ. ಸತ್ಯ ಅದೇ, ಬೇರೆ ಎಲ್ಲ ಮಿಥ್ಯ. ಹಾಗಂತ ನೆಗ್ಲೆಕ್ಟ್ ಮಾಡೋದು ಅಂತ ಹೇಳ್ತಾ ಇಲ್ಲ. ಸಿ, ವರ್ಲ್ಡ್ಲಿ ಥಿಂಗ್ಸ್ ಗಳನ್ನ ನೆಗ್ಲೆಕ್ಟ್ ಮಾಡ್ಬೇಕು, ಅದು ದಟ್ಸ್ ನಾಟ್ ದ ಹೋಲ್ ಪಾಯಿಂಟ್ ಹಿಯರ್. ಪಾಯಿಂಟ್ ಈಸ್ ದಟ್ ಈಸ್ ನಾಟ್ ರಿಯಾಲಿಟಿ. ದ ರಿಯಾಲಿಟಿ ಈಸ್ ಸಮಥಿಂಗ್ ಎಲ್ಸ್. ಅಲ್ಲಿ ನಡೀತಾ ಇರೋದು ಮೇಲ್ಗಡೆಗೆ ನಾಟಕ ನಡೀತಾ ಇರ್ತಕ್ಕಂಥದ್ದು. ಸೊ ನಿಮ್ಮನ್ನ ನೀವು ಅಲ್ಲಿ ಕಳ್ಕೊಳ್ಬೇಡಿ. ಸ್ಟೇ ಅಟ್ ಯುವರ್ ಕೋರ್. ದಟ್ ಇಸ್ ದ ಹೋಲ್ ಪಾಯಿಂಟ್, ರೈಟ್? ಇದು ಈ ರೀತಿಯಾದಂತಹ ಎಕ್ಸಾಂಪಲ್ಗಳು ಉಪನಿಷತ್ತುಗಳಲ್ಲಾಗ್ಲಿ ಅಥವಾ ಶಂಕರಾಚಾರ್ಯರು ಇದು ಅಪರೋಕ್ಷ ಅನುಭೂತಿ ಅಂತ ಒಂದು ಇದನ್ನ ಬರೆದಿದ್ದಾರೆ. ಅದರಲ್ಲಾಗ್ಲಿ ಬಹಳಷ್ಟು ಇಂತಹ ಎಕ್ಸಾಂಪಲ್ಗಳನ್ನ ಬಳಸಿದ್ದಾರೆ. ಬಂಗಾರದ್ದು ಒಂದು ಎಕ್ಸಾಂಪಲ್ ನಟರಾಜ್ ಅವ್ರು ತಗೊಂಡಿದ್ದು. ಮಣ್ಣು ಮತ್ತೆ ಮಡಿಕೆಯ ಒಂದು ಎಕ್ಸಾಂಪಲ್ ಕೂಡ ಬರುತ್ತೆ. ನಾನು ಸಿಂಪಲ್ ಆಗಿ ಹೇಳಿ ಮುಗಿಸ್ತೀನಿ ಅದನ್ನ. ಈಗ ಯಾವ ರೀತಿ ಆಗುತ್ತೆ ಅಂದ್ರೆ, ಮಡಿಕೆಯಲ್ಲಿ ಮಣ್ಣು ಬಿಟ್ಟು ಬೇರೆ ಇನ್ನೇನು ಇಲ್ಲ, ಹೌದಲ್ಲ? ಆದ್ರೆ ನಾವು ಮಣ್ಣು ಬೇರೆ ಮಡಿಕೆ ಬೇರೆ ಅಂತ ನೋಡಿದ್ವಿ ಅಂದ್ರೆ 2 ಸಪರೇಟ್ ಪದಾರ್ಥಗಳಾಗಿ ಕಾಣುತ್ತವೆ ಅದು ನಮ್ಗೆ. ಇದು ಮಣ್ಣು, ಇದು ಮಡಿಕೆ ಅಂತ. ಆದ್ರೆ ಮಡಿಕೆಯಿಂದ ಮಣ್ಣನ್ನ ತೆಗೆದು ಬಿಟ್ರೆ ಮಡಿಕೆ ಅನ್ನೋದಿರುತ್ತಾ? ಅಸ್ತಿತ್ವವೇ ಇಲ್ಲ ಅದರದು. ಇಡೀ
ಮಡಿಕೆಯಲ್ಲಿ ಇರುವಂತಹದ್ದು ಪೂರ್ತಿ ಇನ್ ಅಂಡ್ ಔಟ್ ಇರುವಂತಹದ್ದು ಮಣ್ಣು. ಅದು ಬಿಟ್ರೆ ಕ್ಲೇ ಅನ್ನೋಂಥದ್ದು ಏನಿದೆಯಲ್ಲ, ಜೇಡಿ ಮಣ್ಣು, ಅದು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಮಡಿಕೆಯಲ್ಲಿ. ಆದರೆ ವ್ಯವಹಾರಕ್ಕಾಗಿ ಅದಕ್ಕೆ ಒಂದು ರೂಪವನ್ನ ಕೊಟ್ಟು ಅದನ್ನ ಲೌಕಿಕವಾಗಿ ನಾವು ಬಳಸ್ಕೊಳ್ಳಿಕ್ಕಾಗಿ, ಒಂದು ಲೋಕದಲ್ಲಿ ಅದನ್ನ ಬಳಸ್ಕೊಳ್ಳಿಕ್ಕಾಗಿ ಅದಕ್ಕೆ ಒಂದು ಶೇಪ್ ಅನ್ನೋದನ್ನ ಕೊಟ್ಟು ಅದನ್ನ ಬಳಸ್ಕೋತೀವೋ ಯಾವ ರೀತಿ, ಅದೇ ರೀತಿ ಈ ಚೈತನ್ಯ ರೂಪವಾದ ಆತ್ಮ ಇಂಥದ್ದಕ್ಕೆ ಅನ್ನುವಂತಹದ್ದಿಲ್ಲ. ಅದನ್ನ ಅದು ಈ ಮನಸ್ಸು ಮತ್ತೆ ದೇಹಗಳ ಜೊತೆಗೆ ಒಡನೋಡಿ ಒಂದು ಐಡೆಂಟಿಟಿಯಾಗಿ ಮಾರ್ಪಟ್ಟು ಅದಕ್ಕೆ ಒಂದು ಇಂತಹ ಒಂದು ಗುಣಗಳು, ಈ ರೀತಿಯಾದಂತಹ ಇದೆಲ್ಲನೂ ಮನಸ್ಸಿಗೆ ಬರುವಂತದ್ದು. ಈ ರೀತಿಯಾದ ಗುಣಗಳು ಅನ್ನುವಂಥದ್ದು ಬಂದಾಗ ಲೋಕದ ಜೊತೆಗೆ ನಾವು ಇಂಟರಾಕ್ಟ್ ಮಾಡ್ಲಿಕ್ಕೆ ಬೇಕಾದಂತಹದ್ದು ಒಂದು ಪದಾರ್ಥ ಅಷ್ಟೇ. ಆದ್ರೆ ಯಾವ ರೀತಿ ಮಣ್ಣು ಬಿಟ್ಟು ಮಡಿಕೆಯಲ್ಲಿ ಬೇರೆ ಇನ್ನೇನು ಇಲ್ಲವೋ, ನಮ್ಮ ಇಂಡಿವಿಜುವಲ್ಗಳಾಗಿ ಅಂದ್ರೆ ನಾನು ಯಾರು ಅಂತ ನಾನು ಹುಡುಕ್ಲಿಕ್ಕೆ ಹೊರಟಾಗ, ನಾನು ದೇಹವಲ್ಲ, ನಾನು ಮನಸ್ಸಲ್ಲ ಅಂದಾಗ, ನಾನು ಚೈತನ್ಯ, ನಾನು ಆತ್ಮ ಅನ್ನೋದು ಬಿಟ್ಟು ಬೇರೆ ಏನು ಉಳ್ಕೊಳ್ಳಲ್ವೋ, ಅದೇ ರೀತಿಯಲ್ಲಿ ಮಡಿಕೆಯಲ್ಲಿ ಮಣ್ಣು ಬಿಟ್ಟು ಬೇರೆ ಇನ್ನೇನು ಇಲ್ಲ ಅನ್ನುವಂತಹ ಒಂದು ಎಕ್ಸಾಂಪಲ್ ಅನ್ನ ತಗೊಂಡು ಹೇಳ್ತಾ ಹೋಗ್ತಾರೆ. ಯಾವ ರೀತಿಯಾಗಿ ಮಡಿಕೆ ಅನ್ನೋದು ಮಣ್ಣು ಇಲ್ಲದೆ ಬೇರೆ ಇನ್ನೇನು ಇಲ್ಲವೋ, ಅದೇ ರೀತಿಯಾಗಿ ನಮ್ಮಲ್ಲಿರುವ ಪ್ರತಿಯೊಬ್ಬರೂ ಕೂಡ ಈ ಒಂದು ಚೈತನ್ಯ ಅಥವಾ ಆತ್ಮ ಸ್ವರೂಪ ಅಂತ ಅನ್ನೋದೇನಿದೆಯಲ್ಲ, ಅದು ಆ ಭಗವಂತನ ಸ್ವರೂಪವಾದಂತ ಅದನ್ನ ಬಿಟ್ಟು ಬೇರೆ ಇನ್ನೇನು ಇಲ್ಲ ಅನ್ನುವಂಥದ್ದನ್ನ ತಾತ್ಪರ್ಯವಾಗಿ ಹೇಳಿ, ಪ್ರತಿಯೊಬ್ಬರಲ್ಲೂ ಇರುವ ಭಗವಂತ ಒಂದೇ, ಎಲ್ಲವೂ ಒಂದೇ ಅನ್ನುವಂತಹದ್ದನ್ನ ಅದ್ವೈತ ಸಿದ್ಧಾಂತದಲ್ಲಿ ಶಂಕರಾಚಾರ್ಯರು ಹೇಳಿರುವಂತದ್ದು. ಸೊ ಅಲ್ಲಿ ಈ ಮಡಿಕೆ ಮತ್ತು ಮಣ್ಣಿನ ಒಂದು ಎಕ್ಸಾಂಪಲ್ ಬರುತ್ತೆ. ಸಿಮಿಲರ್ ಟು ಈ ಗೋಲ್ಡ್ ಮತ್ತೆ ಆರ್ನಮೆಂಟ್ ಗಳ ಒಂದು ಎಕ್ಸಾಂಪಲ್ ಯಾವ ರೀತಿ ನೋಡಿದ್ವೋ, ಅದೇ ರೀತಿಯಾಗಿ ಈ ಒಂದು ಎಕ್ಸಾಂಪಲ್ ಅನ್ನ ಕೂಡ ತಗೊಂಡು ಹೇಳ್ತಾರೆ. ಬೇರೆ ಇನ್ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು, ಇಲ್ಲ ಅಂದ್ರೆ ಐ ಥಿಂಕ್ ವಿ ಕ್ಯಾನ್ ಕನ್ಕ್ಲೂಡ್ ನಟರಾಜ್ ಸರ್. There's one point, sir. Everything is one ಅನ್ನೋದಕ್ಕಿಂತ one is everything. ಅದು ಹೌದು. ಸೊ ಎಲ್ಲಾನು ಒಂದೇ ಅಲ್ಲ, ಒಂದೇ ಎಲ್ಲ ಆಗಿ ಕಾಣಿಸ್ತಾ ಇರೋದು. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನ ವಿವೇಕಾನಂದರು ಕೂಡ ಬಹಳ ಕ್ಲಿಯರ್ ಆಗಿ ಚರ್ಚೆ ಮಾಡ್ತಾರೆ. ಬಹಳ ಬ್ಯೂಟಿಫುಲ್ ಜರ್ನಿ ಇದು. ಬೇರೆ ಬೇರೆ ರೀತಿಯಂತಹ ನಾಲೆಡ್ಜ್ ಸೋರ್ಸಸ್ ಗಳಿದೆ ನಮ್ಗೆ. ಇದರಲ್ಲಿ ಸುಮಾರು ವಿಚಾರಗಳು ಬರುತ್ತೆ. ಬಟ್ ಶಂಕರಾಚಾರ್ಯರು ಹಾಗೆ ಅವರ ನೆಕ್ಸ್ಟ್ ಒಂದು ಪೀಳಿಗೆ ಅಂದ್ರೆ ಈ ಅದ್ವೈತ ಸಿದ್ಧಾಂತವನ್ನ ತಲುಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂತಹ ತುಂಬಾ ಜನಗಳ ಒಂದು ಶ್ರಮ ಏನಿದೆಯೋ, ನಮ್ಗೆ ಇಲ್ಲಿವರೆಗೂ ಆ ಒಂದು ನಾಲೆಜ್ ಟ್ರಾನ್ಸ್ಫರ್ ಹಾಕೊಂಡು ಬಂದಿದೆ. ಐ ಥಿಂಕ್ ವಿ ಶುಡ್ ಆಲ್ ಥ್ಯಾಂಕ್ ಆಲ್ ಆಫ್ ದೆಮ್. ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ನಾವು. ಅಫ್ಕೋರ್ಸ್ ಫಸ್ಟ್ ಲೆವೆಲ್ ಥ್ಯಾಂಕ್ಸ್ ಶುಡ್ ಡೆಫಿನೆಟ್ಲಿ ಥ್ಯಾಂಕ್ ಜಗದ್ಗುರು ನಮ್ಮ ಶ್ರೀಕೃಷ್ಣ ಅವರು. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ನಾವು ಡೈನಾ ಅವ್ರನ್ನ ನೆನ್ಸ್ಕೊಂಡ್ರೆ, ಸಿ ಮೋರ್ ದೆನ್ ಎನಿಥಿಂಗ್ ಹಿ ಈಸ್ ಅ ಗುರು ಇನ್ ದ ಫಸ್ಟ್ ಪ್ಲೇಸ್. ಸೊ ವಿಷಯಗಳನ್ನ ನಮ್ಮೂರ್ಗು ತಲುಪಿಸ್ಲಿಕ್ಕೆ ಅವರು ಅವತ್ತಿನ ಒಂದು ವಿಚಾರದಲ್ಲಿ ಇದನ್ನ ಚರ್ಚೆ ಮಾಡಿರ್ತಕ್ಕಂಥದ್ದು. ಭಗವಂತನ ಸ್ವರೂಪನೇ ಈ ಒಂದು ವಿಚಾರಗಳನ್ನ ಮಾತಾಡಿದಾರೆ ಅಂತಂದಾಗ ಇಟ್ ಮೇಕ್ ಸೆನ್ಸ್ ಫಾರ್ ಅಸ್, ರೈಟ್? ಸೊ ಅನ್ನೆಸೆಸರಿ ಅದು ಇದು ಅಂತ ಹೇಳ್ಕೊಂಡು ತುಂಬಾ ವಿಚಾರಗಳನ್ನ ನಾವು ಮಾತಾಡ್ಕೊಂಡು ಚರ್ಚೆಗಳನ್ನ ಮಾಡ್ತಾ ಇರ್ತೀವಿ. ಇನ್ಸ್ಟೆಡ್ ವಿ ಶುಡ್ ರಿಯಲಿ ಫೋಕಸ್ ಆನ್ ದಿಸ್ ಪರ್ಟಿಕ್ಯುಲರ್ ಜರ್ನಿ. ನೆಕ್ಸ್ಟ್ ವೇದ ಉಪನಿಷತ್ಸ್ಗಳು ಸಡನ್ ಆಗಿ ಬೇಡ, ಮೇ ಬಿ ಯು ಕ್ಯಾನ್ ಥಿಂಕ್ ಆಫ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಜಗದೀಶ್ ಅವರೇ. ಒಂದೇ ಸರ್ತಿಗೆ ನಾವು ಹಂತ ಹಂತವಾಗಿ ಹೋಗೋಣ, ಡೈರೆಕ್ಟ್ PhD ಹೋಗೋದು ಬೇಡ, ಕಷ್ಟ ಆಗ್ಬಿಡುತ್ತೆ. ನಿರ್ಮಾಣ ಷಟಕಂ ಸರ್, ನೋಡೋಣ ಸರ್, ಭಗವಂತನ ಇದು ಏನಿದೆ ಅಂತ ನೋಡ್ಕೊಂಡು. ಶೂರ್. ಸುಧೀರ್ ಅವರು ರಿವಿಷನ್ ಮಾಡೋಕೆ ಯಾವ್ದಾದ್ರು ಸಿಂಪಲ್ ಬುಕ್ಸ್ ಇದೆನಾ ಕನ್ನಡದಲ್ಲಿ? ಗೂಢಾರ್ಥ ದೀಪಿಕಾ ಅಂತ ಇದೆ, ಕನ್ನಡದಲ್ಲೂ ಇದೆ ಅದು. ಆಕ್ಚುಲಿ ಅವತ್ತು ಅವ್ರು ಶೇರ್ ಮಾಡಿದ್ರು, ನೀವೊಂದ್ಸತಿ ಚೆಕ್ ಮಾಡಬಹುದು. ಕನ್ನಡದಲ್ಲಿ ಇದೆ ಗೂಢಾರ್ಥ ದೀಪಿಕಾ. ಮಧುಸೂದನ್ ಸರಸ್ವತಿ ಅವ್ರು ಬರ್ದಿರೋದು ಗೂಢಾರ್ಥ ದೀಪಿಕಾ ಅಂತ. ಕನ್ನಡದಲ್ಲೂ ಅವೈಲೇಬಲ್ ಇದೆ ಇದ್ರದ್ದು. ಆಕ್ಚುಲಿ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಗಳಲ್ಲಿ ಅವೈಲೇಬಲ್ ಇದೆ, ನೀವೊಂದ್ಸತಿ ಚೆಕ್ ಮಾಡಬಹುದು. ಸ್ವಲ್ಪ ಡೀಟೇಲ್ಡ್ ಇರುತ್ತೆ ಎಕ್ಸ್ಪ್ಲನೇಷನ್ಸ್ ಎಲ್ಲ, ಬಟ್ ಮಧುಸೂದನ್ ಸರಸ್ವತಿ ಅವರು ಬಹಳ ಬ್ಯೂಟಿಫುಲ್ ಆಗಿ ಕನ್ವೆ ಮಾಡಿದ್ದಾರೆ ಈ ಸಬ್ಜೆಕ್ಟ್ ಅನ್ನ. ಸರ್ ಒಂದು ರಿಕ್ವೆಸ್ಟ್. ಹಾ ಸರ್. ಈಗ ಮಕ್ಕಳಿಗೆ ಅವ್ರಿಗೆ ಅರ್ಥ ಆಗೋಗೆ ಓದೋ ತರ ಯಾವ್ದಾದ್ರು ಬುಕ್ ಇದೆಯಾ ಭಗವದ್ಗೀತೆ? ಮಕ್ಕಳು ಐ ಆಮ್ ನಾಟ್ ಶೂರ್, ಬಟ್ ಎನಿ ಸಜೆಷನ್ಸ್ ಯು ಹ್ಯಾವ್ ವಿನಯ್ ಸರ್? ಸರ್, ನಾನು ಹೇಳೋದೇನಂದ್ರೆ, ಮಕ್ಕಳಿಗೆ ನೀವು ಈ ರೀತಿ ಶ್ಲೋಕಗಳನ್ನ ಹೇಳ್ಕೊಡೋದಕ್ಕಿಂತಲೂ ಶ್ಲೋಕಗಳನ್ನ ಹೇಳ್ಕೊಡುವಂತಹ ಒಂದು
ಟೈಮ್ ಬರುತ್ತೆ ಅವ್ರಿಗೂ ಮೇ ಬಿ ಟೀನೇಜ್ಗೆ ಅಲ್ಲಿಗೆ ಅಂತ ಬಂದಾಗ ಅವರಲ್ಲೂ ಆ ವಿವೇಚನಾ ಶಕ್ತಿ, ಸ್ವಂತವಾಗಿ ಡಿಸಿಷನ್ಗಳ ತಗೊಳ್ಳೋ ಅಂತದ್ದು ಅಥವಾ ಆ ಹಿಂದಿನ ಜೀವನವನ್ನ ರೆಫರೆನ್ಸ್ ಮಾಡ್ಕೊಂಡು ನೋಡುವಂತಹ ಒಂದು ಆಲೋಚನೆಗಳು ಅವರಲ್ಲಿ ಬಂದಾಗ ಅದು ಹೆಲ್ಪ್ ಆಗುತ್ತೆ. ಸದ್ಯದ ಹೌದು. ಪರಿಸ್ಥಿತಿಯಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ, ಯಾವ ರೀತಿಯಾಗಿ ಈ ಒಂದು ಸಾತ್ವಿಕವಾದಂತಹ ಗುಣಗಳನ್ನ ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡುವಂತಹದ್ದು, ಈ ರೀತಿಯಾದ ಭಗವಂತ ಏನ್ ಹೇಳಿದನಲ್ಲ ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕೆ, ಅದನ್ನ ಒಂದು ಏಜಿನ ತನಕ ಮಕ್ಕಳು ತಂದೆ ತಾಯಿಯರ ಮಾತನ್ನ ಕೇಳ್ತಾರೆ. ಅಂತ ಟೈಮ್ ನಲ್ಲಿ ಈ ರೀತಿಯಾದಂತಹ ಒಂದು ಗುಣಗಳನ್ನ ಸಾಕಷ್ಟು ಅವರಲ್ಲಿ ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಂದ್ರೆ ನಾವು ಅವರಿಗೆ ಬಹಳಷ್ಟು ಸಹಾಯವನ್ನ ಮಾಡಿದವರಾಗ್ತೀವಿ. ಮುಂದೊಂದು ದಿನ ತಗೊಂಡೋಗಿ ಪುಸ್ತಕವನ್ನ ಕೊಟ್ಟು ಓದು ಅಂದಾಗ ಅವ್ರಿಗೆ ಕೊರಿಲೇಟ್ ಮಾಡ್ಕೊಳ್ಲಿಕ್ಕೆ ಆಗುತ್ತೆ. ಓಕೆ, ಇದನ್ನ ಹೇಳಿದ್ರು, ಈ ರೀತಿ ನಾನು ಮಾಡಿದೆ, ಅದರಿಂದ ಈ ರೀತಿ ಆಗ್ತಿದೆ ಅನ್ನುವಂಥದ್ದು ಹೆಲ್ಪ್ ಆಗುತ್ತೆ. ಸೊ ಮುಂದೆ ಅವರು ಭಗವದ್ಗೀತೆ ಒಂದು ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡೋ ಅಷ್ಟರಲ್ಲಿ ಒಂದು ಬೇಕಾದಂತಹ ಚಿತ್ತಶುದ್ಧಿಯನ್ನ ತಂದಿಟ್ಟುವಂತಹ ಕೆಲಸವನ್ನ ಪೇರೆಂಟ್ಸ್ ಆಗಿ ನಾವು ಮಾಡಬಹುದು ಸರ್. ಅದು ಡೈರೆಕ್ಟ್ ಆಗಿ ಪುಸ್ತಕವನ್ನ ಕೊಟ್ಟು ಓದು ಅನ್ನೋದಕ್ಕಿಂತಲೂ ಅದರಲ್ಲಿ ಏನು ಭಗವಂತ ತಾತ್ಪರ್ಯವಾಗಿ ಹೇಳಿದನಲ್ಲ ಅದನ್ನ ನಾವೇ ಅವರಿಗೆ ಒಂದೊಂದಾಗಿ ಕಲಿಸ್ಲಿಕ್ಕೆ ಹೋಗುವಂತದ್ದನ್ನ ಬಹಳ ಇಂಪಾರ್ಟೆಂಟ್. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಎಸ್ಪೆಷಲಿ ಮಕ್ಕಳ ವಿಚಾರದಲ್ಲಿ ಅಂತಂದ್ರೆ ಫಸ್ಟ್ ಮಕ್ಕಳು ನೋಡ್ಬಿಟ್ಟೆ ಕಲಿಯೋದು ಜಾಸ್ತಿ, more than anything. So again I'm coming to the same point. So ನಾವು ಫಸ್ಟ್ ಬದಲಾಗ್ತೀವಿ. ನಾವ್ ಏನ್ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ವಿ, ಫಾರ್ ಎಕ್ಸಾಂಪಲ್ ನೀವು ಡೈಲಿ 1 ಟೈಮು 2 ಟೈಮು ನೀವು ಪುಸ್ತಕ ಇಟ್ಕೊಂಡು ಕೂರ್ತಿದ್ದೀರಾ, ಓದ್ತಿದ್ದೀರಾ ಅಂತಂದಾಗ ಮಕ್ಕಳಿಗೆ ಆಟೋಮೆಟಿಕಲಿ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ನೀವು ಅವ್ರಿಗೆ ಹೇಳೋ ಅವಶ್ಯಕತೆನೇ ಇಲ್ಲ. 1 ದಿನ 2 ದಿನ 3 ದಿನ ನೋಡ್ತಾರೆ, 1 ವಾರ ನೋಡ್ತಾರೆ, ಏನೋ ಮಾಡ್ತಿದಾರಲ್ಲ ಇವ್ರು, ಬೇರೆ ಏನೋ ಚೇಂಜಸ್ ನಡೀತಾ ಇದೆಲ್ಲ ಅಂತ ಥಾಟ್ ಬಂದಾಗ ಆಬ್ವಿಯಸ್ಲಿ ದೇ ವಿಲ್ ಆಸ್ಕ್ ಅ ಕ್ವೆಶ್ಚನ್. ಅವಾಗ ನೀವು ಅದನ್ನ ಹೇಳ್ತಿರಲ್ವಾ, ದೆನ್ ಇಟ್ ವಿಲ್ ಹ್ಯಾವ್ ಲಾಟ್ ಆಫ್ ಇಂಪ್ಯಾಕ್ಟ್. ಹೌದು, ನನ್ ನೆಕ್ಸ್ಟ್ ಪಾಯಿಂಟ್ ಇದೆ ಇತ್ತು. ಫಸ್ಟ್ ನಾವು ಹಾ, ಸ್ವಲ್ಪ ಫೈನ್ ಟ್ಯೂನ್ ಮಾಡ್ತಾ ಆಮೇಲೆ ಅವರು ದಾರಿಗೆ ಬರ್ತಾರೆ ಅಂತ. ಎಸ್ ನೋಡಿ ಕಲಿತಕ್ಕಂಥದ್ದು ಬಹಳ ಸರ್ ಮಕ್ಕಳು. ಬಿಕಾಸ್ ನೀವು ಗಮನಿಸಿರ್ಬೋದು, ಈಗ ಒಂದೊಂದು ಮಕ್ಕಳು ಒಂದೊಂದ್ ತರ ಬಿಹೇವಿಯರ್ ಇರುತ್ತೆ ಅಂಡ್ ದೇರ್ ಬಿಹೇವಿಯರ್ ಇಸ್ ಡೈರೆಕ್ಟ್ಲಿ ಕೋರಿಲೇಟೆಡ್ ಟು ದೇರ್ ಪೇರೆಂಟ್ಸ್ ಅಥವಾ ಮನೆ ವಾತಾವರಣ ಏನಿರುತ್ತೋ ಅದಕ್ಕೇನೆ ರಿಲೇಟೆಡ್ ಆಗಿರುತ್ತೆ. ಸೊ ಈಗ ನಾವು ಪರ್ಸನಲ್ ಆಗಿ ಜಸ್ಟ್ ಒಂಥರ ಹೇಳೋದ್ರ ಮೂಲಕ ಕೆಲಸ ಆಗಲ್ಲ. ಮಕ್ಕಳ ವಿಚಾರದಲ್ಲಿ ನಾವ್ ಏನ್ ಮಾಡ್ತೀವೋ ಅದನ್ನೇ ಅವ್ರು ಮಾಡೋದು. ದಿಸ್ ಇಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಸರ್ ಹೇಳಿರೋ ಪ್ರಕಾರ ಒಂದೊಂದು ಸ್ಮಾಲ್ ಪಾಯಿಂಟರ್ಸ್ ಗಳು ಅವಾಗ ಇವಾಗ ಈ ತರ ನೋಡು, ಈ ತರ ನಾನು ಇವತ್ತು ಓದಿದೀನಿ, ಈ ತರ ಆಗಿದೆ ಅಂತಕ್ಕಂಥ ವಿಚಾರನ ಶೇರ್ ಮಾಡ್ಕೊಳ್ಬಹುದು. ಬಟ್ ನಾಟ್ ಇನ್ ಡೆಪ್ತ್. ಆತ್ಮ ಎಲ್ಲ ಅವ್ರಿಗೆಲ್ಲ ಇವಾಗ್ಲೇ ಬೇಡ. ಅದೆಲ್ಲ ಮದುವೆ ಆದ್ಮೇಲೆ ಜೋಕ್ಸ್ ಅಪಾರ್ಟ್. ಬಟ್ ಸ್ಲೋ ಆಗಿ ತಗೊಂಡೋದ್ರೆ ಒಳ್ಳೇದು. ಆತರ. ಥ್ಯಾಂಕ್ ಯು ಸರ್. ಶೂರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಅಂಡ್ ಒನ್ಸ್ ಅಗೇನ್ ಗೀತಾ ಜಯಂತಿಯ ಶುಭಾಶಯಗಳು ತಮ್ಮೆಲ್ಲರಿಗೂ. ಎಲ್ರಿಗೂ ಒಳ್ಳೇದಾಗ್ಲಿ. ಭಗವಂತ ಇಲ್ಲಿವರೆಗೂ ನಮ್ಮನ್ನ ಕರ್ಕೊಂಡ್ ಬಂದಿದ್ದಾನೆ. ಎಲ್ರಿಗೂ ಕೂಡ ನೀವೇನೇನ್ ಅನ್ಕೊಂಡಿದಿರೋ ಹಾಗೆ ನೀವೇನೇನ್ ಅನ್ಕೊಳಕ್ ಹೋಗ್ತಾ ಇದ್ರೋ ಎಲ್ಲಾನು ಈಡೇರ್ಲಿ. ಜೊತೆಗೆ ನಿಮ್ಮನ್ನ ಸ್ಪಿರಿಚುವಲ್ ಜರ್ನಿಗೆ ಆದಷ್ಟು ಇಟ್ಕೊಂಡೇ ಇರ್ಲಿ ಯಾವಾಗ್ಲೂ ಅಂತ ವಿರ್ ಆಲ್ ನಮ್ ಕಡೆಯಿಂದ ಡೆಫಿನೆಟ್ಲಿ ಪ್ರೇಯರ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಅಂಡ್ ಪ್ರೆಸೆನ್ಸ್, ಪೇಷನ್ಸ್ ಆಗಿ ಇಷ್ಟು ವಿಚಾರಗಳನ್ನ ಚರ್ಚೆ ಮಾಡಕ್ಕಾಗಿದೆ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ವಿನಯ್ ಕುಮಾರ್ ಸರ್, ಬಿಕಾಸ್ ಅವ್ರ ಬಿಜಿ ಶೆಡ್ಯೂಲ್ ಅಲ್ಲೂ ಕೂಡ ಅವ್ರು ಟೈಮ್ ಕೊಟ್ಟು ನಮಗೋಸ್ಕರ ಈ ಒಂದು ಪರ್ಟಿಕ್ಯುಲರ್ ವಿಚಾರಗಳನ್ನ ಇಲ್ಲಿವರೆಗೂ ಡೀಟೇಲ್ ಆಗಿ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಸುಮಾರು ವಿಚಾರಗಳನ್ನ ಕಲ್ತಿದೀವಿ. ಕಲಿಕೆಯಾಗಿ ಮಾತ್ರ ಹೇಳಕ್ ಹೋಗ್ಬೇಡಿ. ದ ಹೋಲ್ ಇಂಟೆನ್ಷನ್ ಆಫ್ ದಿಸ್ ಸೀರೀಸ್ ಇಸ್ ಯು ಶುಡ್ ಇಂಪ್ಲಿಮೆಂಟ್ ಇಟ್. ದಟ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ವಿತ್ ದಟ್ ಇನ್ ಮೈಂಡ್, ಆದಷ್ಟು ಬೇಗ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲಾನು ಏನೇನ್ ನಡೀತಾ ಇದೆ ಎಲ್ಲಾನು ಒಳ್ಳೇದಾಗಿ ಆಗ್ಲಿ ಅಂತ ಆಶಿಸ್ತಾ ಈ ಒಂದು ಸೀರೀಸ್ ಅನ್ನ ಇಲ್ಲಿಗೆನೆ ವಿಲ್ ಕನ್ಕ್ಲೂಡ್. ಸೊ ವಿತ್ ದಟ್ ಸೆಡ್, ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಥ್ಯಾಂಕ್ ಯು.